ಸ್ತೋತ್ರ ಕರ್ತನೆ. ಒಂದು ಹಾಡನ್ನು ಆಡಲು ಕರ್ತನೆ ಕೃಪೆ ತೋರಿದಕ್ಕಾಗಿ ಸ್ತೋತ್ರ. ಕರ್ತನಾದ ದೇವರೇ ಅಪ್ಪ, ನಿನ್ನ ಪಾದದ ಬಳಿ ಸಮಯ ತಗ್ಗಿಸಿದವನಾಗಿ ನೀನೊಬ್ಬನನ್ನೇ ಹೆಚ್ಚಿಸಿದವನಾಗಿ ಪ್ರಾರ್ಥಿಸುತ್ತಿದ್ದೇನೆ ಕರ್ತನೆ. ಆಮೇನ್, ಆಮೇನ್. ಸ್ತೋತ್ರ. ಪರಿಶುದ್ಧನಾದ ದೇವರಿಗೆ ಸ್ತೋತ್ರ, ಸರ್ವಶಕ್ತನಾದ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ರಾಜನೇ ಸ್ತೋತ್ರ. ಇನ್ನೊಬ್ರು ಯಾರ ಧ್ಯಾನಿಸೋಣ ಆಡ್ತೀರಮ್ಮ? ಯಾರಾದ್ರೂ ಇದ್ದೀರಾ? ಆಡಿ. ಮೊಬೈಲ್ ಹತ್ರ ಇಟ್ಕೊಂಡು ವಾಯ್ಸ್ ಬ್ರೇಕ್ ಆಗ್ತದೆ. ಮೊಬೈಲ್ ಹತ್ರ ಇಟ್ಕೊಳ್ಬೇಕು. ನೀವು ಮೊಬೈಲ್ ದೂರ ಇಟ್ಬಿಟ್ಟು ವಾಯ್ಸ್ ಒಂಥರ ಇರ್ತೈತೆ. ಮೊಬೈಲ್ ಹತ್ರ ಇಟ್ಕೊಂಡು ಆಡಿ, ದೂರ ಇರಬಾರ್ದು. ವಾಯ್ಸ್ ಬ್ರೇಕ್ ಆಗ್ತದೆ ನಿಮ್ದು. ಮೊಬೈಲ್ ಹತ್ರ ಇಟ್ಕೊಳ್ಳಿ. ಸರಿ, ಆಡಿ. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ. ನನ್ನ ದೇವರೇ, ಪರಿಶುದ್ಧನೇ, ಉನ್ನತನೇ, ಮಹೋನ್ನತನಾದ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಅಪ್ಪ, ಸಂಜೆ ವೇಳೆ ಕರ್ತನಪ್ಪ ಈ ಕೂಟದಲ್ಲಿ ಪಾಲ್ಗೊಳ್ಳೋದಕ್ಕೂ ನೀನು ಕೃಪೆ ಕೊಟ್ಟಿತ್ತಂದೆ. ಅದಕ್ಕಾಗಿ ನನ್ನ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು ಮಹಿಮೆಗಳು ಉಂಟಾಗಲಿ ಕರ್ತನೆ. ಸ್ತೋತ್ರಪ್ಪ. ಅಪ್ಪ, ನೀನಿಲ್ದ ಮತ್ತೆ ಯಾರು ನಮ್ಗೆ ಸಹಾಯಕರಿಲ್ಲ ಕರ್ತನೆ. ಅಪ್ಪ ಕರ್ತನೆ, ಸಹಾಯ ಮಾಡೋರಿಲ್ಲ ಕರ್ತನೆ, ಕೈ ಹಿಡಿದು ನಡೆಸೋರಿಲ್ಲ ಕರ್ತನೆ. ಅಪ್ಪ, ನೀನು ಒಬ್ಬನೇ ಬಿಟ್ರೆ ಕರ್ತನೆ. ಅಪ್ಪ, ನೀನು ಕೈ ಹಿಡಿದು ನಡೆಸುವಂತ ದೇವರು, ಆರೋಗ್ಯ ಕೊಡುವಂತ ದೇವ್ರು ನೀನಾಗಿದ್ದ, ಸೌಖ್ಯ ಕೊಡುವಂತ ದೇವ್ರು ನೀನಾಗಿದ್ದ ಸ್ವಾಮಿ. ಅಪ್ಪಾಜಿ, ನೀನು ಮುಟ್ಟಿ ಸಂಜೆ ವೇಳೆ ಕರ್ತನೆ ಈ ಕೂಟದಲ್ಲಿ ಬಂದಿರಂತ ಎಲ್ಲ ಕುಟುಂಬಗಳನ್ನು ಕರ್ತನೆಪ್ಪ ನೀನು ಮುಟ್ಟಿ ಬಲಪಡಿಸು ಕರ್ತನೆ. ಸ್ತೋತ್ರ ಮಹಿಮೆ ಉಂಟಾಗಲಿ ರಾಜ. ಅಪ್ಪಾಜಿ, ನೀನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಬಲಪಡಿಸಿದ್ದಕ್ಕಾಗಿ ಒಂದು ಹಾಡನ್ನಾಡಿ ಜ್ಞಾನಿಸಿ ಒಂದು ಹಾಡನ್ನಾಡಿ ದೇವರ ಮಹಿಮೆ ಪಡಿಸುವಂತರಾಗಿರೋಣ. ಈಸಾಕನ ದೇವರ ನೀನಾಗೆ, ಅಬ್ರಹಾಮನ ದೇವರ ನೀನಾಗೆ, ಈಸಾಕನ ದೇವರ ನೀನಾಗೆ, ದೇವರ ಆರಾಧನೆ, ಆರಾಧನೆ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವ ಆರಾಧನೆ, ಆರಾಧನೆ, ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ಕರೆದೆ. ಕೃಪಾಪೂರ್ಣನೇ, 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 ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ, ಆರಾಧನೆ, ಆರಾಧನೆ. ಹೃದಯದ ತುಂಬ ನಿನ್ನ ಜ್ಞಾಪಕ
ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೋ ಸಿಗಲಿಲ್ಲ ನಿನ್ನಂಥ ತಂದೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನ ಬಿಟ್ಟರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೋ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ, ಓ ಕರುಣಾಮಯನೇ, ಕರುಣಾಮಯನೇ, ಓ ಕರುಣಾಮಯನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ, ಆರಾಧನೆ. ಅಬ್ರಹಾಮನ ದೇವರ ನೀನಾಗೆ ಆರಾಧನೆ. ಇಸಾಕನ ದೇವರ ನೀನಾಗೆ ಆರಾಧನೆ. ಅಬ್ರಹಾಮನ ದೇವರ ನೀನಾಗೆ ಆರಾಧನೆ. ಇಸಾಕನ ದೇವರ ನೀನಾಗೆ ಆರಾಧನೆ. ಯಾಕೋಬಿನ ದೇವರ ನೀನಾಗೆ, ಯಾಕೋಬಿನ ದೇವರ ಆರಾಧನೆ. ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ, ಆರಾಧನೆ. ಸ್ತೋತ್ರ ಸ್ತೋತ್ರ ರಾಜಾದಿರಾಜನೇ ಈ ರಾತ್ರಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಪ್ಪ. ಸ್ತೋತ್ರಪ್ಪ, ನಾವಿನ ಹೆಚ್ಚಾಗಿ ಹಾಡುಗಳನ್ನು ಆಡಲು ದೇವರೇ, ಪ್ರಾರ್ಥನೆಯನ್ನು ಮಾಡಲು ದೇವರೇ ಕೃಪೆಯನ್ನು ಕೊಡಬೇಕು ದೇವರೇ, ಜ್ಞಾನವನ್ನು ಕೊಟ್ಟು ನಡೆಸಿ ದೇವರೇ. ಸ್ತೋತ್ರಪ್ಪ, ನಾವಿನ ಹೆಚ್ಚಾಗಿ ಹಾಡುಗಳನ್ನು ಆಡಲು ಕೃಪೆಯನ್ನು ಕೊಡಲು ಸ್ತೋತ್ರಪ್ಪ. ಸ್ತೋತ್ರಪ್ಪ, ಹಲ್ಲೆಲೂಯಾ ಹಲ್ಲೆಲೂಯಾ. ರಾಜಾದಿರಾಜನೇ ಈ ರಾತ್ರಿನೇ ಸ್ತೋತ್ರ 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 ಅಪ್ಪ. ಹಲ್ಲೆಲೂಯಾ ಹಲ್ಲೆಲೂಯಾ. ಪರಿಶುದ್ಧನೇ ಪರಿಶುದ್ಧನೇ ಮಹಾಪರಿಶುದ್ಧನೇ ಸ್ತೋತ್ರಪ್ಪ. ಲಿಂಗಕ್ಕೆ ಬರಬೇಕಾದ ಮಕ್ಕಳು ಬೇಗ ಲಿಂಗಕ್ಕೆ ಜಾಯಿನ್ ಆಗಬೇಕು ದೇವರೇ. ಸೈತಾನ್ ಮಾಡುತ್ತಿರುವ ಅಡೆತಡೆಗಳೆಲ್ಲ ಯೇಸುವಿನ ನಾಮದಲ್ಲಿ ಬಿಟ್ಟು ತಲೆಗೆ ಹೋಗಬೇಕು ದೇವರೇ. ಸ್ತೋತ್ರಪ್ಪ ಸ್ತೋತ್ರಪ್ಪ. ಸೈತಾನ್ ಯಾವ್ದೇ ಆಲೋಚನೆಗಳಲ್ಲಿ ತಬ್ಬುತ್ತಾನೆ ದೇವರೇ. ಸ್ತೋತ್ರಪ್ಪ. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರಾದ ಆಲೋಚನೆಗಳಲ್ಲಿ ಬಿಟ್ಟು ತಲೆಗೆ ಹೋಗಬೇಕು ದೇವರೇ. ಸ್ತೋತ್ರ ಸ್ತೋತ್ರ. ರಾಜಾದಿರಾಜನೇ ನಾವು ನಿನ್ನ ಸಮ್ಮುಖದಲ್ಲಿ ಬೆಳೆಯಬೇಕು ದೇವರೇ. ರಾಜಾದಿರಾಜನೇ ಈ ರಾಜ ನಿಮಗೆ ಕೊಟ್ಟ ಸ್ತೋತ್ರಪ್ಪ. ನಿನ್ನ ಕೃಪೆ ಕೊಟ್ಟು ಅದಕ್ಕಾಗಿ ಸ್ತೋತ್ರಪ್ಪ. ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ದೇವರಿಗೆ ಸ್ತೋತ್ರ. ಪರಿಶುದ್ಧನಾದಂತ ದೇವರಿಗೆ ಸ್ತೋತ್ರ. ಎಲ್ರಿಗೂ ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ನಾವು ಪ್ರಾರ್ಥನೆಗೆ ವಾಕ್ಯ ಸ್ವಲ್ಪ ಕೇಳಿ ಮತ್ತೆ ನಾವು ಪ್ರಾರ್ಥನೆಗೆ ಹೋಗ್ತೀವಿ. ಎಲ್ಲರ ಮಧ್ಯದಲ್ಲಿ ಇರೋದಕ್ಕಾಗಿ ಸ್ತೋತ್ರ. ಶಿರಸಿನಿಂದ ಸರೋಜ ಸಿಸ್ಟ್ರು ಪಾಸ್ಟರ್ ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್ ಸಿಸ್ಟರ್. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್. ಪ್ರೈಸ್ ದಿ ಲಾರ್ಡ್ ಸರ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಬಂದಿರೋ ಮಧ್ಯದಲ್ಲಿ ದೋಷ ಸರಿ. ಸಿಸ್ಟರ್ ನಾವು ಪ್ರಾರ್ಥನೆ ಮಾಡ್ತಾರೆ ಕೆಲವು ವಿಷಯಗಳಿಗಾಗಿ. ಅವ್ರಿಗೆ ಒಳ್ಳೆಯ ದರ್ಶನಗಳಿದೆ, ದೇವರ ಕೃಪೆ. ಯಾಕಂದ್ರೆ ಇವತ್ತು ವಿಶೇಷವಾಗಿರೋದ್ರಿಂದ ನಾವು ಸ್ವಲ್ಪ ಹೊತ್ತು ಕೆಲವು ವಾಕ್ಯಗಳನ್ನ ಧ್ಯಾನಿಸಿ ಇದರ ಪಾಪದ ಶಾಪ ಬಲಗಳನ್ನ ಮುರಿಯೋದಕ್ಕ ಮತ್ತೆ ಪ್ರಾರ್ಥನೆ ಮತ್ತೆ ವಾಕ್ಯ ನಾವು ಕೇಳುವಾಗಲೇ ದೇವರ ಬಲ ಅಭಿಷೇಕ ಹೊಂದಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬರು ಪ್ರಾರ್ಥನೆಗಳಲ್ಲಿ ನಿಲ್ಬೇಕು. ಮತ್ತೆ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ ದಯವಿಟ್ಟು. ವಾಕ್ಯ ಕೇಳುವಾಗ ಕೆಲವರು ಇರ್ತೀರಾ, ಕೆಲವರು ಇರೋದಿಲ್ಲ. ಯಾಕಂದ್ರೆ ವಾಕ್ಯ ಸೈತಾನನ್ನು ಕದ್ದುಕೊಂಡು ಹೋಗೋದಕ್ಕೆ ಬಿಡಬಾರ್ದು. ಎಲ್ಲರೂ ವಿಡಿಯೋ ಮೊಬೈಲ್ ಹತ್ರ ಇದ್ರೆ ಎಲ್ಲರೂ ವಿಡಿಯೋಗಳು ಆನ್ ಮಾಡ್ಕೊಂಡು ವಾಕ್ಯ ಕೇಳಿ.
ಅದು ಒಳ್ಳೇದು. ಸ್ವಲ್ಪ ಹೊತ್ತು 7:48 ಆಗೋಯ್ತು. 20 ನಿಮಿಷ ವಾಕ್ಯ ಕೇಳ್ತೀವಿ, ಆಮೇಲೆ 20 ನಿಮಿಷ ಪ್ರೇಯರ್ ಮಾಡಕ್ ಹೋಗ್ತೀವಿ. ಓಕೆನಾ? ಎಲ್ರು ದಯವಿಟ್ಟು ಆನ್ ಮಾಡ್ಕೊಳ್ಳಿ, ವಾಕ್ಯವನ್ನ ಕೇಳಿ ಒಂದು ಬಲ ಹೊಂದಿಕೊಳ್ಳೋಣ. ಗೊತ್ತಾಯ್ತಾ? ಸಲ್ಮೇಲ್ ಬ್ರದರು ಅಷ್ಟೇ, ಸೆಲ್ವರ್ ಬ್ರದರು, ಸುಮಾ ಸಿಸ್ಟರ್, ಮತ್ತೆ ಇನ್ಯಾರು, ಆನಂದ್ ಬ್ರದರು, ರಾಜು ಬ್ರದರ್, ಎಲ್ರು ವಿಡಿಯೋನ ನೀವು ಆನ್ ಮಾಡ್ಕೊಳ್ಳಿ, ದೇವ್ರ ಬಲ ಹೊಂದ್ಕೊಳ್ಳೋದಕ್ಕೆ. ಸರಿ, ನಾವು ಒಂದು ವಾಕ್ಯ ಓದೋಣ. ಮೊದಲನೇ ವಾಕ್ಯ 1 ಸಮುವೇಲ್ 15ನೇ ಅಧ್ಯಾಯ 22, 23ನೇ ವಾಕ್ಯ. ಒಬ್ರು ಯಾರಾದ್ರೂ ಶಬ್ದ ತೆಗೆದು ವಾಕ್ಯವನ್ನ ಓದಿ. 1 ಸಮುವೇಲ್ 15, 22, 23 ಬೇಗ ಬೇಗ ಓದಿ. ಯಾಕಂದ್ರೆ 1 ಅವರ್ ಮಾತ್ರ ನಮ್ಗೆ ಟೈಮ್ ಇದೆ. ವಾಕ್ಯವನ್ನ ಧ್ಯಾನಿಸಿ ನಾವು ಪ್ರಾರ್ಥನೆಗೆ ಹೋಗ್ಬೇಕಾಗುತ್ತೆ. ಓದಿ. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. ಮ್ಯಾನ್, ಪ್ರೈಸ್ ದ ಲಾರ್ಡ್. ಎಲ್ರಿಗೂ ಕೇಳಿಸ್ತಾ ಇದೆ ಅಂತ ನಾನು ನಂಬುತ್ತೇನೆ. ಇನ್ನು ಆನ್ ಮಾಡದಿರೋರು ಚಂದ್ರ ಬ್ರದರ್ ಇದ್ರೆ ನೀವು ಆನ್ ಮಾಡ್ಕೊಳ್ಳಿ. ಸುಮಾ ಸಿಸ್ಟರ್, ಎಲ್ರು ಅಷ್ಟೇ. ವಾಕ್ಯ ಸ್ವಲ್ಪ ಹೊತ್ತು ನೋಡಿ. ಇಲ್ಲಿ ವಾಕ್ಯ ನಮಗೆ, ದೇವರ ವಾಕ್ಯ ನಮಗೆ ಎಚ್ಚರಿಸ್ತದೆ. ಯೆಹೋವನ ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಬಹಳ ಉತ್ತಮ. ದೇವರ ವಿಷಯದಲ್ಲಿ ಮಾತು ಕೇಳೋದು ಬಹಳ ಉತ್ತಮ. ಯಾವ ರೀತಿ ಕೇಳೋದು? ಒಂದು ವೇಳೆ ಮಾತು ಕೇಳದೆ ಹೋದ್ರೆ ಏನಾಗುತ್ತೆ? ಕೇಳಿದ್ರೆ ಏನಾಗುತ್ತೆ ನೋಡಿ. ಯಜ್ಞವನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳೋದು ಉತ್ತಮ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವ ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ದೇವರು ಹೇಳಿದ ಮಾತನ್ನು ಕೇಳದಿರ್ತಕ್ಕಂಥ ಸೇವಕನೇ ಆಗಿರ್ಲಿ, ವಿಶ್ವಾಸಿಗಳಾಗಿರ್ಲಿ, ಯಾರೇ ಆಗಿರ್ಲಿ, ದೇವರು ಹೇಳಿದ ಮಾತನ್ನು ಯಾರು ಕೇಳೋದಿಲ್ವೋ ಅದು ಮಾಟ ಮಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಈಗ ಮಂತ್ರವಾದಿಗಳು ಮಾಡ್ತಕ್ಕಂಥ ಮಂತ್ರ ಏನಾಗಿದೆ, ಅದು ಬಹಳ ಕೆಟ್ಟಿದ್ದು, ಮರಣಕ್ಕೆ ಸಂಬಂಧಪಟ್ಟಿದ್ದು. ಈ ಮಂತ್ರಗಳು ಉಪಯೋಗಿಸ್ತಕ್ಕಂಥ ಕುಟುಂಬಗಳು, ಆ ವ್ಯಕ್ತಿಗಳನ್ನ ನೋಡಿದಾಗ ಜೀವನ ಪರ್ಯಂತರ ಅವ್ರ ವಂಶದಲ್ಲಿ ಪೂರ್ಣವಾಗಿ ಅವನ್ನ ಬಲಿ ತೆಗೆದುಕೊಳ್ಳುತ್ತೆ. ಕಾರಣ ಏನಂದ್ರೆ ಅದು ಮಂತ್ರಗಳು ಮಾಡ್ತಕ್ಕಂಥ ಶಕ್ತಿ. ಇದೇ ರೀತಿಯಲ್ಲಿ ದೇವರ ಮಾತಿಗೆ ವಿಧೇಯರಾಗದೆ ದೇವರು ಅಂತ ಹೇಳಿಕೊಂಡು ದೇವರ ಮಾತು ಕೇಳದೆ ದೇವರ ವಿರುದ್ಧವಾಗಿ ನಡೆದ್ರು ಅದು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದು. ಅಂದ್ರೆ ಅದು ಸೈತಾನನಿಗೆ ಸಂಬಂಧಪಟ್ಟಿದ್ದು. ಸೌಲನಿಗೆ ಹೇಳಿದ ಮಾತನ್ನ ದೇವರು ಹೇಳಿದ ಮಾತು ಸೌಲನು ಕೇಳದೆ ಅವನ ಅಹಂಕಾರ ಪಟ್ಟಿದ್ರಿಂದ ದೇವರು ಪ್ರವಾದಿಯಾದ ಸಮಯಲ್ ಮೂಲಕ ಹೇಳ್ತಾ ಇದ್ದಾನೆ, ವಿಧೇಯತ್ವಕ್ಕೆ ಮೆಚ್ಚುವಷ್ಟು ದೇವರು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ನಮ್ಮಲ್ಲಿ ಏನು ಇಲ್ಲದೆ ಹೋದ್ರು ಸರಿ, ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಸಾಕೋದು ಬಹಳ ದೇವರಿಗೆ ವಿಶೇಷವಾದಂತ ಒಂದು ಯಜ್ಞವಾದಂತ ಪ್ರಾರ್ಥನೆ, ವಿಶೇಷವಾದಂತ ಯಜ್ಞದ ಒಂದು ಪ್ರಾರ್ಥನೆ, ಪ್ರತಿಫಲ, ಅಭಿಷೇಕ ಅಂತ. ಇಲ್ಲಿ ಸೌಲನ್ನು ಸಮರ್ಪಣೆ ಮಾಡ್ಲಿಲ್ಲ. ಇವತ್ತು ನಾವು ಈ ಪಾಪಗಳನ್ನ ಶಾಪಗಳನ್ನ ಮುರಿಬೇಕಾದಂತ ಸಂದರ್ಭಕ್ಕೆ ಸಮೀಪಕ್ಕೆ ನಾವು ಬಂದಿದ್ದೀವಿ. ಈಗ ಇದನ್ನ ನಾವು ಮುರಿಬೇಕು. ಇಲ್ಲಿ ಏನ್ ಮಾಡ್ದ? ಸೌಲನು ದೇವರ ಅಭಿಷಕ್ತನಾಗಿದ್ರಿಂದ ದೇವರಿಂದನೇ ಇವನೇನ್ ಮಾಡ್ದ? ಶಾಪವನ್ನು ಹೊಂದಿಕೊಂಡ. ಎಲ್ಲಿ ಹೊಂದಿಕೊಂಡ? ಇಲ್ಲಿ ಅಮಾಲೇಕರನ್ನ ಅಥವಾ ಇಲ್ಲಿ ಅವ್ರ ಮೇಲೆ ಯುದ್ಧ ಮಾಡೋದಕ್ಕೆ ಇರೋದೆಲ್ಲ ಸೋಲಿಸಿ ನೀನು ಬಾ ಅಂದ್ರೆ ಅವನು ದೇವರ ಮಾತನ್ನು ಕೇಳದೆ ಬಂದಾಗ ದೇವರು ಸಮಯಲ್ಗೆ ಹೇಳ್ತಾ ಇದ್ದಾನೆ. 10ನೇ ವಾಕ್ಯ 11ನೇ ವಾಕ್ಯದಲ್ಲೇ, ಸೌಲನನ್ನ ಅರಸನಾಗಿ ಮಾಡಿದ್ದಕ್ಕೆ ಈಗ ನಾನು ಪಶ್ಚಾತ್ತಾಪ ಪಡುತ್ತೇನೆ. ಅವನ ನನ್ನ ಮಾತು ಕೇಳಲಿಲ್ಲ, ಆದ್ರಿಂದ ಅವನನ್ನ ನಾನು ಬಿಟ್ಟು ಬಿಟ್ಟಿದ್ದೀನಿ. ಇವತ್ತು ನಮ್ಮನ್ನು ಅದೇ ರೀತಿಯಲ್ಲಿ ಸೌಲನನ್ನು ಒಂದು ಯುದ್ಧಕ್ಕಾಗಿ ಆರಿಸ್ಕೊಂಡ್ರು, ಇಸ್ರಾಯೇಲಿನ ಅರಸನಾಗಿ ಆರಿಸ್ಕೊಂಡ್ರು. ಆ ದಿನದಲ್ಲಿ ಇವತ್ತು ನಮ್ಮನ್ನ ಇಹಲೋಕಾಧಿಪತಿ ಮೇಲೆ, ವಾಯುಮಂಡಲದ ಶಕ್ತಿಗಳ ಮೇಲೆ, ಮಂತ್ರದ ಶಕ್ತಿಗಳ ಮೇಲೆ, ಪಾಪಗಳ ಮೇಲೆ, ದೆವ್ವಗಳ ಮೇಲೆ, ಸೈತಾನನ ಶಕ್ತಿಗಳ ಮೇಲೆ ನಮಗೆ ಯುದ್ಧ ಮಾಡೋದಕ್ಕೆ ದೇವರು ಆರಿಸ್ಕೊಂಡಿದ್ದಾನೆ. ಇದನ್ನ ನಾವು ಅಲಕ್ಷ್ಯ ಮಾಡುವಂತಿಲ್ಲ. ಇದು ಲೋಕದ ಜನರ ಪ್ರಕಾರ ಅಥವಾ ಬೇರೆಯವರ ನಡೆಯುವ ಪ್ರಕಾರ ನಾವು ನಡೆಯುವಂತಿಲ್ಲ. ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಆತ್ಮಿಕವಾದ ಬಲ ಪ್ರಾರ್ಥನೆಯಿಂದನೇ ಸೈತಾನ ಮೇಲೆ ಯುದ್ಧ ಮಾಡೋದಕ್ಕೆ ಸಾಧ್ಯ ಆಗೋದಕ್ಕೆ ಸಾಧ್ಯ. ಅವ್ರು ಹೇಳಿದ್ರು ಅಂತ ನಾವ್ ಯುದ್ಧ ಮಾಡಕ್ ಹೋದ್ರೆ, ಇವ್ರು ಹೇಳಿದ್ರು ಅಂತ ಯುದ್ಧ ಮಾಡಕ್ ಹೋದ್ರೆ ಅಲ್ಲಿ ಬೆನ್ನು ತೋರಿಸ್ಬೇಕಾಗುತ್ತೆ. ಸೈತಾನನ್ನ ಗೆಲ್ಲೋದಕ್ಕಾಗೋದಿಲ್ಲ. ಸೈತಾನನನ್ನು ಗೆಲ್ಲಬೇಕಾದ್ರೆ ದೇವರ ಅಭಿಷೇಕ, ಆ ಅಭಿಷೇಕ ಸೌಲನ ದೇವ್ರು ಕೊಟ್ಟಿದ್ರು. ಆದ್ರೆ ಇವನೇನ್ ಮಾಡ್ದ? ತಿರಸ್ಕಾರ ಮಾಡ್ದ. ಅವಿದ್ಯನ ಯಾವಾಗ ಅದನ್ನು
ದೇವರ ಕೋಪ ಅವನ ಮೇಲೆ ಇಳಿದು ಬಂತು. ಇದು ಪಾಪ. ಅವನ ಪಶ್ಚಾತ್ತಾಪ ಪಡ್ಲಿಲ್ಲ. ಈಗ ಪಾಪ ಪರಿಹಾರ ಎಲ್ಲಿ ಸಿಗ್ತಾ ಇದೆ? ಇಲ್ಲ, ಅವನ ಜೀವನ ಎಂಡಾಗೋದಕ್ಕೆ ಸಾಧ್ಯ ಆಯ್ತು. ಇದೊಂದು ಸನ್ನಿವೇಶ. ನಾನು ಯಾಕಂದ್ರೆ ಸ್ವಲ್ಪ ಮಾತ್ರ ಹೋಗ್ತೀನಿ, ಯಾಕಂದ್ರೆ ಪೂರ್ತಿ ಒಂದೇ ಇದ್ರಲ್ಲಿ ಹೋಗೋದಿಲ್ಲ. ಒಂದೇ ಇದನ್ನ ತೆಗೆದುಕೊಂಡ್ರೆ ಅರ್ಥಕ್ಕೆ ಬರೋದಿಲ್ಲ. ಅದಕ್ಕೆ ಇನ್ನೂ ಕೆಲವು ವಿಷಯಗಳಲ್ಲ. ಇನ್ನೊಂದು ವಾಕ್ಯ ನಾವು ಓದೋಣ. ಯಾವುದು? ಆದಿಕಾಂಡದಲ್ಲಿ ಕೂಡ ನೋಡ್ತೀವಿ, ರೆಬೆಕ್ಕಳು ಯಾವ ರೀತಿ ತಂದೆ ಮನೆಯಲ್ಲಿ ವಿಗ್ರಹಗಳನ್ನ ಕದ್ದು, ನಾನು ಓದೋ 15 ದಿವಸದಲ್ಲಿ ಅದರ ವಿಷಯದಲ್ಲಿ ಮಾತನಾಡಿದೆ. ಹೇಗೆ ವಿಗ್ರಹಗಳನ್ನ ಕದ್ದು ಸುಳ್ಳು ಹೇಳಿದಾಗ ಅವರ ತಂದೆಗೂ ಲಾಭನನಿಗೂ ಗೊತ್ತಿಲ್ಲ, ಗಂಡನಾದ ಯಾಕೋಬನಿಗೂ ಗೊತ್ತಿಲ್ಲ, ಈಕೆ ಕದ್ದುಕೊಂಡಿರೋದು. ಆದ್ರೆ ಇವರಿಬ್ಬರ ಮಧ್ಯದಲ್ಲಿ ವಾದ ನಡೆಯುವಾಗ ಯಾಕೋಬನ್ ಹೇಳ್ತಾನೆ, ನಿನ್ನ ದೇವರುಗಳು ಯಾರ ಬಳಿ ಇದೆಯೋ ಅವರು ಮರಣ ಹೊಂದಲಿ. ರಾಹೇಲಲ್ಲಿ ಏನ್ ಮಾಡ್ತದೆ? ನಂತರ ಒಂದು ಮಗುನ ಹೆರಿಗೆ ಆದ ತಕ್ಷಣನೇ ಆಕೆ ಪ್ರಾಣ ಹೋಗುತ್ತೆ, ಸಾಯ್ತಾಳೆ. ಯಾಕಂದ್ರೆ ಗಂಡ ಅಲ್ಲಿ ನಡೀತಕ್ಕಂಥ ಸಾವನ್ನ ಒಂದು ಬಯಸುವಂತ ಒಂದು ಮರಣ ಹೇಗೆ ಬರ್ತಾ ಇದೆ, ಶಾಪಗಳು. ಅರ್ಥ ಆಯ್ತು? ಇದೊಂದು ಸನ್ನಿವೇಶಗಳು. ಮತ್ತೆ ಆದಿಕಾಂಡದಲ್ಲಿ ಇದೇ ರೀತಿಯಲ್ಲಿ ಹೇಳ್ತೇವೆ. ಆದಿಕಾಂಡ 25:32 ಒಂದು ವಾಕ್ಯ ಹೇಳ್ತದೆ ನಮಗೆ. ಆದಿಕಾಂಡ 25:32 ವಾಕ್ಯ ಒಂದು ಓದಿ. ಈಗ ಸ್ವಲ್ಪ ಮಾತ್ರ ವಾಕ್ಯಗಳು ಹೆಚ್ಚಿಸ್ಬಿಟ್ಟು ನಾನು ಪ್ರಾರ್ಥನೆ ಮಾಡಕ್ ಹೋಗೋಣ. ಆದಿಕಾಂಡ 25ನೇ ಅಧ್ಯಾಯ 32ನೇ ವಾಕ್ಯ. ಅವನ ಬಗ್ಗೆ ಇಲ್ಲೊಂದು ಮಾತು ಬರೆಯಲ್ಪಟ್ಟಿದೆ. ಓದಿ ಸಮೀರ್ ಬ್ರದರ್, ಆನಂದ್ ಬ್ರದರ್ ಓದಿ. ಹಾಗಲಿ ನನ್ನಂತ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು ಅಂದನು. ಸಾಕು ಅಂದೆ ಒಂದೇ ವಾಕ್ಯ. ಇಲ್ಲಿ ಏಸಾವನು ದೊಡ್ಡ ಮಗನಾಗ್ಬಿಟ್ಟಿದ್ದಾನೆ, ಯಾಕೋಬನು ಚಿಕ್ಕ ಮಗನಾಗ್ಬಿಟ್ಟಿದ್ದಾನ. ಇಲ್ಲೊಂದು ಹೊತ್ತು ಊಟಕ್ಕಾಗಿ ಯಾಕೋಬನು ಕೇಳಿದ, ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿ ಬಿಡೋದಾದ್ರೆ ನಾನು ನಿನ್ಗೆ ಊಟ ಕೊಡ್ತೀನಿ ಅಂದ. ಅವಾಗ ಈ ಚೊಚ್ಚಲತನದ ಕಾರ್ಯದಲ್ಲಿ ವಿಷಯದಲ್ಲಿ ಏಸಾವನು ಏನ್ ಮಾಡ್ತಾ ಇದ್ದಾನೆ? ನನ್ನಂತ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು? ಚೊಚ್ಚಲತನದಿಂದ ಪ್ರಯೋಜನವೇನು ಅಂತ ಹೇಳಿದ್ರು. ಅದೊಂದು ವೇಳೆ ಆಶೀರ್ವಾದ ಇರ್ತಾಯ್ತು ಅಥವಾ ಪಡ್ಕೊಳ್ಬೋದಾಗಿತ್ತು. ನನ್ನಂತ ಸಾಯುವವನಿಗೆ ಅಂತ ಅವನ ಬಾಯಿಂದ ಮಾತು ಬರ್ತಾ ಇದೆ. ಯಾವಾಗ ಇವನು ನನ್ನಿಂದ ಸಾಯುವಂತವನಿಗೆ ಅಂತ ಬಂತೋ ಆ ಮಾತಿನ ಅರ್ಥ ಏನಾಯ್ತು? ಇನ್ನೊಬ್ಬನಿಗೆ ಆಶೀರ್ವಾದ ಪಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇದೆ. ಯಾಕೋಬನ ಇದರ ಬಲ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ನಂತರ ಇದೇ ವಾಕ್ಯದಲ್ಲಿ, ಇದೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 27ನೇ ಅಧ್ಯಾಯ 34ರಲ್ಲಿ ನೋಡ್ತೀವಿ. ಇವತ್ತು ಈ 25:32 ನನ್ನಂತ ಸಾಯವನಿಗೆ ಚೊಚ್ಚಲತನದ ಹಕ್ಕು ನನಗೇನಿಗೆ ಅಂದ. 27ನೇ ಅಧ್ಯಾಯಕ್ಕೆ ಬಂದಾಗ 27ನೇ ಅಧ್ಯಾಯದಲ್ಲಿ 34ನೇ ವಾಕ್ಯಕ್ಕೆ ಬಂದಾಗ ಇಲ್ಲಿ ನೋಡಿ ಅವನ ಪ್ರಾರ್ಥನೆ ಹೇಗಿದೆ, ಅವನ ಜೀವನ ಹೇಗಿದೆ. ಏಸಾವನು ಓದಿ 27 ಆದಿಕಾಂಡ 27:34. ಏಸಾವನು ತನ್ನ ತಂದೆಯ ಮಾತುಗಳನ್ನು ಕೇಳಿದಾಗ ದುಃಖಾಕ್ರಾಂತನಾಗಿ ಬಹಳ ಅಳುತ್ತಾ, ಅಪ್ಪ ತಂದೆಯೇ, ನನ್ನನ್ನು ಸಹ ಆಶೀರ್ವದಿಸು ಎಂದು ಬೇಡಿಕೊಳ್ಳಲು ಇಸಾಕನು ವಾಯ್ಸ್ ಬರ್ಬೇಕು. ನೀವು ಮೊಬೈಲ್ ಹತ್ರ ಇಟ್ಕೊಂಡು ವಾಕ್ಯ ಹೋದ್ರಿ. ವಾಯ್ಸ್ ಕಡಿಮೆ ಇದೆ, ನಾನು ಫುಲ್ ಸೌಂಡ್ ಕೊಟ್ಟಿದ್ದೀನಿ, ಆದ್ರೆ ನಿಮ್ ವಾಯ್ಸ್ ಇದಿಲ್ಲ. ವಾಕ್ಯ ಓದೋರು ಪ್ರಾರ್ಥನೆ ಮಾಡೋರು ಮೊಬೈಲ್ ಹತ್ರ ಇರ್ಲಿ, ವಾಯ್ಸ್ ಕೇಳೋದಿಲ್ಲ ಕೆಲವ್ರಿಗೆ. ನೋಡಿ ಅಲ್ಲೇನ್ ಹೇಳ್ದ? ಯಾಕೋಬನ ಸನ್ನಿಧಾನದಲ್ಲಿ ನನ್ನಂತ ಸಾಯುವವನಿಗೆ ಈ ಚೊಚ್ಚಲತನದಿಂದ ಪ್ರಯೋಜನವೇನು? ಅವನಿಗೆ ಗೊತ್ತಾಗ್ಲಿಲ್ಲ ಮುಂದೆ ನನ್ನ ಭವಿಷ್ಯ ಇದೆ ಅಂತ. ಆದ್ರೆ ಇಲ್ಲಿ ಬಂದಾಗ ತಂದೆ ಹತ್ರ ಏನ್ ಹೇಳ್ತಾ ಇದ್ದಾನೆ? ಏಸಾವನು ತನ್ನ ತಂದೆಯ ಮಾತುಗಳನ್ನು ಕೇಳಿ ದುಃಖಕ್ರಾಂತನಾಗಿ ಬಹಳ ಅಳುತ್ತಪ್ಪ ತಂದೆಯೇ, ನನ್ನನ್ನು ಆಶೀರ್ವದಿಸೆಂದು ಬೇಡಿಕೊಳ್ಳಲು ಕೆಳಗಡೆ ನೀವು ಓದಬಹುದು. ಇನ್ನು ಆಶೀರ್ವಾದ ಇಲ್ಲ, ಅಲ್ಲಿ ಪ್ರಕಟ ಆಗ್ತಾ ಇಲ್ಲ. ಅವನು ಒಂದು ಮಾತು ನುಡಿದ್ರಿಂದ, ಸೌಲನು ದೇವರ ಮಾತು ಒಂದೇ ಒಂದು ಮಾತು ಕೇಳದಿದ್ರಿಂದ ಸೌಲನನ್ನ ದೇವರು ಕೈ ಬಿಟ್ರು. ಏಸಾವನು ಒಂದೇ ಒಂದು ಮಾತು ಸಾವಿನ ಮಾತು ಹೇಳಿದ್ರಿಂದ ಅವನು ಆಶೀರ್ವಾದವನ್ನ ಕಳ್ಕೊಂಡ. ಅರ್ಥ ಆಯ್ತಾ? ಆಶೀರ್ವಾದ ಕಳ್ಕೊಂಡ. ರಾಹೇಲಳು ಕೆಲವು ವಿಗ್ರಹಗಳನ್ನ ಮನೆಯಲ್ಲಿ, ತಂದೆ ಮನೆಯಲ್ಲಿ ಕದ್ದಿದ್ರಿಂದ ಮರಣ ಹೊಂದಿದಳು. ಇವ್ರು ಯಾರ ಜೀವಿತದಲ್ಲಿ ನೋಡಿದ್ರು ಪಶ್ಚಾತ್ತಾಪ ನಾವು ಕಾಣ್ಲಿಲ್ಲ, ಪರಿಹಾರ ಕಾಣ್ಲಿಲ್ಲ, ಬಿಡುಗಡೆ ಕಾಣ್ಲಿಲ್ಲ. ಇವತ್ತು ಈ ಸೌಲನಂತೆ ತಪ್ಪು ಮಾಡೋದು ಉಂಟು, ರಾಹೇಲಳಂತೆ ಕದಿಯೋದು ಉಂಟು, ಏಸಾವನಂತೆ ನಾವು ಅಲಕ್ಷ್ಯ ಮಾತುಗಳನ್ನು ಆಡೋದು ಉಂಟು. ಇದೆಲ್ಲ ನಮ್ಮ ಜೀವಿತದಲ್ಲಿ ಬರುತ್ತೆ. ಇದು ಯಾವ ರೀತಿ ಬರ್ತದೆ? ಜ್ಞಾನೋಕ್ತಿಗಳು 18:21 ಹೇಳ್ತದೆ ಒಂದು ವಾಕ್ಯ.
ಜ್ಞಾನೋಕ್ತಿ 18:21 ಒಂದು ವಾಕ್ಯ ಎಚ್ಚರಿಸ್ತಾನ ದೇವ್ರು ನಮಗೆ. ಏನಂತ ಎಚ್ಚರಿಸ್ತಾನೆ? ಓದಿ 18:21. ಜೀವ ಮರಣಗಳು ನಾಲಿಗೆಯ ವಶ, ವಂಚನಾ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಏನಂತೆ? ಜೀವ ಮರಣಗಳು ಯಾರ ಎಲ್ಲಿದೆ ಅಂತೆ? ನಾಲಿಗೆ ವಶದಲ್ಲಿದೆ. ವಚನ ಪ್ರಿಯರು ಅದನ್ನು ಅನುಭವಿಸುವರು. ಅರ್ಥ ಆಯ್ತಾ? ಇಂಥ ಪಾಪಗಳು ಎಷ್ಟೋ ಜೀವಿತದಲ್ಲಿ ನಡೀತಾ ಇರ್ತದೆ. ಎಷ್ಟೋ ಪಾಪ ಹಿಂದಟ್ಕೊಂಡು ಬರ್ತಾ ಇರ್ತದೆ, ಗೊತ್ತೇ ಇರೋದಿಲ್ಲ. ಶೋಧನೆ ಬಂದಾಗ, ಬಲಹೀನತೆ ಬಂದಾಗ ಮನುಷ್ಯ ಗೊಣಗುವಂಥದ್ದು, ಬಲಹೀನಾಗುವಂಥದ್ದು, ಶೋಧನೆಗೊಳಪಡುವಂಥದ್ದು, ಪಾಪಗಳನ್ನು ನಿಭಾಯಿಸುವಂಥದ್ದು. ಸೌಲನ ಮೇಲೆ ಅಭಿಷೇಕ ಇದ್ರೂ ಸಹ ಅವನು ದೇವ್ರಿಗೆ ಇದೇನಾಗಕ್ ಆಗ್ಲಿಲ್ಲ. ರಾಹೇಲಳ ಜೊತೆಯಲ್ಲಿ ಅವರ ಗಂಡ ಅಂದ್ರೆ ಯಾಕೋಬನ ಜೊತೆಯಲ್ಲಿ ದೇವ್ರು ಇದ್ರು ಕೂಡ ಆಕೆ ಕಳ್ಳತನ ಮಾಡೋದು ಬಿಡ್ಲಿಲ್ಲ. ಏಸಾವನಿಗೆ ಆಲೋಚನೆಗಳಿದೆ ಅಂದ್ರೆ ಅಬ್ರಾಮನ ಸಂತತಿಯನ್ನ ದೇವ್ರ ಆಶೀರ್ವಾದ ಮಾಡ್ತೇನೆ ಅಂತ ಅಬ್ರಾಮಕ ಇಸಾಕಗೂ ಆಶೀರ್ವಾದಗಳಿದೆ. ಆದ್ರೆ ಆಶೀರ್ವಾದ ಯಾರಿಗೆ? ಚಚ್ಚಲತನದ ಮಕ್ಕಳಿಗೆ ದೇವ್ರು ಕೊಡ್ಬೇಕಾಗಿತ್ತು. ಆದ್ರೆ ಇವನ ಬಾಯಿಂದ ಯಾವಾಗ ಅಲಕ್ಷ್ಯ ಬಂತು, ಮರಣ ಸಂಭವಿಸ್ತಾವ ಬಾಯಿಂದ, ಅದು ಇನ್ನೊಬ್ಬನಿಗೆ ಹೋಯ್ತು, ಅವನು ಪಡ್ಕೊಳ್ಳಕ್ ಆಗ್ಲಿಲ್ಲ. ಇವತ್ತು ನಾವು ಕೂಡ ಇದೇ ರೀತಿಯಲ್ಲಿ ಬಲಹೀನತೆ ಬಂದಾಗ ನೋಡ, ಅವನು ಒಂದೊತ್ತು ಊಟಕ್ಕೆ ಹಸಿವಾದಾಗ ಅವನು ತನ್ನ ಆಶೀರ್ವಾದದ ಮಾತನ್ನ ನಿರಾಕರಿಸಿದ, ಅವನ ಮೇಲೆ ಇರ್ತಕ್ಕಂಥ ಆಲೋಚನೆಗಳನ್ನ ನಿರಾಕರಿಸಿದ. ಅಬ್ರಾಮನ ಮೇಲೆ, ಆ ಇಸಾಕನ ಮೇಲೆ ಇರ್ತಕ್ಕಂಥ ವಾಗ್ದಾನಗಳನ್ನ ನೆನೆಸ್ಕೊಳ್ಳಿಲ್ಲ. ಅಬ್ರಾಮನಿಗೆ ಇಸಾಕನಿಗೆ ಹೇಳೋದು, ನಿನ್ನ ಸಂತತಿಗೆ ನಾನು ಏನು ಕಾನಾನ್ ದೇಶವನ್ನು ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಏಸಾವು ಏನ್ ಹೇಳ್ತದ? ನನ್ನಂತ ಸಾಯುವವನಿಗೆ ಇದೇನಕ್ಕೆ? ನನ್ನಂತ ಸಾಯತಕ್ಕಂಥವನಿಗೆ ಇದೇನಕ್ಕೆ? ಅವನ್ ಯಾವಾಗ ಮಾತು ಹೇಳಿದ್ನೋ ಯಾಕೋಬನಿಗೆ ಚಾನ್ಸ್ ಸಿಕ್ತು, ಇದನ್ನ ಪಡ್ಕೊಂಡ. ನಂತರ ಏಸಾವು ಎಷ್ಟೇ ಬಂದು ಕಣ್ಣೀರು ಸುರಿಸಿದ್ರು, ಪಶ್ಚಾತ್ತಾಪ ಪಟ್ರು, ಅಲ್ಲೇ ತಂದೆ ಹತ್ರ ಪರಿಹಾರ ಇಲ್ಲ. ಹೇಳ್ಬಿಟ್ಟ, ಅವನಿಗೆ ಕೊಟ್ಟ ಮೇಲೆ ಮುಗ್ದಾಯ್ತು ಆಶೀರ್ವಾದ, ಮತ್ತೆ ಇಲ್ಲ. ಅದಕ್ಕೆ ಹೇಳೋದು, ಒಂದು ಸರಿ ಬಾಯಿಂದ ಮಾತು ರಿಲೀಸ್ ಆಯ್ತು ಅಂದ್ರೆ ಸೈತಾನನಿಗದು ಬಹಳ ಅವಶ್ಯಕತೆ. ಸಾವಿನ ಮಾತು ಹೇಳ್ತೀವಿ, ನನ್ನಂತ ಸಾಯವನಿಗೆ ಏನು ಅಂತೇಳಿ ಇವನ್ ಹೇಳ್ದ. ಮತ್ತೆ ಯಾರೋ ಸೌಲನು ದೇವರ ಮಾತನ್ನ ಕೇಳದೆ ಅವಿಧೇನಾದ. ಮತ್ತೆ ರಾಯಲನ್ನು ನೋಡ್ತೀವಿ, ಕದ್ದು ಮರಣಕ್ಕೆ ಒಳಪಟ್ಲು. ಅವಳು ಮರಣ ಬಯಸ್ಲಿಲ್ಲ, ತಾನಾಗೆ ಬಂತು. ಸೌಲನು ಮರಣ ಬಯಸ್ಲಿ, ತಪ್ಪು ಮಾಡ್ದ, ಅವನಿಗೂ ಮರಣ ಬಂತು. ಇದು ಶಾಪಗಳು ಹೊಂದಿಕೊಂಡಿದ್ದು, ತಾವೇ ಹೊಂದಿಕೊಳ್ಳುವಂಥದ್ದು. ಕೆಲವರು ಹಾಕುವಂಥದ್ದು ಬೇರೆ, ಇದು ತಾನಾಗೆ ಹೊಂದಿಕೊಳ್ಳುವಂಥದ್ದು. ಇದು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಇವಾಗ ನಾವು ಎಷ್ಟೊಂದು ವಸ್ತು ಯಾರ್ದಾದ್ರು ನಾವು ಪಟ್ಕೊಂಡು ಅವರು ಯಾರ ಮೇಲಾದ್ರೂ ಅಯ್ಯೋ ನನ್ನ ವಸ್ತುನ ಯಾರು ಕತ್ಕೊಂಡಿದಾರೋ ಅಂತೇಳಿ ಅವರು ಕೆಟ್ಟದಾಗಿ ಆಲೋಚನೆ, ನೋವು ತಿನ್ಕೊಂಡು ಅವ್ರು ಶಾಪ ಹಾಕಿದ್ರೆ ಅದು ತಪ್ಪೋದೇ ಇಲ್ಲ, ಖಂಡಿತ ಸಂಭವಿಸ್ತದೆ. ಅದನ್ನೇ ಇಲ್ಲಿ ಯಾಕೋಬನ್ ಹೇಳಿದ್ದು, ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳು ಯಾರು ಕದಿಯೋರಲ್ಲ ಅಂತ ಯಾಕೋಬನ್ ಗೊತ್ತಿತ್ತು. ಆದ್ರೂ ಕೂಡ ತನ್ನ ಹೆಂಡತಿ ಕದ್ದಿದ್ದಾಳೆ, ಯಾಕೋಬನ್ ಗೊತ್ತಿಲ್ಲ. ಅದಕ್ಕೆ ಏನ್ ಹೇಳ್ದ, ನಿನ್ನ ದೇವರುಗಳ ಹತ್ರ ಯಾರ ಹತ್ರ ಸಿಗ್ತದೆ ಅವ್ರು ಸಾಯಿಲ್ಲ ಅಂತ ಅವನು ತೀರ್ಮಾನ ಮಾಡಿದ, ಗೊತ್ತೇ ಇಲ್ಲದೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ನಾವು ತಪ್ಪು ಮಾಡಿದಾಗ, ನಮ್ಮ ಮೇಲೆ ಆಗ್ಲಿ ನಿಮ್ಮ ಮೇಲೆ ಆಗ್ಲಿ ತಪ್ಪು ಮಾಡಿದಾಗ ಶಾಪಗಳು ಅವ್ರು ನೋವು ತಿನ್ಕೊಂಡು ಹಾಕ್ತಾರೆ. ಇದನ್ನ ನೋಡೋಣ ಯಾರು? ದೇವರು. ಇದನ್ನ ನೋಡೋಣ ಯಾರು? ದೇವರು. ಅವು ತಪ್ಪು ಮಾಡಿದಾಗ ಅದು ಖಂಡಿತ ಸಂಭವಿಸ್ತದೆ. ಯಾವಾಗ ಈಕೆ ಕದ್ದುಕೊಂಡಿದ್ದಲೋ ಆಕೆ ಮೇಲೆ ಕ್ರಿಯೆ ಮಾಡ್ತು, ಬೇರೆಯವ್ರು ಯಾರ ಮೇಲೂ ಆ ಮಾತು ಕ್ರಿಯೆ ಮಾಡ್ಲಿಲ್ಲ. ಈಕೆ ಯಾವಾಗ ವಿಗ್ರಹಗಳನ್ನ ಕದ್ದುಕೊಂಡಿದ್ಲು ತಂದೆ ಮನೆಯಲ್ಲಿ, ಯಾವಾಗ ಯಾಕೋಬನ್ನ ಅವಮಾನ ಪಡಿಸ್ಬೇಕಂತೇಳಿ ಅದನ್ನ ವಿಗ್ರಹಗಳು ಬೇಕು ಅಂತೇಳಿ ಬಂದು ಇವನಿಗೆ ಅವಮಾನ ಆಯ್ತು ಅಂತೇಳಿ ದುಃಖಕ್ರಾಂತನಾಗಿ ಮಾತು ಹೇಳೋದನ್ನ, ಆ ಮಾತು ಯಾರು ಕದ್ದಿದ್ದಾರೋ ಅವ್ರನ್ನೇ ಹುಡ್ಕೊಂಡೋಯ್ತು ಆ ಮರಣ ಸಂಭವಿಸೋದಕ್ಕೆ. ಯೋಚನೆ ಮಾಡಿ, ಇವತ್ತು ದೇವರ ಸಮ್ಮುಖಕ್ಕೆ ನಾವು ಇದ್ದೀವಿ, ಪ್ರಾರ್ಥನೆ ಇರುವಾಗ, ವಾಕ್ಯ ಕೇಳುವಾಗ ಮಾತ್ರ ನಾವು ಎಚ್ಚರವಾಗಿರ್ತೇವೆ. ಉಳಿದಂತ ಸಂದರ್ಭಗಳಲ್ಲಿ ಸೈತಾನ ನಮ್ಮ ಕಣ್ಣುಗಳನ್ನು ಕುರುಡು ಮಾಡ್ತಾನೆ. ಯಾಕೆ ಕುರುಡು ಮಾಡ್ದ? ಯೇಸವನ ಕಣ್ಣನ್ನು ಕುರುಡು ಮಾಡ್ದ. ಅನುಗ್ರಹ ಆಶೀರ್ವಾದ ತಲೆಮಾರುಗಳಿಂದ ಬರ್ತಾ ಇದೆ, ಆದ್ರೆ ಇವನು ಬೇಡ ಅಂತ ನಿರಾಕರಿಸ್ದ, ಸಾವನ್ನ ಬಯಸ್ದ, ಹಿಂದಟ್ಕೊಂಡ್ ಬರ್ತಾ ಇದೆ. ಅಬ್ರಾಮ್ ಇಸಾಕ್ ಯಾಕೋಬನ ಮೇಲೆ ಬರ್ಬೇಕಾದಂತ ಆಶೀರ್ವಾದ ಯೇಸವನ ಮೇಲೆ ಬರ್ಬೇಕಾಗಿತ್ತು, ಆದ್ರೆ ಇವನು ನಿರಾಕರಿಸ್ತಾ ಇದ್ದಾನೆ. ಆದ್ರೆ ಕರ್ತನ ಸಭೆಯಲ್ಲೇ ನಮ್ಮನ್ನ ದೇವರ ಆಶೀರ್ವಾದ ಮಾಡಕ್ ಅನುಗ್ರಹ ಹಿಂದಟ್ಕೊಂಡ್ ಬರ್ತಾ ಇದೆ. ಕೆಲವ್ರು ಏನ್ ಮಾಡ್ತೀವಿ, ಈ ತಪ್ಪುಗಳನ್ನ ಮಾಡಿ ಆಶೀರ್ವಾದನ ಬ್ರೇಕ್ ಮಾಡ್ತೀವಿ, ಬಿಡುಗಡೆಗಳನ್ನ ಬ್ರೇಕ್ ಮಾಡ್ತೀವಿ, ದೇವರು ಹೇಳಿದ ಮಾತಿಗೆ ಅವಿಧೇಯರಾಗ್ತೀವಿ. ಅರ್ಥ ಆಯ್ತಾ? ಅವಿಧೇಯರಾಗ್ತೀವಿ. ಯಾಕಂದ್ರೆ ಇನ್ನೂ ನಾನು ಹೋದ್ರೆ ವಾಕ್ಯಗಳಲ್ಲಿ ಇನ್ನೂ ಹೋಗ್ಬೋದು. ಅರಣ್ಯ ಕಾಂಡದಲ್ಲಿ ಕೂಡ ನಾವು ನೋಡ್ತೀವಿ. ಅರಣ್ಯ ಕಾಂಡ 14ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಓದಿ. ಅರಣ್ಯ ಕಾಂಡ 2:14. ಇಲ್ಲಿ ಯಾವ ರೀತಿ ಅವ್ರು ಬಯಸ್ತಾ ಇದ್ದಾರೆ? ಅರಣ್ಯ ಕಾಂಡ 14ನೇ ಅಧ್ಯಾಯ 2ನೇ ವಾಕ್ಯ ಓದಿ. ಅರಣ್ಯ ಕಾಂಡ
ಓದಿ. ಇಸ್ರಾಯೇಲರು ಮೋಶೆ ಆರೋನರಿಗೆ ವಿರೋಧವಾಗಿ ಗುಣಗುಟ್ಟಿ, ನಾವು ಐಗುಪ್ತದಲ್ಲಿಯೇ ಇನ್ನ ಮೊಬೈಲ್ ಹತ್ರ ಎಷ್ಟೋ ಇಟ್ಕೊಳ್ಳ, ಮೇಲಾಗಿ ಮೊಬೈಲ್ ಇನ್ನೂ ಹತ್ರ ಇಟ್ಕೊ. ಆನಂದ್ ಬ್ರದರ್, ಮೊಬೈಲ್ ವಾಯ್ಸ್ ಕಡಿಮೆ ಇದೆ ನಿಂದು. ಮೊಬೈಲ್ ಎಲ್ಲೋ ಇರುತ್ತೆ, ನೀವು ಯಾವ್ದೋ ಕಡೆ ಮಾತಾಡ್ತೀರಾ. ಮೊಬೈಲ್ ಹತ್ರ ಇಟ್ಕೊಂಡು ಮಾತಾಡಿ. ಓಕೆ, ಓದಿ. ಇಸ್ರಾಯೇಲರೆಲ್ಲರೂ ಮೋಶೆ ಆರೋನರಿಗೆ ವಿರೋಧವಾಗಿ ಗುಣಗುಟ್ಟಿ, ನಾವು ಐಗುಪ್ತ ದೇಶದಲ್ಲಿಯೇ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು, ಈ ಅರಣ್ಯದಲ್ಲಿ ಯಾವ್ದಾರು ಸತ್ತಿದ್ದರೆ ಮೇಲಾಗಿತ್ತು. ಸಾಕು ಯೆಹೋವನು ಸಾಕು ಸಾಕು, ಅಷ್ಟೇ ನಮ್ಮನ್ನು ಸಾಕು ಸಾಕು, ಅಷ್ಟೇ ಸಾಕು. ನಮಗೆ ಅಷ್ಟೇ ಸಾಕು. ಉಳಿದಂಥದ್ದು ಆಮೇಲೆ ಓದ್ಕೊಳ್ಳಿ ವಾಕ್ಯಗಳು. ಸದ್ಯಕ್ಕೆ ಈಗ ಅಷ್ಟೇ ಸಾಕು. ಏನ್ ಹೇಳ್ತಾ ಇದ್ರಲ್ಲಿ, ಇಸ್ರಾಯೇಲರನ್ನ ದೇವರೇನು ಕರೀತಾ ಇದ್ದಾನೆ? ಆಲು ಜನ ಅರಿಯುವಂತ ದೇಶಕ್ಕೆ. ಅಬ್ರಾಮನು ಯಾವ ದೇಶದಲ್ಲಿ ಕಾಲಿಟ್ಟು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಇದನ್ನ ನಿನ್ನ ಸಂತಾನಕ್ಕೆ ಕೊಡ್ತೀನಿ ಅಂತ ದೇವರು ಹೇಳಿದ ಮೇಲೆ ನಂಬಿಕೆ ಇಟ್ಟು ಎಲ್ಲೆಲ್ಲಿ ಕಾಲಿಟ್ಟು ಪ್ರಾರ್ಥನೆ ಮಾಡೋದನ್ನ ಅಬ್ರಾಮನು ಸ್ತುತಿಸುದನ್ನ ದೇವರನ್ನ, ಆ ದೇಶವನ್ನು ಕೊಡೋದಕ್ಕೆ ಇಸ್ರಾಯೇಲರನ್ನ ದೇವರು ಕರೀತಾ ಇರ್ತಾ ಇದ್ದಾನೆ. ಆದ್ರೆ ಇಸ್ರಾಯೇಲರಿಗೆ ವಾಗ್ದಾನ ಇದೆ, ಆಲೋಚನೆ ಇದೆ, ಕೃಪೆ ಇದೆ, ದೇವರು ಇದ್ದಾನೆ. ಆದ್ರೆ ಇವ್ರ ಬಾಯಲ್ಲಿ ಬರ್ತಕ್ಕಂಥ ಮಾತೇನಾಗಿದೆ? ನಾವು ಏನ್ ಹೇಳ್ತಾ ಇದಾರೆ ಇವರು? ನಾವು ಆರೋನಿಗೂ ವಿರೋಧವಾಗಿ ಗುಣಗುಟ್ಟಿ, ನಾವು ಐಗುಪ್ತ ದೇಶದಲ್ಲಿ ಸತ್ತಿದ್ರೆ ಎಷ್ಟೋ ಮೇಲಾಗಿತ್ತು, ಒಂದು ವೇಳೆ ಅರಣ್ಯದಲ್ಲಿ ಯಾವ್ದು ಸತ್ತಿದ್ರು ಮೇಲಾಗಿತ್ತು. ನೋಡಿದ್ರ ಮರಣ. ಇವ್ರೇನು ಬೇಡಿಕೊಂಡ್ರು ಈ ವ್ಯಕ್ತಿಗಳು, ಕಾನಾನ್ ದೇಶವನ್ನು ನೋಡಕ್ ಬಿಡ್ಲಿಲ್ಲ ದೇವ್ರು, ಅಲ್ಲೇ ಎಂಡಾಯ್ತು. ಇದೇ ಮಾತಿಗೆ ತಪ್ಪು ಏನ್ ಹೇಳಿದ್ರು ದೇವ್ರು? ನೀವ್ ಅಂದುಕೊಂಡಂಗೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಏನಂದ್ರು? ನೀವೇನ್ ಅಂದುಕೊಳ್ತಾ ಇದ್ದೀರೋ ಅದರಂತೆ ನಾನು ಮಾಡ್ತೀನಿ, ನೀವೇನ್ ಬಯಸ್ತಾ ಇದ್ರು ಅದೇ ನಿಮಗ್ ಸಂಭವಿಸ್ಬಿಡ್ತದೆ. ಅರಣ್ಯದಲ್ಲಿ ಇವ್ರ ಹೆಣಗಳ ತಳ್ತೀನಿ ನಾನು ಅಂದ್ರು ದೇವ್ರು. ಬಯಸಿದ್ದೇನವರು ಮರಣ. ನಾವಿವತ್ತು ಎಷ್ಟೇ ಶುದ್ಧವಾಗಿದ್ರು, ಭಯಭಕ್ತಿಯಿಂದ ಇದ್ರು, ಪ್ರಾರ್ಥನೆಗಳಲ್ಲಿದ್ರು, ಕೆಲವು ಸಂದರ್ಭಗಳಲ್ಲಿ ಶೋಧನೆಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ, ಬಾಧೆಗಳು ಬರುವಾಗ ಸೈತಾನನು ಇದೇ ರೀತಿಯಲ್ಲಿ ಪ್ರೇರೇಪಿಸಿ ವಂಚನೆ ಮಾತುಗಳು, ಮರಣದ ಮಾತುಗಳು, ಸೋಲಿನ ಮಾತುಗಳು, ಕಳ್ಳತನದ ಮಾತು, ಸುಳ್ಳಿನ ಮಾತು ಬಾಯಿಂದ ಉಚ್ಚರಿಸುವಂತೆ ಸೈತಾನನ್ನು ಉಪಯೋಗಿಸ್ಬಿಡ್ತಾನೆ. ಆ ಸಂದರ್ಭ ಸಮಯ ನಮಗೆ ಗೊತ್ತೇ ಆಗೋದಿಲ್ಲ. ಕೆಲವರಿಗೆ ಇದೇನಾಗುತ್ತೆ, ಹಿಂದಟ್ಟಿ ಬರ್ತಾ ಇರುತ್ತೆ. ಇಸ್ರಾಯೇಲರಿಗೆ ಆ ಟೈಮಲ್ಲಿ ಏನ್ ಗುಣಗ್ತಾ ಇದ್ದೀವಿ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ. ಇಸ್ರಾಯೇಲರಿಗೆ ಗೊತ್ತೇ ಆಗ್ಲಿಲ್ಲ. ಅರ್ಥ ಆಯ್ತಾ? ಅವ್ರಿಗೇನ್ ಮಾತಾಡಿದ್ವಿ ನಾವು ಗೊತ್ತಾಗ್ಲಿಲ್ಲ ಇಸ್ರಾಯೇಲರಿಗೆ. ಕೊನೆಗೆ ಏನಾಯ್ತು? ಅವರ ಹೆಣಗಳು ಎಲ್ಲಿ ಬಿತ್ತು? ಅರಣ್ಯದಲ್ಲೇ ಬಿತ್ತು. ಸೌಲನ್ ಏನ್ ಮಾಡ್ದ? ಸಾವನ್ನ ಕಂಡ. ರಾಹೇಲಳು ಏನಾದ್ಲು? ಸತ್ತಳು. ಏಸಾವೇನಾದ? ದುಃಖ ಪಟ್ಟರು, ಸಿಕ್ಕದೆ ನಿರಾಶೆಗೊಂಡ. ನೋಡಿದ್ರ? ಇವತ್ತು ಬಿಡುಗಡೆಗಳಿಲ್ಲದೆ ಇರೋದಕ್ಕೆ ಕಾರಣಗಳೇನು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ವಿದ್ಯತ್ವಕ್ಕೆ ಒಳಪಡದೆ ಅವಿದ್ಯತ್ವ ಗೊತ್ತೇ ಆಗೋದಿಲ್ಲ. ಆ ಒಂದೊಂದು ಕ್ಷಣ ಸಾಕು ಪಾಪ ಮಾಡೋದಕ್ಕೆ. ಒಂದು ಕ್ಷಣ ಸಾಕು ಸೈತಾನ ನಮ್ಮನ್ನ ಯಾಮರ್ಸೋದಕ್ಕೆ. ಒಂದು ಕ್ಷಣ ಸಾಕು ಸೈತಾನ್ಗೆ ಬಾಗಿಲು ತೆರೆಯೋದಕ್ಕೆ. ಅದಕ್ಕಾಗಿ ಸೈತಾನನ ಕಾದಿರ್ತಾನೆ. ಇದ್ರಿಂದ ಎಷ್ಟೋ ಜನಕ್ಕೆ ಇವತ್ತು ಶಾಪಗಳೇ ಆಗಿರ್ಲಿ, ಮಂತ್ರಗಳೇ ಆಗಿರ್ಲಿ, ದೆವ್ವಗಳೇ ಆಗಿರ್ಲಿ, ತಲೆಮಾರುಗಳಿಂದ ಬರುವಂತದ್ದಾಗಿರ್ಲಿ, ಬಿಡುಗಡೆ ಇಲ್ಲದೆ ಕಷ್ಟಪಟ್ಟು ಬಾಧೆ ಪಡ್ತಾರೆ. ಒಪ್ಪಿಸಿಕೊಟ್ಟು ಸಮರ್ಪಣೆ ಮಾಡಿ ಉಪವಾಸ ಮಾಡಿ ಪ್ರಾರ್ಥನೆಗಳು ಮಾಡ್ಬೇಕು, ಆದ್ರೂ ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ಸೈತಾನ ಬಿಡೋದಿಲ್ಲ ವಿದ್ಯತ್ವಕ್ಕೆ. ಅವಿದ್ಯತ್ವ ಮಾಡು, ಸೈತಾನಿಗೆ ತುಂಬಾ ಇಷ್ಟ. ವಿದ್ಯತ್ವಕ್ಕೆ ಒಳಪಡಿಸೋದಿಲ್ಲ. ಇವಾಗ ಎಷ್ಟೇ ಜನರು ನೋಡಿ, ಎಲ್ಲಾ ಕಡೆ ನೋಡ್ರಿ, ನಮಗೆ ಪ್ರಾರ್ಥನೆ ಮಾಡಂತ ಪಾಸ್ಟರ್ಸ್ನ ಕೇಳ್ಕೊಂಡ್ ಬರೋರು ಜಾಸ್ತಿ ಇದ್ದಾರೆ. ಬೈಬಲ್ ಹೇಳೋ ಪ್ರಕಾರ, ಪಾಸ್ಟ್ ಹೇಳೋ ಪ್ರಕಾರ ನಾವು ಮೊಣಕಾಲು ನಾವು ಹಿಂಗ್ ಪ್ರಾರ್ಥನೆ ಮಾಡಿ ನಾವು ಬಲ ಹೊಂದುತ್ತೀವಿ ಅನ್ನೋರು ತುಂಬಾ ಕಡಿಮೆ. ಯಾಕಂದ್ರೆ ಆಗೋದಿಲ್ಲ ಮೊಣಕಾಲು ಪ್ರಾರ್ಥನೆ ಮಾಡಕ್ಕೆ. ಎಷ್ಟೋ ಜನರನ್ನ ಸೈತಾನನು ಮಂಕುಪಡಿಸ್ತಾನೆ. ಎಷ್ಟೋ ಜನರನ್ನ ಪ್ರಾರ್ಥನೆಗಳಲ್ಲಿ ಕಂಟ್ರೋಲ್ ಮಾಡ್ತಾನೆ. ಯಾಕಂದ್ರೆ ನಮ್ಮ ಉಪವಾಸ, ನಮ್ಮ ಪ್ರಾರ್ಥನೆ ಅಂದ್ರೆ ಸೈತಾನಿಗೆ ಆಗೋದಿಲ್ಲ. ಯಾಕಂದ್ರೆ ಶಾಪಗಳು ಎಷ್ಟೇ ಎತ್ಕೊಂಡು ನೀನ್ ಹಂಗೆ ಹೋಗಿ ಮುಂದರಿ ಪರವಾಗಿಲ್ಲ, ಸೈತಾನ್ ಟೆನ್ಷನ್ ಇರೋದಿಲ್ಲ. ಈ ಪಾಪ ಶಾಪಗಳಿಂದ ನಾವು ಬದಲಾವಣೆ ಆಗಿ ಬಿಡುಗಡೆ ಆಗ್ತೀವಂದ್ರೆ ದೇವರು ಹೇಳ್ತಾನೆ, ಈ ಶಾಪ ಮುರಿಯಲ್ಪಟ್ರೆ, ಪಾಪ ಮುರಿಯಲ್ಪಟ್ರೆ ಮುಚ್ಚಿರುವಂತ ಎಲ್ಲಾ ಬಾಗಿಲುಗಳನ್ನ ನಿಮಗಾಗಿ ತೆರಿತೀನಿ. ಈ ಪಾಪ ಶಾಪಗಳೇನಾಗ್ತದೆ? ಅಡ್ಡವಾಗಿದೆ. ಯೆಶಾಯನ ಗ್ರಂಥ 59:1-2 ಹೇಳ್ತದಲ್ವ ವಾಕ್ಯ, ನಿಮ್ಮ ಪಾಪ ಅಪರಾಧಗಳೇ ನನ್ನ ಕಣ್ಣು ಮುಂದೆ ಅಡ್ಡವಾಗಿದೆ, ನನ್ನ ಕೈ ರಕ್ಷಿಸಲಾರದಂತ ಮೋಟಗೈಯಲ್ಲ ನಿಮ್ಮ ಪಾಪ ಅಪರಾಧಗಳೇ. ಇದರಿಂದ ಏನಾಗುತ್ತೆ? ಕೆಲವರಿಗೆ ಬಿಡುಗಡೆಗಳು, ಆಶೀರ್ವಾದ, ಸಮಾಧಾನ ಸಿಕ್ಕೋದಕ್ಕೆ ತಡೆ ಆಗುತ್ತೆ. ಇದನ್ನ ಮರಿಬೇಕು. ಅರ್ಥ ಆಯ್ತಾ? ಇದನ್ನ ಎಷ್ಟೋ ಇದೆ ನೋಡಿ. ನಾವು ಎಷ್ಟೋ ದಿನಗಳಿಂದ, ತಲೆಮಾರುಗಳಿಂದ ಬರ್ತಕ್ಕಂಥ ಪಾಪ ಶಾಪನ ಒಂದೇ ದಿನದಲ್ಲಿ ನಾವು ತ್ಯಾಗ ಮಾಡ್ತೀವಿ ಅಂದ್ರೆ ಆಗಲ್ಲ. ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡ್ಲೇಬೇಕು. ಯಾವ ಪಾಪಗಳು ನಮ್ಮ ಹಿಂದಟ್ಟಿ ಬರ್ತಾ ಇದೆ, ಯಾವ ಶಾಪ ಯಾವ ತಲೆಮಾರದು ಅಥವಾ ನಮ್ಮ ಬಾಯಿಯಲ್ಲಿ
ಅಥವಾ ನಮ್ಮೇಲೆ ಬಂದಂತದ್ದು ಯಾವ್ದು ತ್ಯಾಗ ಮಾಡಿ ಸೈತಾನನಿಗೆ ಸ್ವಲ್ಪ ಕೂಡ ಜಾಗ ಸಿಕ್ಕಬಾರದು ಸ್ಥಳ ನಮ್ಮ ಮೇಲೆ. ಈ ರೀತಿ ನಾವು ಪ್ರಾರ್ಥಿಸಬೇಕು. ಯೇಸುಸ್ವಾಮಿ ಕೂಡ ಏನ್ ಹೇಳಿದ್ರು, ಇಹ ಲೋಕಾಧಿಪತಿ ಈಗ ನನ್ನ ಬಳಿಗೆ ಬರ್ತಾನೆ, ಅವನಿಗೆ ಸಂಬಂಧಪಟ್ಟಿದ್ದು ಯಾವುದು ನನ್ನಲ್ಲೇ ಇಲ್ಲ. ಇಹ ಲೋಕಾಧಿಪತಿ ನನ್ನ ಬಳಿಗೆ ಬರ್ತಾನೆ, ಈಗ ಅವನಿಗೆ ಸಂಬಂಧಪಟ್ಟಿದ್ದು ಯಾವುದು ನನಗಿಲ್ಲ. ಈ ರೀತಿಯಲ್ಲಿ ದೇವರ ಯೇಸುಸ್ವಾಮಿ ಹೇಳಿದ್ರು. ಇವತ್ತು ನಾವು ಕೂಡ ಇದೇ ರೀತಿಯಲ್ಲಿ ಧೈರ್ಯವಾಗಿ ನಾವು ಪ್ರಾರ್ಥನೆ, ನನ್ನ ದೇವರಲ್ಲಿ ನಾನು ನಿಂತುಕೊಳ್ತೀನಿ, ನಾನು ದೇವರ ಮಗನ, ದೇವರ ಮಗಳು, ಸೈತಾನನಿಗೆ ಸಂಬಂಧಪಟ್ಟದ್ದು ಯಾವುದು ನನ್ನಲ್ಲೇ ಇಲ್ಲ, ನಾನು ಪೂರ್ಣವಾಗಿ ಸಮರ್ಪಿಸ್ತೀನಿ, ನಾನು ಪೂರ್ಣವಾಗಿ ಒಪ್ಪಿಸ್ಕೊಡ್ತೀನಿ. ಅರ್ಥ ಆಯ್ತಾ? ಪ್ರಾರ್ಥನೆ ನೋಡಿ, ಇವತ್ತು ಈಗ ಒಂದು ಪ್ರಾರ್ಥನೆ ಇದೆ, ಪಶ್ಚಾತ್ತಾಪದ ಪ್ರಾರ್ಥನೆ ಇದೆ, ಶಾಪಗಳಿಂದ ಬಿಡುಗಡೆಗಿದೆ ಅಂತ ಎಷ್ಟು ಜನ ಇವತ್ತು ಕೂಡ ಮಿಸ್ ಆದ್ರಿಂದ. ಎಷ್ಟು ಜನ ಎಲ್ಲಿ ಶಿವಣ್ಣ ಬ್ರದರ್ ಬಂದಿದ್ರಾ? ಇಲ್ಲ, ಶಿವಣ್ಣ ಬ್ರದರ್ ಅವ್ರ ಫ್ಯಾಮಿಲಿ, ಮತ್ತೆ ರವಿ ಅವ್ರ ಕುಟುಂಬ, ಇನ್ನು ಎಷ್ಟು ಮಂದಿ ಅದೇ ಬಲಹೀನತೆಗಳು. ಆದ್ರೂ ಪರವಾಗಿಲ್ಲ, ಅವ್ರು ಬರ್ಲಿಲ್ಲ ಅಂತ ನಾವು ಕುಗ್ಗಿ ಹೋಗಂಗಿಲ್ಲ, ಅವ್ರು ಬರ್ಲಿಲ್ಲ ಅಂತ ನಮ್ಮ ಪ್ರಾರ್ಥನೆ ಡಲ್ ಆಗಂಗಿಲ್ಲ. ಸೈತಾನ ಏನ್ ಮಾಡ್ತಾನೆ, ಎದುರು ನೋಡ್ತಾ ಇರ್ತಾನೆ ನಮ್ಮ ಪ್ರಾರ್ಥನೆ ಕುಗ್ಗಿಸೋದಕ್ಕೆ. ಇಬ್ಬರಿದ್ರು ಮೂವರಿದ್ರು ಯೇಸುಸ್ವಾಮಿ ನಮ್ಮನ್ನು ಮುಟ್ಟುವಂತ ದೇವರು. ಅರ್ಥ ಆಯ್ತಾ? 100 ಜನ ಇದ್ರೆ ಮಾತ್ರನೇ ದೇವರ ಹೆಸರು ದೇವ ಅಥವಾ ಶಾಪ ಹೋಗ್ತದ ಅಂತ ಹೇಳಿಲ್ಲ. ನಂಬಿಕೆ ಇದ್ರೆ ಸಾಕಲ್ಲ ದೇವ್ರ ಬದಲಾವಣೆ ಬಿಡುಗಡೆ ಕೊಡೋದಕ್ಕೆ ತೊಡ್ತಾರೆ. ಅರ್ಥ ಆಯ್ತಾ? 8-10 ಆಗೋಯ್ತು. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಈ ವಾಕ್ಯಗಳನ್ನ ಸ್ವಲ್ಪ ಮಾತ್ರ ಎಚ್ಚರಿಕೆ ಕೊಟ್ಟಿದ್ದೇನೆ, ಯಾಕಂದ್ರೆ ಇದೆಲ್ಲ ಸಂದೇಶ ತೆಗೆದುಕೊಂಡ್ರೆ ತುಂಬಾ ಟೈಮ್ ತಗೊಳುತ್ತೆ. 1 hour ಮಾತ್ರ ನಮಗಿರುತ್ತೆ ಅಷ್ಟೇ. ಯಾಕಂದ್ರೆ ಉಳಿದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಪರ್ಸನಲ್ ಆಗಿ ದೇವ್ರ ಪಾದದಲ್ಲಿ ಕುಳಿತು ಪ್ರಾರ್ಥನೆಗಳನ್ನು ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಪ್ರಾರ್ಥನೆಗೆ ಒಪ್ಪಿಸಿಕೊಡ್ಬೇಕು. ಇದು ಮಾತ್ರ ಈ ನಾವು ಆನ್ಲೈನ್ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಈ ಪ್ರಾರ್ಥನೆ ಸಾಲೋದಿಲ್ಲ. ಇದು ಬರೀ ಗುಂಪು, ಏನೋ ನಾವ್ ಹೇಳ್ತಾ ಇದೀವಿ, ಕೇಳ್ತಾ ಇದ್ದೀರಾ. ನೀವು ಬಲ ಹೊಂದೋದಕ್ಕೆ ಸಾಧ್ಯನಾ? ನೀವು ಬಲ ಹೊಂದಬೇಕಾದ್ರೆ ಈ ಪ್ರಾರ್ಥನೆ ಬಗ್ಗೆ ಆದ ನಂತರ ನೀವೇನು ಮಾಡಬೇಕು? ಮೊಣಕಾಲು ನೇಳದಲ್ಲಿ ಕುಟುಂಬವಾಗಿ ಇಬ್ರು, ಗಂಡ ಹೆಂಡತಿ ಇದ್ರೆ ಇಬ್ರು ಅಥವಾ ಬೇರೆ ಯಾರಿರ್ಲಿ ನಿಮ್ಮ ಮನೇಲಿ, ಇಬ್ರು ಕರಗಳನ್ನು ಹಿಡಿದು ನೀವು ಪ್ರಾರ್ಥನೆ ಮಾಡುವಾಗ ಭೂಲೋಕದಲ್ಲಿ ನೀವೇನು ಕಟ್ತೀರೋ ಅದು ಪರಲೋಕದಲ್ಲಿ ಕಟ್ಟಲ್ಪಡ್ತದೆ. ಒಂದೇ ಮನಸ್ಸುಳ್ಳವರಾಗಿ ಭೂಲೋಕದಲ್ಲಿ ಒಂದು ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡೋದಾದ್ರೆ ಅದು ಬೇಗ ನಡೆಯುತ್ತೆ, ನೆರವೇರೋದಕ್ಕೆ ದೇವರು ಶಕ್ತನಾಗಿದ್ದಾನೆ, ನೆರವೇರಿಸುತ್ತೆ. ಇದು ಅನೇಕರಿಗೆ ಗೊತ್ತಿಲ್ಲ, ಗೊತ್ತಿದ್ರು ಮಾಡಕ್ ಆಗೋದಿಲ್ಲ. ಈ ಮಾತು ನಾನು ಹೇಳಿದ್ರು ನೀವು ಕೇಳಿದ್ರು 1 ದಿವಸ 2 ದಿವಸ 3 ದಿವಸಕ್ಕೆ ಸ್ಟಾಪ್ ಆಗುತ್ತೆ. ಕಂಟಿನ್ಯೂ ಮಾಡಕ್ ಆಗೋದಿಲ್ಲ. ಇದು ಕಂಟಿನ್ಯೂ ಮಾಡ್ಬೇಕು. ಪರ್ಸನಲ್ ಪ್ರಾರ್ಥನೆ ಮಾಡ್ಬಿಡು, ಸೈತಾನ್ ಟೆನ್ಷನ್ ಇಲ್ಲ. ಸ್ವಲ್ಪ ಪ್ರಾರ್ಥನೆ ಮಾಡ್ಬಿಡು, ಸೈತಾನ ಟೆನ್ಷನ್ ಇಲ್ಲ. ಆದ್ರೆ ಇಬ್ಬರು ಒಂದು ವಿಷಯದಲ್ಲಿ ಪ್ರಾರ್ಥಿಸ್ತೀವಿ ಅಂದ್ರೆ ನಾವು ಸೈತಾನನು ಸುಮ್ಮನೆ ಇರೋದಿಲ್ಲ. ಅವನು ಸುಮ್ಮನೆ ಇರ್ತಾನೋ ಬಿಡ್ತಾನೋ, ದೇವ್ರು ನಮಗೆ ಕೊಟ್ಟಿರ್ತಕ್ಕಂಥ ಅಭಿಷೇಕ, ದೇವ್ರು ನಮಗೆ ಕೊಟ್ಟಿರ್ತಕ್ಕಂಥ ತಲಾಂತನ ಈಗ ನಾವು ಉಪಯೋಗಿಸ್ಬೇಕು. ಯಾರು ಉಪಯೋಗಿಸ್ಬೇಕು? ಈಗ ನಾವು ಉಪಯೋಗಿಸ್ಬೇಕು. ಪ್ರೈಸ್ ಅಲ್ಲ, ಅರ್ಥ ಆಯ್ತರಲ್ಲ? ಈಗ ನಾವು ಉಪಯೋಗಿಸ್ಬೇಕು. ರೆಡಿ ಆಗಿದ್ದೀರಾ? ಈಗ ನಾವು ಉಪಯೋಗಿಸ್ಬೇಕು. ಅದರ ಬಲಗಳನ್ನ ಮುರಿಯೋದಕ್ಕೆ ನಾವೀಗ ರೆಡಿ ಆಗಬೇಕು, ಸಿದ್ಧರಾಗಬೇಕು. ಅರ್ಥ ಆಯ್ತಾ? ಸರಿ, ಇಂಥ ವಿಷಯಗಳನ್ನ ವಹಿಸಿಕೊಂಡು ಎಲ್ಲರಲ್ಲೂ ಇರುತ್ತೆ ಇದು. ಪಾಪ ಇದು ನೋಡಿ, ಕಳ್ಳತನ ಅನ್ನೋದು ಆಟೋಮೆಟಿಕ್ ಆಗಿ ಇದ್ದೇ ಇರುತ್ತೆ. ಸುಳ್ಳು ಹೇಳುವಂಥದ್ದು, ಹೇಳದಲ್ಲ ಸುಳ್ಳು, ಇದು ಆಟೋಮೆಟಿಕ್ ಆಗಿ ಮನುಷ್ಯ. ಯಾಕಂದ್ರೆ ನಾವು ಪಾಪದ ಲೋಕದಲ್ಲಿ ಇದ್ದೀವಿ. ಮನುಷ್ಯ ಜೀವನ ಮಾಡುವಾಗ ನಾವು ಅಷ್ಟೇ ಪರಿಶುದ್ಧರಂತ ಯಾರು ಹೇಳಕ್ ಸಾಧ್ಯ ಇಲ್ಲ. ಆಟೋಮೆಟಿಕ್ ಆಗಿ ಸೈತಾನ್ ಪ್ರೇರೇಪಿಸ್ತಾನೆ. ಅದನ್ನೇ ದೇವರು ಹೇಳಿದ್ದು, ನಾವು ಪ್ರತಿನಿತ್ಯ ಅದನ್ನ ದೇವರಲ್ಲಿ ಸಮರ್ಪಣೆ ಮಾಡ್ಬೇಕು. ಅರ್ಥ ಇದ್ರಾ? ಮತ್ತೆ ಏಸಾವನಂತೆ ಗೊಣಗೋರು ಇರ್ತೀವಿ, ಇಸ್ರಾಯೇಲರಂತೆ ಗೊಣಗೋರು ಇರ್ತೀವಿ. ಕಷ್ಟ ಬಂದಾಗ, ಶೋಧನೆ ಬಂದಾಗ, ನಮಗ್ ಕೊಟ್ಟಿರ್ತಕ್ಕಂಥ ಸ್ಥಾನಮಾನವನ್ನೇ ನಾವು ಕೀಳಾಗಿ, ಅದನ್ನೇ ಅವನು ಕೀಳಾಗಿ ನೋಡ್ದ. ದೇವರು ಉನ್ನತವಾಗಿ ಅವನನ್ನು ಕಾಣ್ತಾ ಇದ್ರೆ ಅವನ ಏನ್ ಮಾಡ್ದ? ಕೀಳಾಗಿ ಕಂಡ. ನನ್ನಂತ ಸಾಯುವನಿಗೆ ಇದು ಏನಕ್ಕೆ ಚೊಚ್ಚಲತನ? ಅರ್ಥ ಇದ್ರಾ? ಕರ್ತನ ಒಬ್ಬೊಬ್ಬರ ಮೇಲೆ ಅಭಿಷೇಕ ದೇವರು ಇಟ್ಟಿದ್ದಾನೆ. ಅದನ್ನ ಉಪಯೋಗಿಸ್ಕೊಳ್ಬೇಕೀಗ. ಅರ್ಥ ಆಯ್ತಾ? ಈಗ ಪ್ರಾರ್ಥಿಸೋಣ. ಅದು ರೋಗದ ಶಕ್ತಿ ಆಗಿರ್ಲಿ, ಮರಣದ್ದೇ ಆಗಿರ್ಲಿ, ಅರ್ಥ ಆಯ್ತಾ, ಕಳ್ಳತನದ್ದೇ ಆಗಿರ್ಲಿ, ಪ್ರೇರೇಪಿಸುವಂತದ್ದೇ ಆಗಿರ್ಲಿ, ಅಥವಾ ಮುಂದಿನ ದಿನಗಳಲ್ಲಿ ಬಾಯಿ ತೆರೆದು ಕಾದಿರುವಂತದ್ದೇ ಆಗಿರ್ಲಿ, ನಮ್ಮನ್ನು ವಂಚಿಸೋದಕ್ಕಾಗ್ಲಿಕ್ಕಾರ ಸೈತಾನನ್ ಪೇಪರ್ ತೆಗೆದುಕೊಂಡು ಪಟ್ಟಿ ಮಾಡಿ ಇಟ್ಕೊಂಡಿರ್ತಾನೆ. ಇಂತಿಂತ ದಿನ ಇವ್ರನ್ನ ಈ ರೀತಿ ಟಾರ್ಗೆಟ್ ಮಾಡ್ಬೇಕು ನಾನಂತ. ಅವನ ಹಕ್ಕುಪತ್ರಗಳೇ ಮುರಿಬೇಕು ನಾವು ಪ್ರತಿನಿತ್ಯ. ಮಂಗಳವಾರ ಅವನ ಹಕ್ಕುಪತ್ರಗಳನ್ನು ಮುರಿಬೇಕು. ನಮ್ಮ ಮೇಲೆ, ನಮ್ಮ ಸಭೆ ಮೇಲೆ, ಅರ್ಥ ಆಯ್ತಾ, ನಮ್ಮ ತಲೆ ಮೇಲೆ ಸೈತಾನ ಹಾಕಿರ್ತಕ್ಕಂಥ ಆಲೋಚನೆ, ಅವನ ತಂತ್ರ, ಅರ್ಥ ಆಯ್ತಾ, ನಮ್ಮ ಮನಸ್ಸನ್ನು ಎಲ್ಲಿ ಕುಗ್ಗಿಸೋದಕ್ಕೆ, ನಮ್ಮನ್ನ ಎಲ್ಲಿ ಸೋಲಿಸೋದಕ್ಕೆ, ನಮ್ಮ ಪ್ರಾರ್ಥನೆಗೆ ಎಲ್ಲಿ ತಡೆ ಮಾಡೋಕೆ, ನಮ್ಮ ಸ್ತೋತ್ರಗಳನ್ನ ಎಲ್ಲಿ ಕುಂದಿಸೋದಕ್ಕೆ, ಅಥವಾ ನಾವ್ ಎಲ್ಲಿ ಗೊಣಗಬೇಕಂತೇಳಿ ಸೈತಾನ್ ಪ್ಲಾನ್ಗಳು ಮಾಡಿಟ್ಟಿರ್ತಾನೆ. ಹೆಂಗೆ ತಳ್ಳಬೇಕು ಇವರನ್ನ ಅಂತೇಳಿ ಅವನ ಬಲಗಳಿಗೆ ಮುರಿಬೇಕು. ಅರ್ಥ ಆಯ್ತಾ? ಯಾಕಂದ್ರೆ ಇದಕ್ಕೆ ಉದಾಹರಣೆ ನಾವು ನೋಡ್ತೀವಲ್ಲ, ಆಹಾಬನನ್ನ
ಪರಲೋಕದಲ್ಲಿ ತೀರ್ಮಾನ ಮಾಡಿ ದೇವದೂತರುಗಳಲ್ಲಿ ಒಬ್ಬ ದೂತ, ಯಾಕಂದ್ರೆ ಅಹಾಬನು ತಪ್ಪು ಮಾಡಿದಾಗ, ಪಾಪ ಮಾಡಿದಾಗ ದೇವರೇ ಅವನನ್ನು ಬೀಳಿಸೋದಕ್ಕೆ ನೋಡಿದ್ರು. ಅವಾಗ ದೂತ ಬಂದ್ ಹಿಂಗೆ ಹಂಗೆ ಅಂತ ಹೇಳಿದಾಗ ದೇವರು ಅವನಿಗೆ ಅಪ್ಪಣೆ ಕೊಟ್ಟು ಕಳಿಸಿ ಅವನನ್ನ ತಳ್ಳು ಹೋಗಿ ಸಫಲವಾಗು ಅಂತ ಹೇಳಿ ಕಳಿಸುದು. ಅದೇ ರೀತಿಯಲ್ಲಿ ಕೂಡ ನಮ್ಮಲ್ಲಿ ತಪ್ಪುಗಳಿದ್ರೆ ಸೈತಾನನು ಇದೇ ರೀತಿಯಲ್ಲಿ ಪ್ರತಿಯೊಬ್ಬರ ಮೇಲೆ ಟಾರ್ಗೆಟ್ ಮಾಡ್ತಾನೆ. ಅರ್ಥ ಆಯ್ತಾ? ಪ್ರತಿಯೊಬ್ಬರನ್ನ ಟಾರ್ಗೆಟ್ ಮಾಡ್ತಾನೆ. ಅದಕ್ಕಾಗಿ ನಾವು ಎಚ್ಚರ ವಹಿಸಬೇಕು. ನಮ್ಮ ಹತ್ರ ಹಣ ಇದೆ, ಸೈತಾನ್ ಬರೋದಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ಅರ್ಥ ಆಯ್ತಾ? ನಮ್ಮ ಹತ್ರ ಆಸ್ತಿ ಇದೆ, ಸೈತಾನ್ ಬರೋದಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ಸೈತಾನ್ ನಮ್ಮನ್ನ ಮುಟ್ಟದೇ ಇರ್ಬೇಕಾದ್ರೆ ಕಾರಣ ಏನ್ ಗೊತ್ತಾ? ನಮ್ಮಿಂದ ನಮ್ಮ ಪಾಪ ಅರಿಕೆ ಮಾಡಿ ನಾವು ದೇವರಲ್ಲಿ ಅಭಿಷೇಕ ಬಲ ಹೊಂದಬೇಕು. ಅರ್ಥ ಆಯ್ತಾ? ಈ ವಿಷಯಗಳಿಗಾಗಿ ಈ ವಾಕ್ಯ ಹೇಳಿದ್ವಲ್ಲ, ಕಳ್ಳತನದ ಶಕ್ತಿ ಶಾಪ ಮುರಿಯೋದಕ್ಕಾಗಿ, ಮತ್ತೆ ಗೊಣಗುಟ್ಟಕ್ಕೆ ಶಾಪದ ಬಲ ಮುರಿಯೋದಕ್ಕಾಗಿ, ಮತ್ತೆ ಸೌಲನ್ನು ತಿರಸ್ಕಾರ ಮಾಡುದ್ನಲ್ಲ ದೇವರ ಆಲೋಚನೆ, ಇದ್ರ ಬಲ ಯಾರ ಮೇಲೆ ದೇವರ ಅಭಿಷೇಕ ಇದೆ, ಕರುವಿಕೆ ಇದೆ, ಅದನ್ನು ತಿರಸ್ಕಾರ ಮಾಡತಕ್ಕಂತ ಸೈತಾನನ ಕಾರ್ಯಗಳು ಮುರಿಯೋದಕ್ಕಾಗಿ, ಯಾವ್ದ್ಯಾವ್ದು ಸೌಲನ್ ಮಾಡಿದಂತ ತಿರಸ್ಕಾರ ಬಲ ಮುರಿಯೋದು, ಮತ್ತೆ ರಾಹೇಲಳು ಕಳ್ಳತನ ಮಾಡೋದಲ್ಲ ಆ ದುರಾತ್ಮನ ಮುರಿಯುವಂಥದ್ದು, ಮತ್ತೆ ಏಸಾವನು ತನ್ನನ್ನೇ ತಾನು ತಿರಸ್ಕಾರ ಅಂದ್ರೆ ಕೀಳಾಗಿ ನೋಡಿದ್ನಲ್ಲ ಆ ಭಾವನೆಗಳಿರ್ತದೆ ಅದನ್ನ ಮುರಿಯೋದಕ್ಕಾಗಿ, ಮತ್ತೆ ಇನ್ನೊಂದು ಯಾವ್ದು ಹೇಳಿದೆ, ಅರಣ್ಯದಲ್ಲಿ ಇಸ್ರಾಯೇಲರು ತಮ್ಮ ಮೇಲೆ ಶಾಪ ಹಾಕಿಕೊಂಡ್ರು. ಅಲ್ಲಿ ಸತ್ತಿದ್ರು ಚೆನ್ನಾಗಿತ್ತು, ಇಲ್ಲಿ ಸತ್ತಿದ್ರು ಚೆನ್ನಾಗಿತ್ತು ಅಂತ. ಈ 4 ಕಾರ್ಯಗಳಿಗಾಗಿ ಪ್ರಾರ್ಥಿಸೋಣ. ಸಿಸ್ಟ್ರು ಪಾಪ ಶಿರಸ್ಸಿಂದ ಇವತ್ತು ಮತ್ತೆ ಸರಿ ಜೈನ್ ಆಗಿದ್ದಾರೆ, ಅವ್ರಿಗಾಗಿ ಕೂಡ ನಾವು ಪ್ರಾರ್ಥಿಸೋಣ. ಅವರ ಸಭೆಗಾಗಿ, ಅವರ ಸಭೆ ಮೇಲೂ ಕೂಡ ಅಲ್ಲಿ ತುಂಬಾ ಹೋರಾಟಗಳಿದೆ. ಅದಕ್ಕಾಗಿ ನಾವು ನಂತರ ಪ್ರಾರ್ಥಿಸೋಣ. ಆ ಸಿಸ್ಟ್ರು ಪ್ರಾರ್ಥನೆ ಮಾಡುವಾಗ ನೋಡಿ, ಎಲ್ರು ಬಾಯಿ ತೆರೆದನೆ ಸ್ತೋತ್ರ ಮಾಡ್ಬೇಕು, ಮೌನ ಇರಬಾರ್ದು. ಅರ್ಥ ಆಯ್ತಾ? ಎಲ್ರು ಕೇಳಿಸ್ತಾ ಇದೆಯಾ? ಒಬ್ರು ಪ್ರಾರ್ಥಿಸ್ತಾರ ಅಂತಂದ್ರೆ ನಿಮ್ಮ ಬಾಯಲ್ಲಿ ಸ್ತೋತ್ರ ಮೊಳಗ್ತಾ ಇರ್ಬೇಕು. ಸೈತಾನ್ಗೆ ಅವಕಾಶ ಕೊಡಬಾರ್ದು. ನೀನು ಮೌನವಾಗಿದ್ರೆ ಸೈತಾನ್ಗೆ ಇಷ್ಟ. ಸ್ತೋತ್ರ ನೀನು ಮಾಡಿದ್ಯೋ ಅವನ್ ನಿಲ್ಲೋದಿಲ್ಲ. ಅಭಿಷಕ್ತರು ಪ್ರಾರ್ಥನೆ ಮಾಡುವಾಗ ನೀವು ಎಲ್ರು ಸ್ತೋತ್ರ ಮಾಡ್ಬೇಕು, ಆಮೇಲೆ ಹೇಳ್ಬೇಕು, ಹೌದು ಆ ಶಾಪ ಮುರಿಯಲ್ಪಡ್ತಾ ಇದೆ ನನ್ನಲ್ಲಿ, ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ. ಅರ್ಥ ಆಯ್ತಾ? ನೀವು ಸಮರ್ಪಣೆ ಮಾಡಿ. ಅರ್ಥ ಆಯ್ತಾ? ಸರಿ, ಪ್ರಾರ್ಥಿಸೋಣ. ಸಿಸ್ಟರ್ ಪ್ರಾರ್ಥನೆ ಮಾಡ್ತೀರಾ? ಅದ್ರ ವಿಷಯ ಎಷ್ಟಿದೆ ಹೇಳದಲ್ಲ, ಯಾರೋ ಈ ಸೌಲನ್ನು ನಿರಾಕಾರ ದೇವರ ಆಲೋಚನೆ ತಿರಸ್ಕಾರ ಮಾಡುತ್ತಲ್ಲ ಆ ಒಂದು ದುರಾತ್ಮ. ಎರಡನೇದು ಕಳ್ಳತನದ ಆತ್ಮ. ಮತ್ತೆ ಏಸಾವನು ತನ್ನನ್ನೇ ತಾನು ಕೀಳಾಗಿ ನೋಡ್ಕೊಂಡು ಕೀಳರಿಮೆ ಆತ್ಮ. ಮತ್ತೆ 4ನೇದು ಇಸ್ರಾಯೇಲರು ತಮ್ಮ ಮೇಲೆ ತಾವು ಮರಣ ಶಾಪಗಳನ್ನು ಹಾಕೊಂಡ್ರು. ಈ 4 ವಿಷಯ, ಮರಣದ ಆತ್ಮ, ಈ ವಿಷಯಗಳನ್ನ ನಮ್ಮ ಜೀವನದಲ್ಲಿ ಉಂಟು ಮಾಡ್ತಾನೆ ಸೈತಾನ. ಯಾರ ಮೇಲೆ ಅದು ಬರಬಾರ್ದು. ಇದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ ಸಿಸ್ಟರ್. ಎಲ್ಲರೂ ಪ್ರಾರ್ಥಿಸೋಣ ಅವ್ರ ಜೊತೆ. ಸ್ತೋತ್ರಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಮಹಾಪರಿಶುದ್ಧನಾದ ದೇವರೇ, ಈ ರಾತ್ರಿ ಸಮಯದಲ್ಲಿ ನಿನ್ನ ಪಾದ ಸನ್ನಿಧಾನದಲ್ಲಿ ಕೂಡಿ ಬಂದಿರುವಂತೆ ಅಪ್ಪ, ನಮಗೆ ಕೊಟ್ಟಂತ ಒಂದು ಕೃಪೆಗಾಗಿ ಕೋಟಿ ಸ್ತೋತ್ರ ತಂದೆ. ಹೌದಪ್ಪ, ದೇವ ಸೇವಕರು ಹೇಳಿರುವ ಪ್ರಾರ್ಥನಾ ಮನವಿಗಾಗಿ ಅಪ್ಪ, ಜೀವವುಳ್ಳ ವಾಕ್ಯ ಸಂದೇಶಕ್ಕಾಗಿ ಕೋಟಿ ಸ್ತೋತ್ರವನ್ನ ಸಲ್ಲಿಸ್ತೇನೆ ತಂದೆ. ನಿನ್ನ ವಾಕ್ಯವು ಸಜೀವವಾದುದು, ಈ ಬಾಯಿ ಕತ್ತಿಗಿಂತ ಹರಿತವಾದುದು, ಕಾರ್ಯ ಸಾಧಕವಾದುದು ತಂದೆ. ಹೌದಪ್ಪ ಯೇಸುವೆ, ಈ ವಾಕ್ಯದ ಮೂಲಕವಾಗಿ ತಂದೆ ನಮ್ಮಲ್ಲಿರುವಂತೆ ಎಲ್ಲ ಬಲಹೀನತೆಯ ಭಾಗವನ್ನು ತೆಗೆದು ಹಾಕಿ ತಂದೆ. ಹೌದಪ್ಪ, ನಮ್ಮ ಆಶೀರ್ವಾದಕ್ಕೆ ತಡೆ ಮಾಡುವಂತೆ ಎಲ್ಲ ಅಪ್ಪ ದೇವರೇ, ನಿನಗೆ ವಿರುದ್ಧವಾದ ಎಲ್ಲ ಅಪ್ಪ ಚಟುವಟಿಕೆಗಳು ಎಲ್ಲವೂ ಯೇಸು ನಾಮದಲ್ಲಿ ಲಯವಾಗಬೇಕು ತಂದೆ. ನೀ ಅಪ್ಪ ಈ ಒಂದು ವೇಳೆಯಲ್ಲಿ ತಂದೆ, ಈ ಒಂದು ಅಪ್ಪ ಗೂಗಲ್ ಮೀಟ್ ನಲ್ಲಿ ಅಪ್ಪ ಯಾರೆಲ್ಲ ಸೇರಿ ಬಂದಿದ್ದಾರೋ ತಂದೆ, ಪ್ರತಿಯೊಬ್ಬ ದೇವ ಜನರಿಗೂ ನೀನಿಟ್ಟಿರೋ ಎಲ್ಲ ಆಶೀರ್ವಾದದ ಬಾಗಿಲು ವಾಕ್ಯದ ಮೂಲಕವಾಗಿ ತೆರೆಯಲ್ಪಡಲಿ ತಂದೆ. ಹೌದಪ್ಪ, ಹಿಜಬೆಲ್ ಆತ್ಮದಂತ ಆತ್ಮ ಅಪ್ಪ ಆ ರೀತಿ ಸ್ವಭಾವಗಳು ಎಲ್ಲಾದ್ರೂ ನಮ್ಮಲ್ಲಿ ಇರುವುದಾದರೆ ಈ ವಾಕ್ಯದ ಮೂಲಕವಾಗಿ ಪ್ರತಿಯೊಬ್ಬರಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದಪ್ಪ ಯೇಸುವೆ ದೇವರೇ, ನೀವು ನಮ್ಮನ್ನು ಅಮೂಲ್ಯನು ಮಾನ್ಯನು ಪ್ರಿಯರು ಎಂದು ಕರೆದಾಗ ತಂದೆ ಅಪ್ಪ, ಕರೆದಿರುವಾತ ದೇವರು ನಮ್ಮನ್ನೇ ನಾವು ತುಚ್ಛೀಕರಿಸದಂತೆ ತಂದೆ, ನಿನ್ನಲ್ಲಿ ಇದ್ದುಕೊಂಡು ನಿನ್ನ ನಾಮ ಮಹಿಮೆಗಾಗಿ ನಾವು ಪ್ರಕಾಶಗೊಳ್ಳುವಂತೆ ನಿನ್ನ ತೇಜಸ್ಸು ಪ್ರತಿಯೊಬ್ಬರಲ್ಲಿ ಉದಯಿಸಬೇಕು ತಂದೆ. ಹಾಲೆಲೂಯಾ. ಈ ರಾತ್ರಿ ಸಮಯದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಮುಟ್ಟು ತಂದೆ ಅಪ್ಪ, ವಾಕ್ಯವನ್ನು ಹಂಚಿದಂತ ಘನ ಸೇವಕರನ್ನು, ಅದೇ ರೀತಿ ಅಪ್ಪ ಈ ಒಂದು ಪ್ರಾರ್ಥನಾ ಗುಂಪನ್ನು ಸಂಘಟನೆ ಮಾಡಿದ ಸೇವಕರನ್ನ ಕರಗಳಿಗೆ ಒಪ್ಪಿಸ್ತೇನೆ ತಂದೆ. ಅಪ್ಪ, ಈ ಗುಂಪು ಇನ್ನು ಹೆಚ್ಚಾಗಿ ಜನರು ಸೇರಿ ಬರುವಂತೆ ಅನೇಕ ಜನರಿಗೆ ಒಂದು ಬಿಡುಗಡೆ ಕೂಟವಾಗಿ ಮಾರ್ಪಡಿಸುತ್ತಂದೆ. ಬಲದಿಂದಲ್ಲ ಪರಾಕ್ರಮದಿಂದಲ್ಲ ತಂದೆ, ಯೆಹೋವನ ಆತ್ಮನಿಂದಲೇ ಎಲ್ಲವನ್ನು ಜಯಿಸುವ ಶಕ್ತಿಯನ್ನು ನೀ ತಾನೆ ಪ್ರತಿಯೊಬ್ಬರಿಗೆ ಒದಗಿಸಿ ಕೊಡುತ್ತೀಯ. ಅದಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ, ಈ ರಾತ್ರಿ ಸಮಯದಲ್ಲಿ ನಮ್ಮ ಒಂದು ಸಣ್ಣ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಸದುತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ನಾಮದಲ್ಲಿ ಬೇಡಿ ಹೊಂದುತ್ತೇನೆ ತಂದೆ. ಆಮೇನ್.
ಸ್ತೋತ್ರ. ಇದೇ ಒಂದ್ ಪ್ರೇಯರ್ ವಿಷಯ ಒಂದು ವಿಷಯ ನಿಜವಾಗ್ಲೂ ಪಾಶು ನಮ್ಮ ಸಭೆಗೆ ಬಂದು ಹೋದ ನಂತರ ಇಲ್ಲಿ ಒಂದ್ ದೊಡ್ಡ ಅದ್ಭುತ ದೇವ್ರು ಬಿಡುಗಡೆ ಕೊಟ್ರು. ಪಾಶು ಯಾವಾಗ ಬಂದು ನಮ್ಮ ಸಭೆಗೆ ಒಂದು ಪ್ರಾರ್ಥನೆ ಮಾಡಿದ್ರು, ಆ ದಿನದಿಂದ ನಮ್ಮ ಸಭೆಯಲ್ಲಿ ಆತ್ಮಗಳು ತುಂಬಲ್ಪಟ್ಟಿದೆ. ಹೋದ ವಾರ 25 ಅಷ್ಟು ಮೆಂಬರ್ಸ್ ಬಂದಿದ್ರು. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಒಂದು ಬಿಡುಗಡೆ ಬಾಗಿಲನ್ನ ಸೇವಕರು ಬಂದು ಪ್ರಾರ್ಥನೆ ಮಾಡಿದಾಗ ಎಲ್ಲ ಕಟ್ಟುಗಳು ಮುರಿಯಲ್ಪಟ್ಟಿತ್ತು. ಅದಕ್ಕಾಗಿ ಸೇವಕರಿಗೆ ಇನ್ನು ಹೆಚ್ಚಾಗಿ ಸೇವೆಯಲ್ಲಿ ಉಪಯೋಗಿಸ್ಕೊಡ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಓಕೆ ಸಿಸ್ಟರ್, ದೇವರಿಗೆ ಸ್ತೋತ್ರ. ಮತ್ತೆ ನಿಮಗಾಗಿ ಪ್ರಾರ್ಥನೆ ಮಾಡ್ತೀವಿ ಸಭೆಯಲ್ಲಿ. ಈ ವಿಷಯಗಳನ್ನು ವಹಿಸ್ಕೊಂಡು ಆನಂದ್ ಬ್ರದರ್ ಪ್ರಾರ್ಥನೆ ಮಾಡಿ. ಈಗ ಹೇಳಿದ್ರಲ್ಲ, ಇದೇ ವಿಷಯಗಳನ್ನು ವಹಿಸ್ಕೊಂಡು ಆನಂದ್ ಬ್ರದರ್ ಪ್ರೇಯರ್ ಮಾಡಿ. ಎಲ್ರೂ ಸಮಯದಲ್ಲಿ ನಾವು ಪ್ರಾರ್ಥನೆಯಲ್ಲಿರೋಣ. ಸ್ತೋತ್ರ 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 ಸೋದ್ರ 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 ಕರ್ತನೆ, ದೇವಾದಿ ದೇವನು ರಾಜನು ಕರ್ತನು ಆಕಾಶ ಭೂಮಿ ಒಡೆಯನಾಗಿರುವ ನನ್ನ ತಂದೆಯಪ್ಪ, ನಿಮಗೆ ಮಹಿಮೆ ಉಂಟಾಗಲಿ. ಕರ್ತನಾದ ದೇವರೇ, ಹೌದು ಸ್ವಾಮಿ, ಕರ್ತನಾದ ದೇವರೇ, ಸ್ತೋತ್ರ ಕರ್ತನಾದ ದೇವರೇ. ಈಗ ಕರ್ತನಾದ ದೇವರೇ ಅಪ್ಪ, ಹೌದು ಕರ್ತನೆ, ಅನೇಕ ವಿಚಾರದಲ್ಲಿ ಕರ್ತನಾದ ದೇವರೇ ಅಪ್ಪ ನಮ್ಮ ಮೂಲಕ ಮಾತನಾಡಿ ಕರ್ತನಾದ ದೇವರೇ ಅಪಾರ ನಡೆಸಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನಾದ ದೇವರೇ ಅಪ್ಪ ಯೇಸಪ್ಪ, ಹೌದು ಕರ್ತನಾದ ದೇವರೇ, ಇಗೋ ಕರ್ತನಾದ ದೇವರೇ ಅಪ್ಪ ಯೇಸಪ್ಪ, ಎಲ್ಲಾ ರೀತಿಯಾದಂತ ಕಳ್ಳತನದ ದುರಾತ್ಮನ ಬಲಗಳು ಇಗೋ ಕರ್ತನ ಯೇಸುವಿನ ನಾಮದಲ್ಲಿ ನಿರ್ಮೂಲವಾಗಿ ಕರ್ತನಾದ ದೇವರೇ, ಎಲ್ಲಾ ದುಷ್ಟನ ಕಾರ್ಯಗಳು, ಸೈತಾನ ಶಕ್ತಿಗಳು, ಅಂಧಕಾರದ ಬಲಗಳು ಯೇಸುವಿನ ನಾಮದಲ್ಲಿ ನಿಷ್ಫಲವಾಗ್ಲಿ ಕರ್ತನಾದ ದೇವರೇ. ಇಗೋ ಕರ್ತನಾದ ದೇವರೇ, ನೀನು ಸಹಾಯ ಮಾಡು, ಬಲಪಡಿಸು, ನಡೆಸುವಂತರಾಗ ರಾಜ. ಯಾವ ದುರಾತ್ಮನ ಸೇನೆಗಳ ಶಕ್ತಿಗಳು ಕರ್ತನೆ ಮಕ್ಕಳನ್ನು ಮುಟ್ಟಾದ ಹಾಗೆ ಇಗೋ ಕರ್ತನೆ ವಿಶೇಷವಾದಂತಹ ಬೆಂಕಿ ಬೇಲಿ ಕರ್ತನಾದ ದೇವರೇ ಮಕ್ಕಳ ಸೂತ್ರ ಕಾವಲು ಕೇಳ್ತಾ ಇದ್ದೀನಿ. ಇಗೋ ಕರ್ತನಾದ ದೇವರೇ ಅಪ್ಪ, ಮೋಸಗೊಳಿಸಿ ವಂಚನೆ ಮಾಡುವಂತ ಎಲ್ಲಾ ದುರಾತ್ಮನ ಸೇನೆಗಳ ಶಕ್ತಿಗಳು ಯೇಸುವಿನ ನಾಮದಲ್ಲಿ ನಿರ್ಮೂಲವಾಗ್ಲಿ ಕರ್ತನಾದ ದೇವರೇ. ಇಗೋ ಕರ್ತನಾದ ದೇವರೇ ಅಪ್ಪ ಯೇಸಪ್ಪ, ಯೇಸವನಂತಹ ಯಾವುದೇ ರೀತಿಯಾದಂತಹ ಸಾವಿನ ನುಡಿಯಂತ ಕರ್ತನಾದ ದೇವರೇ ತಂದೊಡ್ಡುವಂತ ಇಲ್ಲ ಸ್ತೋತ್ರ ಆಳ್ತಾರ ಯೋಚನೆಗಳನ್ನು ತಂದೊಡ್ಡುವಂತ ಎಲ್ಲ ದುರಾತ್ಮರ ಸೇನೆಗಳ ಶಕ್ತಿಗಳು ಯೇಸುವಿನ ನಾಮದಲ್ಲಿ ನಿರ್ಮೂಲವಾಗ್ಲಿ ಕರ್ತನಾದ ದೇವರೇ. ಹೌದು ಸ್ವಾಮಿ, ಕರ್ತನಾದ ದೇವರೇ, ಹೌದು ಸ್ವಾಮಿ, ಇಸ್ರಾಯೇಲರ ಮಧ್ಯದಲ್ಲಿ ಕರ್ತನಾದ ದೇವರೇ ಇಗೋ ಕರ್ತನಾದ ದೇವರೇ ಅಪ್ಪ, ಅವರು ಮಾಡಿದಂತ ಎಲ್ಲಾ ರೀತಿಯಾದಂತಹ ಸುಳ್ಳಿನ ದುರಾತ್ಮಗಳು, ವಿಗ್ರಹಾರಾಧನೆ ಬಲಗಳು ಏಸಪ್ಪ, ಎಲ್ಲಾ ರೀತಿಯಾದಂತಹ ಸೈತಾನ್ಗೆ ಸಂಬಂಧಿಸಿದ ಎಲ್ಲಾ ಸೈತಾನ ಆಲೋಚನೆಗಳು, ಕಟ್ಟುಗಳು ಯೇಸುವಿನ ನಾಮದಲ್ಲಿ ನಿರ್ಮೂಲವಾಗ್ಲಿ ಕರ್ತನಾದ ದೇವರೇ. ನೀನು ಸಹಾಯ ಮಾಡು, ಬಲಪಡಿಸು, ನಡೆಸುವಂತನಾಗ ರಾಜ. ಇಗೋ ಕರ್ತನಾದ ದೇವರೇ ಬಲಪಡಿಸು ಒಬ್ಬೊಬ್ಬರನ್ನು ಕರ್ತನಾದ ದೇವರೇ ಅಪ್ಪ ಎಸಪ್ಪ, ನಮ್ಮ ಸಭೆಯಲ್ಲಿ ಕರ್ತನಾದ ಆಶೀರ್ವದಿಸುವಂತನಾಗ ರಾಜ. ಇಗೋ ಕರ್ತನೆ, ಇಂತಹ ದುಷ್ಟ ಆತ್ಮಗಳು, ಸೈತಾನ ಶಕ್ತಿಗಳು, ವಂಚಿಸುವ ದುರಾತ್ಮನ ಬಲಗಳು, ಕಳ್ಳತನ ದುರಾತ್ಮನ ಶಕ್ತಿಗಳು ಯೇಸುವಿನ ನಾಮದಲ್ಲಿ ನಿರ್ಮೂಲವಾಗಿ ಕರ್ತನಾದ ದೇವರೇ ಸಹಾಯ ಮಾಡು, ಬಲಪಡಿಸು, ನಡೆಸುವಂತನಾಗ ರಾಜ. ಇಗೋ ಕರ್ತನಾದ ದೇವರೇ ಸಹಾಯ ಮಾಡು. ಇಗೋ ಸಾವಿನ ನುಡಿಗಳನ್ನು ಸ್ತೋತ್ರ ಕರ್ತನಾದ ದೇವರೇ ಅಪ್ಪ, ಬಾಯಿನಲ್ಲಿ ಸ್ತೋತ್ರ ನುಡಿಸುವಂತ ಎಲ್ಲಾ ದುರಾತ್ಮನ ಆತರ ಯೋಚನೆಗಳನ್ನು ತಂದೊಡ್ಡುವಂತ ಎಲ್ಲಾ ಸೈತಾನ ಶಕ್ತಿಗಳು, ಕಟ್ಟುಗಳು, ತಲತಲಾಂತರದ ಶಾಪಗಳು, ಪಾಪಗಳು ಯೇಸುವಿನ ನಾಮದಲ್ಲಿ ಅವರ ಮೇಲೆ ಅವರೇ ಹಾಕಿಕೊಂಡ ಎಲ್ಲಾ ದುಷ್ಟನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ನಿರ್ಮೂಲವಾಗ್ಲಿ ಕರ್ತನಾದ ದೇವರೇ. ಸೈತಾನನ ಸಿಂಹದೋಪಾದಿಯಲ್ಲಿ ಬಂದರ ಅವನ 7 ದಾರಿಗಳಲ್ಲಿ ಬರೆದು ಓಡಿಸುವಂತರಾಗ ರಾಜ್ಯ. ಇನ್ನು ಸಹಾಯ ಮಾಡು, ಅದ್ಭುತ ಕಾರ್ಯಗಳನ್ನ ಮಾಡುವಂತರಾಗ ರಾಜ್ಯ. ನೀನು ಸಹಾಯ ಮಾಡು ಕರ್ತನಾದ ದೇವರೇ. ನಿಮ್ಮ ರಕ್ಕೋಟೆಯಲ್ಲಿ ಕರ್ತನೆ ನೀವು ಅಪ ಯೇಸಪ್ಪ ನಮ್ಮನ್ನು ಮೊರೆ ಮಾಡಿ ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೀನಿ ಸ್ವಾಮಿ. ಬಲಪಡಿಸೋ ನಡೆಸುವಂತರಾಗ ರಾಜ, ನೀನು ಸಹಾಯ ಮಾಡು. ಇಗೋ ಕರ್ತನೆ, ನೀವೇ ನಮಗೆ ಅಕ್ಷಯ ಬಂಡೆ, ಕೋಟೆ, ಗುರಾಣಿ, ದುರ್ಗವು, ನಮ್ಮ ಕೊಂಬು, ನಮ್ಮ ಸರ್ವವು, ನಮ್ಮ ಸಮಸ್ತವು ಎಲ್ಲವೂ ನೀನಾಗಿದ್ದು ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೀನಿ ಕರ್ತನೆ. ಸಹಾಯ ಮಾಡು, ಬಲಪಡಿಸೋ ನಡೆಸುವಂತರಾಗ ರಾಜ. ಹೌದು ಕರ್ತನೆ ಅಪ ಯೇಸಪ್ಪ, ನಾವು ಎಲ್ಲ ಜನರು ಕರ್ತನೆ ವಿಧೇಯತ್ವವನ್ನು ಕರ್ತನೆ ನಿನ್ನನ್ನು ಅಪ ವಿಧೇಯತ್ವದಿಂದಲೇ ಸ್ವಾಮಿ ವಾಕ್ಯಗಳಲ್ಲಿ ಸ್ತೋತ್ರ ಆರಾಧನೆಗಳಲ್ಲಿ ಪ್ರತಿಯೊಂದು ನಮ್ಮ ಜೀವಿತಗಳ ವಿಚಾರದಲ್ಲಿ ವಿಧೇಯತ್ವವಾಗಿ ನಡೆದುಕೊಳ್ಳಲಿಕ್ಕೆ ಸಹಾಯ ಮಾಡು. ಗೋಕರ್ತನೆ ಸೈತಾನ ಸ್ತೋತ್ರ ಅವಿಧೇಯತ್ವವನ್ನು ತಂದೊಡ್ಡು ಎಲ್ಲಾ ದುರಾತ್ಮನ ಸೇನೆಗಳ ಶಕ್ತಿಗಳು, ಅವರ ಗ್ರೂಪ್ಗಳು ಯೇಸುವಿನ ನಾಮದಲ್ಲಿ ಅವುಗಳ ಮೇಲೆ, ಚಳ್ಳಗಳ ಮೇಲೆ, ವೈರಿಯ ಸಮಸ್ಯೆಗಳನ್ನು ತುಳಿಯುವ ಅಧಿಕಾರದಲ್ಲಿ ಸೈತಾನ ಬಲಗಳು ಯೇಸುವಿನ ನಾಮದಲ್ಲಿ ನಿರ್ಮೂಲವಾಗಿ ಕರ್ತನಾದ ದೇವರೇ ಸಹಾಯ ಮಾಡು, ಬಲಪಡಿಸು, ನಡೆಸುವಂತ ನಾಗರಾಜ. ಗೋಕರ್ತನೆ ಸಹಾಯ ಮಾಡು, ಗೋಕರ್ತನೆ ಬಲಪಡಿಸು, ನಡೆಸ್ತಾ ಇದೆ, ಇದಕ್ಕಾಗಿ ಸ್ತೋತ್ರ. ಗೋಕರ್ತನೆ ನೀನು ಸಹಾಯ ಮಾಡ್ತಾ ಇದೀಯ, ಗೋಕರ್ತನೆ ಸೇವೆಗಳನ್ನು ಹೆಚ್ಚಿಸ್ತಾ ಇದೆಯಪ್ಪ. ಅಪ್ಪ ಸ್ತೋತ್ರ, ಸೇವೆಗಳನ್ನು ಸ್ತೋತ್ರ ಹೆಚ್ಚಿಸುವುದಲ್ಲೇ ಕರ್ತನೆ ನೀನು ಕೆಲಸದವರನ್ನು ಅಪ್ಪ ಎಬ್ಬರಿಸ್ತಾ ಇದೆಯಪ್ಪ. ಅದಕ್ಕಾಗಿ ಸ್ತೋತ್ರ ನಂಬುತ್ತಾ ಇದ್ದೀರಿ. ಎಲ್ಲಾ ಸೈತಾನ ಬಲಗಳು ಕೀಳಾಡುತ್ತಾ ಇದೆ ಯೇಸಪ್ಪ. ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನಾದ ದೇವರೇ ಅಪ್ಪ ಯೇಸಪ್ಪ, ಮಹಿಮೆ ಉಂಟಾಗಲಿ, ಬಲಪಡಿಸು, ನಡೆಸು. ಇದುವರೆಗೂ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಕೃಪೆಯಿಂದಲೇ ತುಂಬಿಸಕ್ಕಾಗಿ ಸ್ತೋತ್ರ. ಇವು ಕರ್ತನ ಬಿಟ್ಟು ಹೋದೆಲ್ಲ ಶಕ್ತಿಗಳನ್ನ ಯೇಸುವಿನ ನಾಮದಲ್ಲಿ ಕಟ್ಟಾಕ್ತಾ ಇದೀನಿ. ನಮ್ಮ ಬೆಂಕಿ ಬೇಲಿ ಸ್ವಾಮಿ, ನಮ್ಮ ಸಭೆಗೂ ನಮ್ಮ ಸಭೆ ಕುಟುಂಬಗಳಿಗೂ ಸ್ತೋತ್ರ. ಇಲ್ಲಿ ಕೂಡ ಬಂದ್ರು ಎಲ್ಲಾ ಮಕ್ಕಳ ಜೊತೆಯಲ್ಲಿ ಕರ್ತನೆ ಕೃಪೆ ಆವರಿಸಲ್ಪಡ್ಲಿ. ಬೆಂಕಿ ಬೇಲಿ ಕಾವಲು ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತಾ ಇದೀನಿ. ಬಲಪಡಿಸು, ನಡೆಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಕೃಪೆಯಿಂದಲೇ ತುಂಬಿಸಕ್ಕಾಗಿ ಸ್ತೋತ್ರ. ಎಲ್ಲಾ ಜನ ಪ್ರಾರ್ಥನೆ ಕೇಳಿ ದೊಡ್ಡ ಜೀವನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ.
ಯೇಸುವೆ ಸ್ತೋತ್ರ, ಪ್ರಸಾದ ಸೋದರ ಬಲಪಡಿಸು ಯೇಸು ನಾಮದಲ್ಲಿ ತಂದೆ ಆದ ದೇವರೇ, ಆಮೆನ್. ಆಮೇಲೆ ಸ್ತೋತ್ರ. ರಕ್ಷಿತ್ ಬ್ರದರ್ ನಮ್ಮ ಸಭೆಯನ್ನು ವಹಿಸ್ಕೊಂಡು ಮತ್ತೆ ಸಿರ್ಸೆಯಿಂದ ಬಂದಿರತಕ್ಕಂಥ ಸಿಸ್ಟರ್ ಸಭೆಯನ್ನು ವಹಿಸ್ಕೊಂಡು ಅವರ ಸಭೆ ಬೆಳವಣಿಗೆಗಾಗಿ ಅವರ ಸಭೆ ಮೇಲೆ ಕ್ರಿಯೆ ಮಾಡುವಂತ ಎಲ್ಲ ಅಶುದ್ಧವಾದ ದುಷ್ಟ ಶಕ್ತಿಯ ಬಲಗಳು ಮುರಿಯೋದಕ್ಕಾಗಿ, ನಮ್ಮ ಸಭೆಯಲ್ಲೂ ಅಶುದ್ಧಾತ್ಮದ ಶಕ್ತಿಯ ಬಲಗಳು ಮುರಿಯೋದಕ್ಕಾಗಿ ಸಭೆ ಬೆಳಿಬೇಕು. ಅವರ ಸಭೆಯನ್ನು ಬೆಳಿಬೇಕು, ನಮ್ಮ ಸಭೆಯನ್ನು ಬೆಳಿಬೇಕು, ರಾಜ್ಯದಲ್ಲಿ ಆತ್ಮಿಕವಾದ ಸಭೆಗಳು ಬೆಳಿಬೇಕು. ಶಾಪದ ಬಲ ಮುರಿಯೋದಕ್ಕಾಗಿ ಮತ್ತೆ ನಮ್ಮ ಸಭೆಗೆ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ದುರಾತ್ಮನ ಶಕ್ತಿಗಳು, ಮಂತ್ರದ ಬಲಗಳು ಕೀಳಡಗೋದಕ್ಕಾಗಿ 2 ಸಭೆಗಳು ವಹಿಸ್ಕೊಂಡು ಮಾಡಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ. ಪರಿಶುದ್ಧನೇ 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 ಸರ್ವಶಕ್ತನು ಆಗಿರುವ ನನ್ನ ದೇವರ ಆತ್ಮನ ನಿನಗೆ ನಾನು ಸ್ತೋತ್ರ ಮಾಡುತ್ತೇನೆ ಕರ್ತನೆ. ಸಂಜೆ ವೇಳೆಯಲ್ಲಿ ಕರ್ತನಾಗಿರುವಂಥ ದೇವರ ಉಜ್ಜೀವನದ ಪ್ರಾರ್ಥನೆ, ಉಜ್ಜೀವನದ ಆರಾಧನೆಗಳು, ಉಜ್ಜೀವನದ ಕರ್ತನೆ ವಾಕ್ಯಗಳಲ್ಲಿ ದೇವರ ಆತ್ಮನಿ ನಡೆಸಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇನೆ ದೇವರ, ನಿನ್ನ ಬಲಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಅಪ್ಪ. ನನ್ನ ತಂದೆ, ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ವಾಗ್ದಾನಗಳನ್ನು ಕರ್ತನೆ ದಯಪಾಲಿಸೋದಕ್ಕಾಗಿ ಸ್ತೋತ್ರ. ಎಲ್ಲ ತರದ ಕರ್ತನೆ ಬಲಹೀನತೆ, ಶಾಪದ ಕಟ್ಟುಗಳು, ಪಾಪದ ಕಟ್ಟುಗಳು ಎಲ್ಲವೂ ದೇವರ ನಿನ್ನ ನಾಮದಲ್ಲಿ ಸಂಪೂರ್ಣವಾಗಿ ಲಯವಾಗಲಿ ಕರ್ತನೆ ಅಪ್ಪ. ಈ ಸಮಯದಲ್ಲಿ ಕರ್ತನೆ ಅಪ್ಪ ಸಿರಿಸಿಂದ ಕರ್ತನೆ ಅಪ್ಪ ಬಂದಿರತಕ್ಕಂಥ ಕರ್ತನೆ ಅಪ್ಪ ಸಹೋದರಿಯ ನಿಸಮಯದಲ್ಲಿ ಮುಟ್ಟು ಕರ್ತನೆ ಅಪ್ಪ, ಅವರ ಸಭೆಯ ನಿಸಮಯದಲ್ಲಿ ಮುಟ್ಟು ಕರ್ತನೆ, ಅವರ ಸಭೆಯಲ್ಲಿ ಕರ್ತನೆ ಆತ್ಮಿಕವಾಗಿ ದೇವರೇ ಏರಳವಾಗಿ ದೇವರ ಉಜ್ಜೀವನಗೊಳ್ಳಲಿ ಕರ್ತನಾಗಿರುವಂಥ ದೇವರ ಉಜ್ಜೀವನದಲ್ಲಿ ನೀನು ಅವರನ್ನು ನಡೆಸಿ, ಅವರ ಸೇವೆಗಳಲ್ಲಿ ಅವರು ಕರ್ತನೆ ಅಪ್ಪ ಮಾಡುವಂಥ ಪ್ರಾರ್ಥನೆ, ಮಾಡುವಂಥ ಆರಾಧನೆ, ಉಜ್ಜೀವನಗಳಲ್ಲಿ ದೇವರ ಆತ್ಮ ನೀನು ನಡೆಸೋದಕ್ಕಾಗಿ ಸುತ್ತ ನೀನಲ್ಲಿ ನಿಯಂತ್ರಿಸುವಂತ ನಾವು ರಾಜ್ಯ ಆತ್ಮಗಳ ಕರ್ತನೆ ನಾನಾ ಕಡೆಗಳಿನ ಸುತ್ತಮುತ್ತಲ ಬಂಧನಗಳಲ್ಲಿ, ಶಾಪಗಳಲ್ಲಿ, ಪಾಪಗಳಲ್ಲಿ ಸಿಲುಕಿರ್ತಕ್ಕಂಥ ಮಕ್ಕಳು ಬಂದ ಬಿಡುಗಡೆಗಳನ್ನು ಕಂಡು ಕರ್ತನೆಪ್ಪ ನೀನನ್ನು ಕೊಂಡಾಡಲಿಕ್ಕೆ ದೇವರೇ ಸಹಾಯ ಮಾಡಿ ಕರ್ತನೆ. ಎಲ್ಲ ಶಾಪದ ಕಟ್ಟುಗಳ ಸಭೆಗೆ ವಿರೋಧವಾಗಿ ದೇವರು ಹೋರಾಟ ಮಾಡುವಂತೆ ಎಲ್ಲ ಅಂಧಕಾರದ ಬಲಗಳ ಯೇಸುವಿನ ನಾಮದಲ್ಲಿ ಕರ್ತನೆ, ನಿನ್ನ ನಾಮದಲ್ಲಿ ಸಂಪೂರ್ಣವಾಗಿ ಲಯವಾಗಲಿ ಕರ್ತನೆ. ನನ್ನ ಸಭೆಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕರ್ತನೆ. ಸಭೆಯನ್ನು ಈ ಸಮಯದಲ್ಲಿ ಕನಿಕರಿಸೋದಕ್ಕಾಗಿ ಸ್ತೋತ್ರ. ಸಭೆಯನ್ನು ಕರ್ತನೆ ಉಜ್ಜೀವನದಲ್ಲಿ ದೇವರನ್ನೇ ನಡೆಸೋದಕ್ಕಾಗಿ ಸ್ತೋತ್ರ ಕರ್ತನೆ. ಇಲ್ಲಿರ್ತಕ್ಕಂಥ ಒಬ್ಬೊಬ್ಬ ಮಕ್ಕಳು ನಿನ್ನ ಮುಟ್ಟೋ ಸ್ವಾಮಿ ಕರ್ತನೆ. 2 ಸಭೆಯಲ್ಲಿ ಕರ್ತನೆ ಕೂಡಿ ಬರುವಂತ ಒಬ್ಬೊಬ್ಬ ಮಕ್ಕಳನ್ನು ಮಾಡುವಂತ ಸೇವಕರುಗಳನ್ನು ಕರ್ತನೆಪ್ಪ ನಿಲ್ಲಿ ಕರ್ತನೆಪ್ಪ ನಿಂತು ಮಾಡುವಂತ ಯವನಸ್ಥರ ಸೇವೆಗಳನ್ನು ಕ್ವಾಲಿಟಿ ಮಕ್ಕಳುಗಳನ್ನು ಕರ್ತನೆ ನೀನು ಬಲಪಡಿಸೋದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ ಅಪ್ಪ. ತಂದೆಯ ಸೇವೆ ಉಜ್ಜೀವನಗಳಲ್ಲಿ ಗೊಳ್ಳಲಿ ವಿರೋಧವಾಗಿ ಹೋರಾಟ ಮಾಡುವಂತ ಎಲ್ಲ ಅಶುದ್ಧ ಶಕ್ತಿಯ ಬಲಗಳನ್ನು ದೇವರ ನಿನ್ನ ನಾಮದಲ್ಲಿ ಕಟ್ಟಾಗ್ತಾ ಇದ್ದೇನೆ ಸ್ವಾಮಿ. ಯಾವುದೇ ಕಾರಣಕ್ಕೂ ದೇವರ ಯಾವೊಬ್ಬ ಮಕ್ಕಳನ್ನದು ಮುಟ್ಟದಾಗಿ ನೀನು ಕರ್ತನೆ ಕಾದು ನಡೆಸೋದಕ್ಕಾಗಿ ಇಡೀ ರಾಜ್ಯದಲ್ಲಿ ಎಲ್ಲಾ ಜನಾಂಗಗಳು ನೋಡುವಂತೆ, ಎಲ್ಲ ಜನಾಂಗಗಳಿನ ಕಡೆಗೆ ಬರುವಂತೆ ದೇವರೇ ಸಾಕ್ಷಿಗಳಾಗಿ ನಮ್ಮ ಸಭೆಗಳನ್ನು ದೇವರೇ ನೀನು ನಿಲ್ಲಿಸೋದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಕರ್ತನೆ ಅಪ್ಪ. ನಾವು ಮಾಡುವಂತ ಪ್ರಾರ್ಥನೆ, ಆರಾಧನೆಗಳ ಕರ್ತನೆ ಎಲ್ಲ ಕಡೆಗಳಲ್ಲಿ ದೇವರೇ ಬಿಡುಗಡೆಗಳನ್ನು, ಸ್ವಸ್ಥತೆಗಳನ್ನು ಕರ್ತನೆ, ಅನೇಕರಿಗೆ ಆಶೀರ್ವಾದಗಳನ್ನು ಉಂಟು ಮಾಡುವಂತ ಕರ್ತನೆ ನೀನು ಕೃಪೆ ತೋರೋದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದೇವ ಸಹಾಯ ಮಾಡಿ ಆಶೀರ್ವದಿಸು, ಅನುಗ್ರಹಿಸುವಂತ ನಾವು ರಾಜ್ಯ ಎಲ್ಲ ತರಹದ ಕಟ್ಟುಗಳು, ಶಾಪದ ಕಟ್ಟುಗಳು, ಪಾಪದ ಕಟ್ಟುಗಳು ಮುರಿಯಲಿ. ಒಬ್ಬೊಬ್ಬ ಮಕ್ಕಳು ಒಪ್ಪಿಸಿಕೊಟ್ಟವರಾಗಿ ದೇವರೇ ಸಭೆ ಆರಾಧನೆಗಳಲ್ಲಿ ಪಾಲ್ಗೊಳ್ಳಲಿ ಕರ್ತನಾಗಿರುವಂತ ದೇವರೇ. ಯಾರು ಕರ್ತನೆ ಆರಾಧನೆಗಳಲ್ಲಿ, ಪ್ರಾರ್ಥನೆಗಳಲ್ಲಿ ಅಲಕ್ಷ್ಯ ಮಾಡದಂತೆ ಕರ್ತನೆ ಪ್ರತಿಯೊಬ್ಬ ಮಕ್ಕಳ ಕೃಪೆ ಒಳ್ಳೆ ಬಲದಿಂದಲೇ, ಒಳ್ಳೆ ಆತ್ಮಿಕದಲ್ಲಿ ದೇವರಪ್ಪ, ದೈಹಿಕವಾಗಿ ಆತ್ಮಿಕವಾಗಿ ಉಜ್ಜೀವನಗೊಂಡು ದೇವರಪ್ಪ ಈ ಭೂಲೋಕದ ಯಾತ್ರೆಗಳಲ್ಲಿ ದೇವರಪ್ಪ ನಿನ್ನನ್ನೇ ಕೊಂಡಾಡುತ್ತಾ ನಿನ್ನ ನಾಮವನ್ನು ಘನಪಡಿಸುತ್ತಾ ಕರ್ತನೆ ಯಾವಾಗಲೂ ಸ್ತುತಿಸುವರಾಗಲಿ ಕರ್ತನೆ. 2 ಸಭೆಯನ್ನು ನಿನ್ನ ಸಮಯದಲ್ಲಿ ಮುಟ್ಟೋದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಕೃಪೆಯಿಂದಲೇ ತುಂಬಿಸೋದಕ್ಕಾಗಿ ಸ್ತೋತ್ರ, ನಿನ್ನ ಬಲದಿಂದಲೇ ನಡೆಸೋದಕ್ಕಾಗಿ ನೀನು ಸದಾಕಾಲ ಕಾವಲಾಗಿದ್ದ ಕರ್ತನೆ. ಸಭೆ ಯಾವ ದಾರಿಯಲ್ಲಿ ನಡಿಬೇಕು, ಹೇಗೆ ಪ್ರಾರ್ಥಿಸಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಸುವಾರ್ತೆಗಳು, ವಾಕ್ಯಗಳು ಕರ್ತನೆಪ್ಪ, ಪ್ರವಾದನೆಗಳು ಕರ್ತನೆಪ್ಪ, ವಾಗ್ದಾನಗಳ ದೇವರ ನೀನು ಪ್ರಕಟಪಡಿಸಿ ಸಭೆಗಳ ಮಧ್ಯದಲ್ಲಿ ಕರ್ತನೆಪ್ಪ ಅನ್ಯ ಭಾಷೆಗಳಲ್ಲಿ ಕರ್ತನೆ ಸ್ತುತಿಸೋರು ಕರ್ತನೆಪ್ಪ, ಪ್ರವಾದನೆಗಳನ್ನು ನುಡಿಯೋರು, ಆಲೋಚನೆಗಳನ್ನು ಕಾಣೋರು, ಕನಸುಗಳನ್ನು ಕಾಣೋರಾಗಲಿ, ದರ್ಶನಗಳನ್ನು ನೋಡೋರಾಗಲಿ, ಯೇಸುವಿನ ನಾಮದಲ್ಲಿ ಕರ್ತನೆ ಉಜ್ಜೀವನಗಳಲ್ಲಿ ದೇವರೇ ನಿನ್ನ ಸೇವೆ ಮಾರ್ಗಗಳಲ್ಲಿ ನಡೆಸೋದಕ್ಕಾಗಿ ಸ್ತೋತ್ರ ಮಾಡುತ್ತಾ ನಿನ್ನ ವಾಕ್ಯದ ಕರ್ತನೆ ಪ್ರತಿಯಾಗಿ ಒಬ್ಬೊಬ್ಬ ಮಕ್ಕಳನ್ನು ನೀನು ಆಶೀರ್ವದಿಸಿ ಕರ್ತನೆ. ಶಾಪದ ಕಟ್ಟುಗಳು ದೇವರೇ, ಪಾಪದ ಕಟ್ಟುಗಳೆಲ್ಲ ಸಂಪೂರ್ಣವಾಗಿ ಲಯವಾಗೋದಕ್ಕಾಗಿ ಸ್ತೋತ್ರ. ನೀನು ಕರ್ತನೆ ಕಾದು ನಡೆಸೋದಕ್ಕಾಗಿ ಸ್ತೋತ್ರ. ಬಲ ನೀಡಿ ಆಶೀರ್ವದಿಸು, ಅನುಗ್ರಹಿಸುವಂತ ನಾವು ರಾಜ್ಯ ಮಾಡಿದಂತೆಲ್ಲ ವಾಗ್ದಾನಗಳ ದೇವರೇ ನಿನ್ನ ಚಿತ್ತ ಇದೆಯಲ್ಲ ಕರ್ತನೆ. ಸಭೆಗಳ ಉಜ್ಜೀವನಗಳಿಗೆ ಬರಬೇಕು. ಅನೇಕರು ಬಂದು ಕೂಡ್ತಾರೆ, ಅನೇಕರು ಆರಾಧಿಸ್ತಾರೆ, ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಅನೇಕರು ಉಜ್ಜೀವನಗಳಲ್ಲಿ ನಡೀತಾರೆ, ಅನೇಕರು ದೇವರೇ ಬಲಗೊಳ್ತಾರೆ, ಅನೇಕರು ಪ್ರಾರ್ಥನೆಗಳಲ್ಲಿ ನಿಲ್ತಾರೆ, ಯೌವನಸ್ಥರು ಅನೇಕರು ಬಲಗೊಳ್ತಾರೆ ಎಂಬುದಾಗಿ ನಿನ್ನ ವಾಗ್ದಾನಗಳುಂಟು ದೇವರ. ವಾಗ್ದಾನಗಳ ಪ್ರತಿಯಾಗಿ ನೀನು ಕರ್ತನೆಪ್ಪ ಎಲ್ಲ ಕಾರ್ಯಗಳನ್ನು ದೇವರಪ್ಪ ನಿನ್ನ ಕ್ರಿಯೆಗಳಲ್ಲಿ ಮುಖಾಂತರ ಕರ್ತನೆಪ್ಪ ನೀನು ನೆರವೇರಿಸೋದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಕರ್ತನೆ. ನಂಬಿಕೆಯಿಂದ ನಾವು ನಿನ್ನಲ್ಲಿ ಮೊರೆ ಇಡ್ತಾ ಇದ್ದೀವಿ ಕರ್ತನೆ. ನಂಬಿಕೆಯಿಂದ ನಿನ್ನ ನಾಮವನ್ನು ಘನಪಡಿತಾ ಇದ್ದೀವಿ ದೇವರಾತ್ಮನೇ. ಸಹಾಯ ಮಾಡಿ ಆಶೀರ್ವದಿಸು, ಅನುಗ್ರಹಿಸು ಕರ್ತನೆ. ಪ್ರಾರ್ಥನೆಗಳನ್ನು ದೇವ ನೀನು ಕೇಳಿದಕ್ಕಾಗಿ ಸ್ತೋತ್ರ. ಬಲ ದೇವರ ಆತ್ಮನಿ ನೀಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಪರಲೋಕದಲ್ಲಿರುವ ನನ್ನ ತಂದೆಯೇ, ಆಮೆನ್.
ಆಮೇಲೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ, ಸಮಯ ಜಾಸ್ತಿ ಆಗೋಯ್ತು. ಇನ್ನು ನಾವು ಉಳಿದಂತವರಿಗೆ ನಾವು ಪ್ರಾರ್ಥಿಸೋಣ. ಮತ್ತೆ ನಾವು ಸುಮಾ ಸಿಸ್ಟರ್ಗೆ ಅವ್ರಿಗೆ ಹೋದ ವರ್ಷ ಕಂಡಂತ ಆ ಮರಣ ಅವಸ್ಥೆಗಳು ಮತ್ತೆ ಅವ್ರ ಮನೆಯಲ್ಲಿ ಯಾರಿಗೂ ಮರುಕಳಿಸಬಾರದು. ಅವ್ರ ಕುಟುಂಬನ ವಹಿಸ್ಕೊಂಡು ಮತ್ತೆ ರಕ್ಷಿತ್ ಬ್ರದರ್ ಕುಟುಂಬದ ಮೇಲೆ ಕ್ರಿಯೆ ಮಾಡುವಂತ, ಎರಡು ಕಡೆಯಿಂದ ಮಾಡುವಂತ ಮಾಟ ಮಂತ್ರ ಅವರ ಮಕ್ಕಳ ಮೇಲೆ, ಅವರ ಜೀವಿತದ ಮೇಲೆ, ಅವರ ಮನೆತನದಿಂದ ಬರುವ ಮರಣ ಅವಸ್ಥೆಗಳು, ಕ್ರಿಯೆಗಳು ಮಾಡದಂತದ್ರ ಬಲಗಳು, ಆ ಶಾಪಗಳು ಮುರಿಯೋದಕ್ಕಾಗಿ ಸುಮಾ ಸಿಸ್ಟರ್ ವಹಿಸ್ಕೊಂಡು, ಮತ್ತೆ ಚರ್ರ ಬ್ರದರ್ ಮನೆಗಾಗಿ, ಮತ್ತೆ ಯಾರ ಸಮಯ ವಿಷಯದಲ್ಲೇ ಆ ಮರಣದ ಶಕ್ತಿಗಳು ಮತ್ತೆ ಆಳ್ವಿಕೆ ಮಾಡದೆ ಅವ್ರ ಮನೆಗೆ ದೇವರಾತ್ಮನ ಬದಲಾವಣೆ, ಬಿಡುಗಡೆ, ಮತ್ತೆ ಅವ್ರ ಮನೆಗೆ ಉಪವಾಸಗಳು ಬೇಕು. ರಕ್ಷಿತ್ ಮನೆಗೆ ಉಪವಾಸ ಬೇಕು, ಸುಮಾಶಿಷ್ಗೂ ಉಪವಾಸ ಪ್ರಾರ್ಥನೆ ಬೇಕು. ಆ ಉಪವಾಸಗಳಿಗೆ ಸಿದ್ಧರಾಗೋದಕ್ಕಾಗಿ ಈ 3 ಕುಟುಂಬಗಳಿಗಾಗಿ ಚಿಕ್ಕದಾಗಿ, ಜಾಸ್ತಿ ಹೊತ್ತು ಬೇಡ, ಸಿಂಪಲ್ ಆಗಿ ಪ್ರಾರ್ಥನೆ ಮಾಡಿ. ಯಾರು ಶಿವನಗರ ಪ್ರಾರ್ಥನೆ ಮಾಡ್ತೀರಾ? ಶಾಶ್ವತಮ್ಮ ಮಾಡಿ. ಸ್ತೋತ್ರಪ್ಪ, ಸ್ತೋತ್ರ ಕರ್ತಾದಿ ಕರ್ತನೆ, ರಾಧೀರನು ಪರಿಶುದ್ಧನ ಮಹಾಕೃಪೆಯುಳ್ಳ ದೇವರೇ, ನಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಸರ್ವಶಕ್ತನ ಮಹಾನತನಾದ ದೇವರೇ, ಸ್ತೋತ್ರ, ಕರ್ತಾದಿ ಕರ್ತನೆ, ಸ್ತೋತ್ರಪ್ಪ. ಕೊಡ್ತೀನಿ ಕರ್ತನೆ, ಸ್ತೋತ್ರ, ಮಹಿಮೆ ಉಂಟಾಗಲಿ ರಾಜ. ಅಪ್ಪ, ಸುಮತಿತರ ಮುಂದೆ ಕಂಡಂತ ವ್ಯಾಧಿ ಕರ್ತನೆ ಅಪ್ಪ ಇನ್ನು ಮುಂದೆ ಕಾಣಬಾರದು ನನ್ನ ಕರ್ತನೆ. ಸ್ತೋತ್ರ, ಮಹಿಮೆ ಉಂಟಾಗಲಿ ಕರ್ತನೆ ಅಪ್ಪ. ನಿನ್ನ ಪಾದದಲ್ಲಿ ಹೋಗಿ ಅಪ್ಪ ನಿನ್ನ ಮಗಳಾಗಿ ಕರ್ತನೆ ಅಪ್ಪ, ನಿಮ್ಮನ್ನು ಸುತ್ತಿಸೋದು, ಆರಾಧಿಸೋದು ಕರ್ತನೆ, ನಿನ್ನ ಕೃಪೆನ ದಯಪಾಲಿಸು ಕರ್ತನೆ. ಸ್ತೋತ್ರ, ಮಹಿಮೆ ಉಂಟಾಗಲಿ. ಸೌಖ್ಯ ಕೊಡು, ಸಮಾಧಾನ ಕೊಡು ಕರ್ತನೆ. ಏನು ಕಷ್ಟ, ದುಃಖ, ವಾದಿಗಳನ್ನು, ರೋಗಗಳು ಹಿಂದಟ್ಟಬಾರದು ನನ್ನ ಕರ್ತನೆ. ಆರೋಗ್ಯ ಕೊಡು, ಸೌಖ್ಯ ಕೊಡು, ಸಮಾಧಾನಗಳನ್ನು ಉಂಟು ಮಾಡು ಕರ್ತನೆ. ಸ್ತೋತ್ರ, ಮಹಿಮೆ ಉಂಟಾಗಲಿ ರಾಜ. ಪರಿಶುದ್ಧನೇ, ಸ್ತೋತ್ರಪ್ಪ. ನನ್ನ ಕರ್ತಾದಿ ಕರ್ತನೆ, ಇರಾದಿರನ ಅವ್ರ ಕುಟುಂಬ ನಿನ್ನ ಪಾದದಲ್ಲಿ ಒಪ್ಪಿಸಿಕೊಡ. ನಿನ್ನೆ ನಮಗೆ ಅಪ್ಪಾಜಿ ನಿನ್ನ ಅದಕ್ಕಾಗಿ ಅವ್ರ ಮಕ್ಕಳನ್ನ ಕರ್ತನೆ, ಅವ್ರ ಕುಟುಂಬ ಆಶೀರ್ವಾದ ಅನುಗ್ರಹಿಸು. ಅವರ ಮೇಲೆ ಎಂದೊಟ್ಟಂತ ಎಲ್ಲ ದುರಾತ್ಮ ಶಕ್ತಿಗಳೆಲ್ಲ ಯೇಸು ನಾಮದಲ್ಲಿ ಲಯವಾಗಲಿ ಕರ್ತನೆ ಅಪ್ಪ. ನಿನ್ನ ಮಕ್ಕಳ ಪಾದದಲ್ಲಿ ಬೆಳೆದು ಬರಬೇಕು. ಮಕ್ಕಳಿಗೆ ಆ ಸಹಿತ ಅಡೆತಡೆಗಳು ಆಗದಂತೆ, ಮಾತಾಡ ಶಕ್ತಿಗಳು ಮಕ್ಕಳ ಮೇಲೆ ಬೀಳದಂತೆ ಅಪ್ಪ, ನಿನ್ನ ಕೃಪೆಯನ್ನು ದಯಪಾಲಿಸು ನನ್ನ ಕರ್ತನೆ. ಸ್ತೋತ್ರ, ಮಹಿಮೆ ಉಂಟಾಗಲಪ್ಪ. ನಿನ್ನ ಮಕ್ಕಳಾಗಿ ನಿನ್ನ ಪಾದದಲ್ಲಿ ಬೆಳೆದು ಬರಬೇಕು ಮಕ್ಕಳು. ಅವ್ರ ಗಂಡ ಹೆಂಡತಿ, ಅವ್ರ ಕುಟುಂಬ ನಿನ್ನ ಪಾದದಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೀನಿ ಕರ್ತನೆ ಅಪ್ಪ. ನಿನ್ನ ರೆಕ್ಕೆ ಮರದಲ್ಲಿ ಮರ ಮಾರ್ಚು ಕರ್ತನೆ. ಯಾವ ಸೈತಾನ್ ದುರಾತ್ಮ ಶಕ್ತಿಗಳು ಆಳ್ವಿಕೆ ಮಾಡದಂತೆ ಅಪ್ಪ, ನಿನ್ನ ಬೆಂಕಿ ಆವರಿಸಲಿ ಸ್ವಾಮಿ ನನ್ನ ಕರ್ತನೆ. ಸ್ತೋತ್ರ, ಮಹಿಮೆ ಉಂಟಾಗಲಿ. ಪರಿಶುದ್ಧನೇ, ಸ್ತೋತ್ರಪ್ಪ. ಅಪ್ಪ, ಅವ್ರು ನಿನ್ನೆ ನಂಬಿ ಜೀವಿಸ್ತಾ ಇದಾರಲ್ಲ ಕರ್ತನೆ, ಸ್ತೋತ್ರಪ್ಪ. ಅವ್ರ ಕಷ್ಟದಲ್ಲಿ, ದುಃಖಗಳಲ್ಲಿ ಏನಷ್ಟೇ ಬಿಡಬಾರ್ದು ನನ್ನ ಕರ್ತನೆ ಅಪ್ಪ. ಬಿಡಿದಿರ ಕಾಯುವಾತನು ನೀನಾಗಿದ್ದ ಸ್ವಾಮಿ. ಆರೋಗ್ಯ ಕೊಡು, ಸೌಖ್ಯ, ಸಮಾಧಾನನು ಕೊಡು ಕರ್ತನೆ. ಅವ್ರ ಕುಟುಂಬಗಳಲ್ಲಿ ಒಂದು ಸಮಾಧಾನ ಉಂಟಾಗಲಿ ಕರ್ತನೆ. ಸ್ತೋತ್ರಪ್ಪ. ಕಷ್ಟ, ದುಃಖ, ವೇದನೆಗಳಲ್ಲಿ ಏನು ಕರ್ತನೆ ಇರಬಾರ್ದು ತಂದೆ ಅಪ್ಪ. ನಿನ್ನ ಮಕ್ಕಳು ನಿನ್ನ ಪಾದಲೆ ದೊಡ್ಡವಾಗಿ ಬೆಳೆದು ಬರಬೇಕು. ಮಕ್ಕಳು ಆ ಕೇಡು ಗಂಡಾಂತರಗಳು ಬರದಂತೆ ಮಠ ಮತ್ರ ಶಕ್ತಿಗಳು ಯಾವುದೇ ಆಗಲಿ, ಜರದಾತ್ಮ ಯಾವುದೇ ಆಗಲಿ ಸ್ವಾಮಿ, ಸೈತಾನ್ ಕಿರಿಗಳ ಮಕ್ಕಳ ಮೇಲೆ ಬೀಳದಂತೆ ನಿನ್ನ ಕಾದು ಕಾಪಾಡಿ ನಡೆಸುವಂತ ದೇವ್ ನೀನ್ ಆಗಿದೆ ಸ್ವಾಮಿ ಅಪ್ಪ. ನೀನು ಮುಟ್ಟಿ ಬಲಪಡಿಸಿದ್ದೆ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಹಾಗೆ ಸ್ವಾಮಿಯಲ್ಲಿ ಕುಟುಂಬ ನೀನು ಮುಟ್ಟಿ ಬಲಪಡಿಸು ಕರ್ತನೆ. ಸ್ತೋತ್ರಪ್ಪ. ಅವರ ಮನೆತನವನ್ನು ಮಾಡುವಂತ ಎಲ್ಲಾ ದುಷ್ಟ ಕಾರ್ಯಗಳನ್ನು ಕರ್ತನೆ, ದೇವದ ಪೀಡಿತಗಳೆಲ್ಲ ಯೇಸು ನಾಮದಲ್ಲಿ ಲಯವಾಗಲಿ ಕರ್ತನೆ. ಆ ಸೈತಾನನ್ನು ಮಾಡುವಂತ ಎಲ್ಲಾ ದುಷ್ಟ ಕಾರ್ಯಗಳನ್ನು ಕರ್ತನೆ, ಪ್ರಾರ್ಥನೆಯಲ್ಲಿ ಬಿಡದಂತೆ ಕರ್ತನೆ, ಆರಾಧನದಲ್ಲಿ ಬಿಡದಂತೆ ಕರ್ತನೆ. ಅಡ್ಡಿಗಳು, ಆತಂಕಗಳು ಹಾಕಿ ಅವರ ಮನಸ್ಸುಗಳನ್ನ ಕೆಡಿಸಿ ಮನಸ್ತಾಪಗಳನ್ನ ಮಾಡಿ ಕರ್ತನೆ, ಕಷ್ಟಗಳಲ್ಲಿ ಇಕ್ಕುತ್ತಾ ಇದ್ದಾನಲ್ಲ ಕರ್ತನೆ, ಅವನ ಬಳಗಳೆಲ್ಲ ಮುರಿದು ಕರ್ತನೆ ನೀನು ಪಾದಲೆ ದೊಡ್ಡವಾಗಿ ನಿಲ್ಲುವಂತೆ ಕರ್ತನೆ ನಿನ್ ಕೃಪೆ ತೋರು ಕರ್ತನೆ. ಸ್ತೋತ್ರ, ಮಹಿಮೆ ಉಂಟಾಗಲಿ ರಾಜ್ಯ ಅಪ್ಪ. ಅವರು ನಿನ್ನ ಪಾದಲಿ ಬೆಳೆದು ಬರಬೇಕು ನನ್ನ ಕರ್ತನೆ. ಇನ್ನು ಮುಂದೆ ಕರ್ತನೆ ಅಂತ ವ್ಯಾಧಿಗಳನ್ನು ಕಾಣಬಾರ್ದು ಅವ್ರ ಕರ್ತನೆ. ಸ್ತೋತ್ರಪ್ಪ. ಅಪ್ಪ, ನಿನ್ನ ಪಾದದಲ್ಲಿ ದೊಡ್ಡವಾಗಿ ನಿಂತು ಸಾಮೇಲೆ ಬ್ರದರ್ ಇರುವಂತ ಎಲ್ಲ ಕರ್ತನೆ ಅಪ್ಪ, ದುಷ್ಟ ಕಾರ್ಯಗಳೆಲ್ಲ ಯೇಸು ನಾಮದಲ್ಲಿ ಲಯವಾಗಲಿ ಕರ್ತನೆ. ಅವ್ರ ಕುಟುಂಬ ನೀನು ಮುಟ್ಟಿ ಬಲಪಡಿಸು ಕರ್ತನೆ. ನಿನ್ನ ಸಮ್ಮುಖದಲ್ಲಿ ಬೆಳೆದು ಬರಲಿ ಕರ್ತನೆ. ಸ್ತೋತ್ರ, ಮಹಿಮೆ ಉಂಟಾಗಲಿ ಕರ್ತನೆ. ಅವರ ಮನಸ್ಸರು ಬೆಂಕಿ ಆವರಿಸಲಿ ಸ್ವಾಮಿ ಅಪ್ಪ. ನಿನ್ನ ಮಕ್ಕಳಾಗಿ ಜೀವಿಸೋದಕ್ಕೂ ಅವ್ರ ಮನಸ್ಸುಗಳಲ್ಲಿ ಆ ಸಹಿತ ಅಡೆತಡೆಗಳು ಆಗದಂತೆ ಅಪ್ಪ. ಅಪ್ಪ, ನೀನು ಮುಟ್ಟಿ ಬಲಪಡಿಸಪ್ಪ. ಲೋಕದ ಪ್ರಕಾರವಾಗಿ ಜೀವಿಸದಂತೆ ಕರ್ತನೆ, ನಿನ್ನ ಮಕ್ಕಳಾಗಿ ಯೋಗ್ಯರಾಗಿ ಕರ್ತನೆ, ನಂಬಿದಸರಾಗಿ ನಿನ್ನ ಪಾದದಲ್ಲಿ ಜೀವಿಸುವಂತೆ ಅವ್ರ ಕಷ್ಟ, ದುಃಖ, ವೇದನೆ ಏನೇ ಸ್ವಾಮಿ ಎಲ್ಲ ತೆಗೆದಾಕಿ ಕರ್ತನಪ್ಪ. ನಿನ್ನ ಮಕ್ಕಳಾಗಿ ಸಂಪೂರ್ಣವಾಗಿ ನಿನ್ನ ಮಕ್ಕಳಾಗಿ ಜೀವಿಸೋದಕ್ಕೂ, ಆರಾಧಿಸೋದಕ್ಕೂ, ಕೊಂಡಾಡೋದಕ್ಕೂ ನಿನ್ನ ಕೃಪೆ ತೋರು ಕರ್ತನೆ ಅಪ್ಪ. ನೀನು ಮುಟ್ಟು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಈ 3 ಕುಟುಂಬ ನಿನ್ನ ಪಾದದಲ್ಲಿ ಒಪ್ಪಿಸಿ ಕೊಡ್ತೀನಿ ಕರ್ತನೆ. ಯಾಕೆ ಗಂಡಾಂತರಗಳು ಬರದಂತೆ ಅಪ್ಪ, ನೀನು ಮುಟ್ಟು ಬಲಪಡಿಸಿ ಅಂತ ತಂದೆ ನಾನು ನಂಬಿದ್ದೀನಿ ಕರ್ತನೆ ಅಪ್ಪ. ನೀನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸು ಪರಿಶುದ್ಧದ ನಾಮದಲ್ಲಿ ತಂದೆ, ಆಮೇನ್. ಆಮೇನ್. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಗೆ ಶಾಶ್ವತಮ್ಮ ಕುಟುಂಬಕ್ಕಾಗಿ, ಅವರ ಮಕ್ಕಳ ಎಕ್ಸಾಮ್ ವಿಷಯಗಳಿಗಾಗಿ ಪ್ರಾರ್ಥಿಸೋಣ. ಯಾರು ಸಮಯಲ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ?
ಹಿಡಿದೀರಾ? ಹಿರಿಯರು ಹೇಳ್ತೀನಿ ವಿಷಯ. ಸರ್ ತಮ್ಮ ಕುಟುಂಬ, ಅವರ ಎಕ್ಸಾಮ್ ವಿಷಯಗಳಿಗಾಗಿ ಮತ್ತೆ ಸಿರ್ಸಿಯಿಂದ ಬಂದಿರ್ತಕ್ಕಂಥ ಸಿಸ್ಟರ್ ಅವ್ರ ಕುಟುಂಬಕ್ಕಾಗಿ, ಅವ್ರಿಗಿಬ್ಬರು ಮಕ್ಕಳು, ಗಂಡ, ಅವರ ಸೇವೆ, ಅವರ ಜೀವಿತ, ಅವ್ರಿಗೆ ಮಾಡುವಂತ ಕೆಲಸಗಳನ್ನ ಇವರು ಅನುಗ್ರಹಿಸೋದಕ್ಕಾಗಿ, ಮತ್ತೆ ಆನಂದ್ ಬ್ರದರ್ ಕುಟುಂಬದ ಮೇಲೆ ಕ್ರಿಯೆ ಮಾಡುವಂತ ಮರಣ ವ್ಯಾಧಿಯ ಶಾಪಗಳು ಮುರಿಬೇಕು. ಆನಂದ್ಗಾಗಿ, ಅವ್ರ ಮಕ್ಕಳಿಗಾಗ್ಲಿ, ಅವ್ರ ಹೆಂಡತಿನಾಗ್ಲಿ ಮುಟ್ಟಬಾರದು ಯೇಸುವಿನ ರಕ್ತದಡಿಯಲ್ಲಿ. ಮತ್ತೆ ಅವ್ರ ಮನೇಲಿ ಇರ್ತಕ್ಕಂಥವ್ರು ಭಯಭಕ್ತಿಯಿಂದ ಮನ ತಿರುಗುವಂತೆ ದೇವರ ವಿಷಯದಲ್ಲಿ, ಮತ್ತೆ ರಾಜು ಬ್ರದರ್ ಇವರ ಕುಟುಂಬಕ್ಕಾಗಿ ಕೂಡ ನಾವು ಪ್ರಾರ್ಥಿಸೋಣ. ಈ 4 ಕುಟುಂಬಗಳನ್ನು ವಹಿಸಿಕೊಂಡು ಪ್ರಾರ್ಥನೆ ಮಾಡಿ. ಹಾಲೆಲೂಯ. ಸ್ತೋತ್ರ. ಪರಿಶುದ್ಧನ ಮಹೋನ್ನತನಾದ ಕರ್ತನೆಯಪ್ಪ, ಸೇನೆಗಳ ಅರಸನಾದ ತಂದೆ, ನಿಮಗೆ ಸ್ತೋತ್ರವಾಗಲಿ ತಂದೆಯಪ್ಪ. ಈ ಸಮಯದಲ್ಲಿ ಕರ್ತನೆ ಹೇಳಲ್ಪಟ್ಟ ಕರ್ತನೆ 4 ಕುಟುಂಬಗಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಿದ್ದಾರೆ ರಾಜ್ಯ. ವಿಶೇಷವಾಗಿ ಕರ್ತನೆ ಸರಸ್ವತಿ ಅಡ್ಡಿ ಕುಟುಂಬವನ್ನು ಬಲಪಡಿಸು ರಾಜನೇ. ಎಸಪ್ಪ ಅವರ ಮಕ್ಕಳನ್ನು ಬಲಪಡಿಸು ರಾಜನೇ. ಎಸಪ್ಪ ನಿಮಗೆ ಸ್ತೋತ್ರವಾಗಲಿ. ನೀನು ವರದಾನವಾಗಿ ಕೊಟ್ಟಿರೋ ಮಕ್ಕಳು ಕರ್ತನೆಯಪ್ಪ, ಆ ಮಕ್ಕಳು ಮಾಡ್ತಕ್ಕಂಥ ವಿದ್ಯಾಭ್ಯಾಸದಲ್ಲಿ ಕರ್ತನೆ ಎಸಪ್ಪ ನಿನ್ನ ಕೃಪೆ ಎಳೆದು ಬರಲಿ ಕರ್ತನೆ. ಎಕ್ಸಾಮ್ಗಳು ನಡೆಯುತ್ತಿದೆಯಲ್ಲ ಕರ್ತನೆಯಪ್ಪ, ಎಕ್ಸಾಮ್ ವಿಷಯಗಳಲ್ಲಿ ಕರ್ತನೆ ಸೈತಾನನ ಯಾವುದೇ ರೀತಿ ಕ್ರಿಯೆ ಮಾಡದ ರೀತಿ ಒಳ್ಳೆಯ ರೀತಿಯಾಗಿ ಎಕ್ಸಾಮ್ಗಳು ಬರೆಯುವ ರೀತಿ ಕರ್ತನೆ, ಅವರು ಒಳ್ಳೆಯ ರೀತಿಯಾಗಿ ಕರ್ತನೆ ಓದಿದ್ದು ಕರ್ತನೆ ಆ ಸಮಯಗಳಿಗೆ ಕರ್ತನೆ ಅದು ತಕ್ಕ ರೀತಿಯಾಗಿ ಹೊಳೆಯುವಂತೆ ಆಗಿ ಕರ್ತನೆ ಒಳ್ಳೆಯ ರೀತಿಯಾಗಿ ಇತರರಿಗೆ ಆಶೀರ್ವಾದ ಮಕ್ಕಳಾಗಿ ನಿಧಿಯಾಗಿ ಕರ್ತನೆ ಅವರು ಕರ್ತನೆ ಎಸಪ್ಪ ಅಲ್ಲಿ ನಡೆದುಕೊಳ್ಳುವಂತೆ ನಿನ್ನ ಕೃಪೆಗಳನ್ನು ದಯಪಾಲಿಸು. ಅವ್ರ ಕುಟುಂಬವನ್ನು ಕರ್ತನೆ ನಿನ್ನ ಕೃಪೆ ಅನುಗ್ರಹಗಳಿಂದ ಹೆಚ್ಚಾಗಿ ಕರ್ತನೆ ಆತ್ಮೀಕತೆಯಲ್ಲಿ ಆರ್ಥಿಕತೆಯಲ್ಲಿ ಕರ್ತನೆ ಬೆಳೆದು ಬರುವಂತೆ ಕರ್ತನೆ ನಿನ್ನ ಕೃಪೆಗಳನ್ನು ದಯಪಾಲಿಸು. ಅನಾರೋಗ್ಯದ ಆತ್ಮಗಳ ಕುಟುಂಬವನ್ನು ಕರ್ತನೆ ಮುಟ್ಟದ ರೀತಿ ನಿನ್ನ ರಕ್ತದ ಕಾವಲು ಕೊಡುವಪ್ಪ. ಅದೇ ರೀತಿಯಾಗಿ ಆನಂದ್ ಬ್ರದರ್ ಕುಟುಂಬ ನಿಮ್ಮ ಕರದಲ್ಲಿ ಒಪ್ಪಿಸಿ ಕೊಡ್ತಿದ್ದ ರಾಜ. ಅಪ್ಪ ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ಎಸಪ್ಪ ಅವರಿಗೆ ಕೊಟ್ಟಿರೋ ಕರ್ತನೆ ಇಬ್ಬರು ಮಕ್ಕಳನ್ನು ಕೂಡ ಬಲಪಡಿಸು. ಆ ಮಕ್ಕಳನ್ನು ಬೆಳೆಸುವುದಕ್ಕೆ ಬೇಕಾದ ಆತ್ಮಿಕ ಜ್ಞಾನವನ್ನು ದಯಪಾಲಿಸು. ನಿನ್ನ ಆತ್ಮೀಕತೆಯಲ್ಲಿ ಕರ್ತನೆ ಎಸಪ್ಪ ವಾಕ್ಯಗಳನ್ನು ಹೇಳುತ್ತಾ ಕರ್ತನೆ ಎಸಪ್ಪ ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ಆ ಮಕ್ಕಳು ಕರ್ತನೆ ಒಳ್ಳೆಯ ರೀತಿಯಾಗಿ ಕರ್ತನೆ ಆಶೀರ್ವಾದ ಮಕ್ಕಳಾಗಿ ಮುಂದೆ ಕರ್ತನೆ ಅವರಿಗೆ ಕರ್ತನೆ ಮಾರ್ಗದರ್ಶನವಾಗಿ ಜೀವಿಸುವ ಮಕ್ಕಳಾಗಿ ಬೆಳೆಸುವುದಕ್ಕೆ ಕರ್ತನೆ ನಿನ್ನ ಕೃಪೆಗಳನ್ನು ದಯಪಾಲಿಸು. ಅವ್ರ ಕುಟುಂಬದ ಕರ್ತನೆ ಸದಸ್ಯರು ಕೂಡ ಮನ ತಿರುಗುವಂತೆ ಕರ್ತನೆ ಇರುವಾಗ ಕರ್ತನೆ ಅವ್ರ ಕರ್ತನೆ ಎಸಪ್ಪ ಯಾವುದೇ ರೀತಿ ಕರ್ತನೆ ಅವರ ಕುಟುಂಬದ ಕರ್ತನೆ ಎಸಪ್ಪ ನಿಮಗೆ ಸ್ತೋತ್ರ ಪಾರಂಪರಿಕ ಶಕ್ತಿಗಳು ಮಂತ್ರದ ಕಟ್ಟುಗಳು ಕರ್ತನೆ ಅವರನ್ನು ಕರ್ತನೆ ಬಾಧಿಸದ ರೀತಿ ಮರಣದ ಕಟ್ಟುಗಳು ಮುಟ್ಟದ ರೀತಿ ನಿನ್ನ ಕರ್ತನೆ ಕಾವಲು ಯೇಸುವಿನ ನಾಮದಲ್ಲಿ ಉಂಟಾಗುವಂತೆ ಆ ಕುಟುಂಬ ನೀನು ತಾನೇ ರಕ್ಷಿಸಿ ನಡೆಸುವಂತನಾಗಪ್ಪ. ಅದೇ ರೀತಿ ಕರ್ತನೆ ರಾಜು ಬ್ರದರ್ ಅಪ್ಪ ಅವ್ರ ಕುಟುಂಬ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೀನಿ ರಾಜ. ಅವರು ಕರ್ತನೆ ಮಕ್ಕಳನ್ನು ಬಲಪಡಿಸು. ವಿದ್ಯಾಭ್ಯಾಸವನ್ನು ಕರ್ತನೆ ಹೆಚ್ಚಾಗಿ ಬಲಪಡಿಸಿ. ಎಕ್ಸಾಮ್ ವಿಷಯಗಳನ್ನು ಕೂಡ ನೀನು ಬಲಪಡಿಸುವಂತ ನಾವು ಕರ್ತನೆ ಯಾವುದೇ ರೀತಿ ಕರ್ತನೆ ಅನಾರೋಗ್ಯಗಳು ಕರ್ತನೆ ಏಸಪ್ಪ ಕರ್ತನಾದ ದೇವರೇ ಅಪ್ಪ ನಿಮಗೆ ಸ್ತೋತ್ರ ಕರ್ತನೆ ಏಸಪ್ಪ ಶಕ್ತಿಗಳು ಕರ್ತನ ಕುಟುಂಬವನ್ನು ಮುಟ್ಟದ ರೀತಿ ನಿನ್ನ ರಕ್ತದ ಕಾವಲು ಕರ್ತನ ಕುಟುಂಬ ಕೂಡ ಉಂಟಾಗುವಂತೆ ಅವ್ರ ಕುಟುಂಬವನ್ನು ರಾಜ್ಯ ಇನ್ನೂ ಹೆಚ್ಚಾಗಿ ಆತ್ಮಿಕತೆಯಲ್ಲಿ ಬೆಳೆದು ಬರುವಂತೆ ರಾಜ್ಯನೇ ಏಸಪ್ಪ ಅವರು ಕರ್ತನೆ ಸ್ವಾರ್ಥಗಳನ್ನು ಸಾರುವ ರೀತಿ ಕರ್ತನೆ ಅವ್ರ ಮುಖಾಂತರ ರಾಜ್ಯ ನಿನ್ನ ರಾಜ್ಯ ಕಟ್ಟಲ್ಪಡುವಂತೆ ಏಸಪ್ಪ ನೀನು ಬಲಪಡಿಸುವಂತ ನಾವು ಕರ್ತನೆ ನೀನು ಹಾಗೆ ಮಾಡುತ್ತಿದ್ಯಾ ಬಲಪಡಿಸುತ್ತೆ ಎಂದು ನಂಬುತ್ತಿದ್ದೇನೆ ಕರ್ತನೆ. ಏಸಪ್ಪ ಸುಮಾ ಸಹೋದರಿ ಕುಟುಂಬವನ್ನು ಕಟ್ಟ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಿದ್ದೇನೆ. ಆ ಮಗಳು ಕರ್ತನೆ ಇನ್ನೂ ಹೆಚ್ಚಾಗಿ ನಿನ್ನ ಆತ್ಮೀಕತೆಯಲ್ಲಿ ಬೆಳೆದು ಬರುವಂತೆ ಕರ್ತನೆ ಅವರಿರುವ ಗ್ರಾಮ ಪಟ್ಟಣದಲ್ಲಿ ರಾಜನೇ ಏಸಪ್ಪ ಅವರು ಕರ್ತನೆ ಏಸಪ್ಪ ಇತರರಿಗೆ ಕರ್ತನೆ ಏಸಪ್ಪ ಸುವಾರ್ತೆ ಸಾರು ಮಗಳಾಗಿ ಕರ್ತನೆ ಏಸಪ್ಪ ನಿನ್ನ ಕಡೆ ಕಾಲದ ಜೀವನ ಮಾರ್ಗದಲ್ಲಿ ಕರ್ತನೆ ಆ ಮಗಳ ಒಂದು ಚಿಕ್ಕ ಕಾರ್ಯವಾಗಿರುವಂತೆ ರಾಜ್ಯ ಮಗಳನ್ನು ಬಲಪಡಿಸು. ಇನ್ನು ಹೆಚ್ಚಾಗಿ ನಿನ್ನ ಕೃಪೆಯಲ್ಲಿ ನಿಲ್ಲಿಸು ಕರ್ತನೆ. ಅವ್ರ ಕುಟುಂಬದಲ್ಲಿ ಕರ್ತನೆ ಎಲ್ಲರೂ ಕುಟುಂಬವಾಗಿ ಸಭೆಗೆ ಬರುವಂತೆ ಕೃಪೆಯನ್ನು ದಯಪಾಲಿಸು. ಹಾಗೆ ಮಾಡುತ್ತಿದ್ದೆ ಬಲಪಡಿಸುತ್ತಿದ್ದೆ ನಡೆಸುತ್ತಿದ್ದೆ ನಂಬುತ್ತಿದ್ದೇನೆ. ಇದುವರೆಗೆ ಪ್ರಾರ್ಥನೆ ಕೇಳಿ ದೊಡ್ಡ ಜೀವನ ಕೊಟ್ಟದಕ್ಕಾಗಿ ಸ್ತೋತ್ರ. ನನ್ನನ್ನೇ ನಿನ್ನ ಪಾದದ ಬಡಿಯಲ್ಲಿ ತಗ್ಗಿಸಿದವನಾಗಿ ನಿನ್ನೊಬ್ಬನನ್ನೇ ಹೆಚ್ಚಿಸಿದವನಾಗಿ ಪ್ರಾರ್ಥಿಸಿ ಬೇಡಿದ್ದನ್ನು ಪರಿಶುದ್ಧೋಳು ತಂದೆಯೇ. ಆಮೇನ್ ಆಮೇನ್. ಹಂಗೆ ಓಕೆ, ದೇವರಿಗೆ ಸ್ತೋತ್ರ. ಮತ್ತೆ ಇನ್ಯಾರು ಪೆಂಡಿಂಗ್ ಇದೆ? ಆನಂದ ಆಯ್ತು, ಶಿವಣ್ಣ ಬ್ರದರ್ದು ಇವ್ರ ಕುಟುಂಬಕ್ಕಾಗಿ, ಮತ್ತೆ ಶಿಲ್ಪಾ ಸಿಸ್ಟರ್ ಕುಟುಂಬಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ. ಮತ್ತೆ ಇನ್ಯಾರ್ದಾದ್ರು ಮಿಸ್ ಆಗಿದೆಯಾ? ಯಾವ್ದಾದ್ರು ವ್ಯಕ್ತಿ ಕುಟುಂಬ? ನಮ್ಮ ಶಾಲಿನಿಗಾಗಿ, ಜಯಶ್ರೀ ಆರೋಗ್ಯಕ್ಕಾಗಿ, ಶಿವಣ್ಣ ಬ್ರದರ್ ಕುಟುಂಬಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ, ಮತ್ತೆ ಶಿಲ್ಪಾ ಸಿಸ್ಟರ್ ಕುಟುಂಬಕ್ಕಾಗಿ ಇದಿಷ್ಟಕ್ಕಾಗಿ ಪ್ರಾರ್ಥನೆ ಮಾಡಿ. ಮತ್ತೆ ಉಪವಾಸ, ನಮ್ಮದ ಸಭೆಯಲ್ಲಿ ಇರ್ತಕ್ಕಂಥ ಉಪವಾಸ 7 ದಿನದ ಉಪವಾಸ, ಈ ಪ್ರಾರ್ಥನೆಗಾಗಿ ಕೂಡ ನೀವು ಪ್ರಾರ್ಥನೆ ಮಾಡ್ಬೇಕು. ಅದಕ್ಕೆ ಯಾವುದೇ ತಡೆಗಳಾಗುವವರೆಗೆ ಇದಕ್ಕೆ ಬೇಕಾದಂತ, ಯಾಕಂದ್ರೆ ಕೇರಳದಿಂದ ಪ್ರವಾದಿಗಳು ನಾವು ಕಳಿಸ್ತಾ ಇದ್ದೀವಿ. ಮತ್ತೆ ಇನ್ನು ಇಲ್ಲಿ ಯಾರಾದ್ರೂ ದೇವರಾತ್ಮನ ಉಪಯೋಗಿಸೋದಿದ್ರೆ, ಅವಶ್ಯಕತೆ ಇದ್ರೆ ಆಗ್ಲೇ ಇಲ್ಲ ದೇವರ ಅವ್ರು ಬರುವಾಗ ನಮಗೆ ಶಕ್ತವಾದಂತ ಒಂದು ಪ್ರಾರ್ಥನೆ ವಿಷಯದಲ್ಲಿ ದೇವರ ಆತ್ಮನವರನ್ನ ನಡೆಸಬೇಕು. ನಮಗೆ ಅಭಿಷೇಕ ಬಲ ಆಲೋಚನೆಗಳು ಒಳ್ಳೆಯದ ರೀತಿಯಲ್ಲಿ
ನಮ್ಮ ಹತ್ರ ದೇವ್ರು ಎಷ್ಟೇ ಕಾರ್ಯ ಮಾಡೋದು ಇನ್ನೊಂದು ಪ್ರವಾದನೆ ಆಲೋಚನೆಗಳು ನಮ್ಗೆ ಬಹಳ ಅವಶ್ಯಕತೆ. ಇದಕ್ಕಾಗಿ ಮತ್ತೆ ನಮ್ಮ ಸಭೆಯಲ್ಲಿ ನೆನ್ನೊಂದು ಕುಟುಂಬಕ್ಕೆ ಹೋದೆ, ಅಲ್ಲಿ ಹೋದ್ರು ಕೂಡ ಆ ಮನೆಯಲ್ಲಿ ಮರಣಕ್ಕೆ ಆಲ್ರೆಡಿ ಸಿದ್ಧ ಆಗ್ಬಿಟ್ಟಿದೆ. ಆ ಮನೆಗೂ ಮಂತ್ರಿಗಳು ದೇವರಲ್ಲಿ ಹೇಳ್ತಿದ್ರೆ ಮನೆಯಲ್ಲಿ ಮರಣ ನಡೆದು ಬಿಡ್ಬೇಕಾಗಿತ್ತು, ಆದ್ರೆ ಹಿಂದೆ ಮಾಡಿದಕ್ಕಂತ ಪ್ರಾರ್ಥನೆ ಫಲ ಇಲ್ಲಿ ಉಳಿಸಿದ್ದೀವಿ. ಈಗಲೂ ಇವ್ರು ಎಚ್ಚೆತ್ತುಕೊಳ್ಳದೆ ಹೋದ್ರಲ್ಲಿ ಮತ್ತೆ ಮರಣ ಸಂಭವಿಸಲಿಕ್ಕೆ ತೊಡಗುತ್ತೆ ಅಂತ. ಅದಾಗಬಾರ್ದು. ಅವರು ಬರ್ತೀರ ಅಂತ ಹೇಳಿದ್ರು, ಹೊಸ ಏನು ಅಳಬರಿ ಅವರು. ಯಾಕಂದ್ರೆ ಈ ತರ ಸೈತಾನನವರ ಮನಸ್ಸುಗಳನ್ನ ಕೆಡಿಸಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾನೆ. ಈ ಒಂದು ವಿಷಯಕ್ಕಾಗಿ ಆ ಮರಣ ಸಂಭವಿಸಬಾರದು ಯಾವುದೇ ಮನೆಗಳಲ್ಲಿ ಆಗ್ಲಿ. ಮತ್ತೆ ಬಿಟ್ಟೋಗಿರ್ತಕ್ಕಂಥವರ ಮನಸ್ಸುಗಳನ್ನು ಎಲ್ಲೆಲ್ಲಿ ಸೈತಾನನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದಾನೋ ಆ ಬಂಧನಗಳೆಲ್ಲ ಮುರಿದು ಕರ್ತನು ಮತ್ತೆ ಉಜ್ಜೀವನ ಪ್ರಕಟಿಸೋದಕ್ಕಾಗಿ ನಾವು ಪ್ರಾರ್ಥಿಸುತ್ತಾ ನಮ್ಮ ಸಭೆಗೆ ಮತ್ತೊಂದು ಈ ದುಷ್ಟ ಶಕ್ತಿ ಆಳ್ವಿಕೆಗಳು ಮುರಿಯೋದಕ್ಕಾಗಿ ಯಾರು ಪ್ರಾರ್ಥನೆ ಮಾಡ್ತೀರಾ? ಆನಂದ್ ಬ್ರದರ್ ಇದ್ದೀರಾ? ಸುಮಾಶಿಷ್ಟು ಮಾಡ್ತೀರಾ? ಸುಮಾಶಿಷ್ಟು ಮಾಡಿಲ್ವಲ್ಲ? ಮಾಡ್ತೀರಮ್ಮ? ಮಾಡಿ ಮಾಡಿ. ಸ್ತೋತ್ರ 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 ರಾಜ್ಯ ಕರ್ತನೆ, ಮಹಿಮೆ ಉಂಟಾಗ್ಲಪ್ಪ ರಾಜ್ಯ ನಿನ್ಗೆ ಕರ್ತನೆ ಅಪ್ಪ. ಮಹಿಮೆ ಮಹಿಮೆ ರಾಜ್ಯ ಕರ್ತನೆ ಅಪ್ಪ. ಈ ಸಂಜೆ ವೇಳೆಯಲ್ಲಿ ಕರ್ತನೆ ಜೀವವುಳ್ಳ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ ಅಪ್ಪ. ಪ್ರತಿಯೊಬ್ಬರನ್ನ ಕರ್ತನೆ ಅಪ್ಪ ಸ್ತೋತ್ರ ಕರ್ತನೆ ಅಪ್ಪ. ನಮ್ಮನ್ನ ಕರ್ತನೆ ಅಪ್ಪ ಪ್ರಾರ್ಥಿಸಕ್ಕೆ ರಾಜ್ಯ ಕರ್ತನೆ ಒಳ್ಳೆ ಸಮಯವನ್ನು ಕರ್ತನೆ ನೀಡಿದಕ್ಕಾಗಿ ಸ್ತೋತ್ರ ದೇವರ ಕರ್ತನೆ. ಹೇಳುವಂತ ವಿಷಯಗಳನ್ನ ಕರ್ತನೆ ಅಪ್ಪ ಮುಟ್ಟು ರಾಜ್ಯ ನೀನು ಕರ್ತನೆ. ಸ್ತೋತ್ರಪ್ಪ ಕರ್ತನೆ, ಮಹಿಮೆ ಉಂಟಾಗ್ಲಿ ರಾಜ್ಯ ನಿನಗೆ ಕರ್ತನೆ ಅಪ್ಪ. ನಮ್ಮ ಪಾಸ್ಟರ್ ಅವ್ರ ಕುಟುಂಬವನ್ನು ನಮ್ಮ ಕರ್ತನೆ ನೀನ್ ಮುಟ್ಟು ರಾಜ್ಯ ಕರ್ತನೆ ಅಪ್ಪ. ಸ್ತೋತ್ರ ಕರ್ತನೆ ಅಪ್ಪ. ಕರ್ತನೆ ಇನ್ನೂ ಹೆಚ್ಚಾಗಿ ದೇವರ ಸೇವೆಯಲ್ಲಿ ಕರ್ತನೆ ಬೆಳೆಯುವಂತೆ ರಾಜ್ಯ ಕರ್ತನೆ. ಇನ್ನೂ ಹೆಚ್ಚಾಗಿ ಕರ್ತನೆ ಆಲೋಚನೆದಿಂದ ಕರ್ತನೆ ಅಪ್ಪ ತುಂಬಿರುವಂತೆ ರಾಜ್ಯ ಕರ್ತನೆ. ಪ್ರಾರ್ಥನೆ ಅಭಿಷೇಕಗಳು ಕರ್ತನೆ ಅಪ್ಪ ತುಂಬುವಂತೆ ರಾಜ್ಯ ಆಶೀರ್ವಾದ ಮಾಡು ಕರ್ತನೆ. ಆರೋಗ್ಯ ಬಲವನ್ನು ಕೊಡು ರಾಜ್ಯ ಕರ್ತನೆ. ನಿನ್ನ ಚಿತ್ತದಿಂದ ಕರ್ತನೆ ಅಪ್ಪ ಅವ್ರ ಕುಟುಂಬವು ಕರ್ತನೆ ನಡೆಯುವಂತೆ ರಾಜ್ಯ ನೀನು ಆಶೀರ್ವಾದ ಮಾಡು ಕರ್ತನೆ ಅಪ್ಪ. ಸ್ತೋತ್ರ ಕರ್ತನೆ. ಶಿಲ್ಪ ಸೋದರಿಗಳನ್ನು ಮುಟ್ಟು ರಾಜ್ಯ ನೀನು ಕರ್ತನೆ. ಸ್ತೋತ್ರ ಕರ್ತನೆ. ಅವ್ರ ಕುಟುಂಬವಾಗಿ ಕರ್ತನೆ ಪ್ರಾರ್ಥನೆಯಲ್ಲಿ ಬರುವಂತೆ ರಾಜ್ಯ ಕರ್ತನೆ ಅಪ್ಪ. ಸ್ತೋತ್ರ ಕರ್ತನೆ ಅಪ್ಪ. ಅವ್ರ ಮಕ್ಕಳು ಕರ್ತನೆ ಅಪ್ಪ ಈ ಚಿಕ್ಕ ವಯಸ್ಸಿನಲ್ಲಿ ಕರ್ತನೆ ಅಪ್ಪ. ಸ್ತೋತ್ರ ಕರ್ತನೆ ಅಪ್ಪ. ನಿನ್ನ ಕರ್ತನೆ ಅಪ್ಪ ಪ್ರಾರ್ಥನೆ ಬಲವನ್ನು ಕರ್ತನೆ ಕಂಡುಕೊಳ್ಳುವಂತೆ ರಾಜ್ಯ ಕರ್ತನೆ. ಕುಟುಂಬವಾಗಿ ಕರ್ತನೆ ಇನ್ನ ಸನ್ನಿಧಾನದಲ್ಲಿ ಕರ್ತನೆ ಅಪ್ಪ ಮೊಣಕಾಲು ಇರುವಂತೆ ರಾಜ್ಯ ಕರ್ತನೆ ಆಶೀರ್ವಾದ ಮಾಡು ಕರ್ತನೆ ಅಪ್ಪ. ಹಾಗೇನೆ ರಾಜ್ಯ ಕರ್ತನೆ ಅಪ್ಪ ನಿನ್ನೆ ಒಂದು ಕುಟುಂಬಕ್ಕೆ ಕರ್ತನೆ ಪ್ರಾರ್ಥನೆಗೆ ಹೋಗುವಾಗ ರಾಜ್ಯ ಕರ್ತನೆ ಅಪ್ಪ ಸ್ತೋತ್ರ ಕರ್ತನೆ ಅಲ್ಲಿ ನರಕದ ಬಾಗಿಲನ್ನು ಕರ್ತನೆ ಅಪ್ಪ ಸೈತಾನವರು ಹೋರಾಟ ನಡೆಸ್ತಾ ಇದ್ದಾನಲ್ಲ ರಾಜ್ಯ ಕರ್ತನೆ. ಅವರ ಪ್ರಾರ್ಥನೆ ಫಲದಿಂದ ಕರ್ತನೆ ಅಪ್ಪ ಅವ್ರು ನಿಂತಿರುವಾಗ ರಾಜ್ಯ ಕರ್ತನೆ ಅವ್ರ ಮನ ತಿರುಗಬೇಕು ರಾಜ್ಯ ಕರ್ತನೆ ಅಪ್ಪ. ಸ್ತೋತ್ರ ಕರ್ತನೆ. ಅವ್ರ ಹೃದಯ ಕರ್ತನೆ ಕಠಿಣ ಆಗಬಾರದು ಕರ್ತನೆ ಅಪ್ಪ. ಪ್ರತಿ ಒಂದು ಕುಟುಂಬವು ಕರ್ತನೆ ಅಪ್ಪ ಇನ್ನು ಸನ್ನಿಧಾನದಲ್ಲಿ ಕರ್ತನೆ ಅಪ್ಪ ಸ್ತೋತ್ರ ಕರ್ತನೆ ಮೊಣಕಾಲೂರಿ ಕರ್ತನೆ ಪಶ್ಚಾತ್ತಾಪದಿಂದ ಕರ್ತನೆ ಅಪ್ಪ. ಸ್ತೋತ್ರ ಕರ್ತನೆ ಅಪ್ಪ ಹೃದಯ ಭಾರದಿಂದ ಕರ್ತನೆ ಕಂಡುಕೊಳ್ಳುವಂತೆ ರಾಜ್ಯ ಕರ್ತನೆ. ಪ್ರತಿ ಒಬ್ಬರು ಕರ್ತನೆ ಅಪ್ಪ ಸ್ತೋತ್ರ ಕರ್ತನೆ ನಿಲ್ಲುವಂತೆ ಕರ್ತನೆ. ಆ ಕುಟುಂಬದಲ್ಲಿ ಕರ್ತನೆ ಎಷ್ಟು ಜನರು ಇದ್ದರು ರಾಜ್ಯ ಕರ್ತನೆ. ಪ್ರತಿ ಒಬ್ಬರು ಕರ್ತನೆ ಅಪ್ಪ ಇನ್ನು ಸನ್ನಿಧಾನದಲ್ಲಿ ಕರ್ತನೆ ಅತಿ ಬೇಗನೆ ಕರ್ತನೆ ಅಪ್ಪ ಬರುವಂತೆ ರಾಜ್ಯ ಕರ್ತನೆ ನೀನು ಆಶೀರ್ವಾದ ಮಾಡು ಕರ್ತನೆ ಅಪ್ಪ. ಸ್ತೋತ್ರ ಕರ್ತನೆ ಅಪ್ಪ. ಕೇಳರದಿಂದ ಬರುವಂತ ಕರ್ತನೆ ಅಪ್ಪ ಆಶಗಳನ್ನು ಮುಟ್ಟು ರಾಜ್ಯ ನೀನು ಕರ್ತನೆ. ಬೋಧಕರು ಕರ್ತನೆ ಹೋಗುವಾಗ ಬರುವಾಗ ಕರ್ತನೆ ಅಪ್ಪ ಶುಭ ಉಂಟಾಗಲಿ ಕರ್ತನೆ ಅಪ್ಪ. ಸ್ತೋತ್ರ ಕರ್ತನೆ ಅಪ್ಪ. ಬಂದು ಕರ್ತನೆ ಪ್ರಾರ್ಥಿಸುವಾಗ ಕರ್ತನೆ ಒಳ್ಳೆ ವಾಗ್ದಾನಗಳು ಕರ್ತನೆ ಅಪ್ಪ ಇನ್ನ ಚಿತ್ತವು ನೆರವೇರಬೇಕು ರಾಜ್ಯ ಕರ್ತನೆ. ಒಳ್ಳೆ ಅಭಿಷೇಕಗಳು ಕರ್ತನೆ ಒಳ್ಳೆ ಆಲೋಚನೆಗಳನ್ನು ಕರ್ತನೆ ಅಪ್ಪ ನೀನ್ ತುಂಬಿಸು ರಾಜ್ಯ ಕರ್ತನೆ. ಬೇಕಾಗಿರುವಂತ ಕರ್ತನೆ ಅಪ್ಪ ಸ್ತೋತ್ರ ಕರ್ತನೆ. ಹಣಕಾಸು ಆಗಿರ್ಬೋದು ಕರ್ತನೆ ಅಪ್ಪ. ಒಳ್ಳೆ ಆಲೋಚನೆ ಆಗಿರ್ಬೋದು ಕರ್ತನೆ. ಒಂದಕ್ಕೂ ಕರ್ತನೆ ಅಪ್ಪ ಕೊರತೆ ಆಗದಂತೆ ರಾಜ್ಯ ಕರ್ತನೆ ನೀನು ಕಾಯ್ದು ನಡೆಸು ರಾಜ ಕರ್ತನೆ ಅಪ್ಪ. ಸ್ತೋತ್ರ ಕರ್ತನೆ. ಮಹಿಮೆ ಉಂಟಾಗ್ಲಿ ಕರ್ತನೆ ಅಪ್ಪ. ಒಳ್ಳೆ ಅಭಿಷೇಕವು ಕರ್ತನೆ ತುಂಬಬೇಕು ಕರ್ತನೆ. ಸಭೆ ಸುತ್ತಲೂ ಕರ್ತನೆ ಸಭೆ ಮಕ್ಕಳು ಕರ್ತನೆ ಅಪ್ಪ ಆತ್ಮ ಭಾರದಿಂದ ಕರ್ತನೆ ಪ್ರಾರ್ಥಿಸುವಾಗ ಕರ್ತನೆ ಅಪ್ಪ ಒಳ್ಳೆ ಅಭಿಷೇಕ ಇಳಿದು ಬರಬೇಕು ಕರ್ತನೆ ಅಪ್ಪ. ಇನ್ನು ಹೆಚ್ಚಾಗಿ ಕರ್ತನೆ ಆತ್ಮಗಳು ಕರ್ತನೆ ಅಪ್ಪ ಇನ್ನು ರಕ್ಷಣೆ ಕಾಣುವಂತೆ ಕರ್ತನೆ ಅಪ್ಪ. ಇನ್ನು ಯಾರ್ಯಾರು ಕರ್ತನಪ್ಪ ಇನ್ನು ಕಾಣದೆ ಕರ್ತನಪ್ಪ ಸ್ತೋತ್ರ ಕರ್ತನೆ ನರಕದ ಬಾಗಿಲನ್ನು ಕರ್ತನಪ್ಪ ತಟ್ತಾ ಇದ್ದಾರೆ ರಾಜ ಕರ್ತನೆ. ಸ್ತೋತ್ರಪ್ಪ. ಪ್ರತಿ ಒಬ್ಬರನ್ನು ಕರ್ತನಪ್ಪ ಮುಟ್ಟು ರಾಜ ನೀನು ಕರ್ತನೆ ಅಪ್ಪ. ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಅತಿ ಬೇಗನೆ ಕರ್ತನಪ್ಪ ಪ್ರತಿ ಒಬ್ಬ ಮಕ್ಕಳು ಕರ್ತನಪ್ಪ ಬಿಟ್ಟೋಗಿರುವಂತ ಕುಟುಂಬಗಳಾಗಿರ್ಬೋದು ಕರ್ತನೆ ಅಪ್ಪ. ಪ್ರತಿ ಒಬ್ಬರು ಕರ್ತನೆ ಮೊಣಕಾಲು ಉರುವಂತೆ ರಾಜ ಕರ್ತನೆಪ್ಪ ಆಶೀರ್ವಾದ ಮಾಡು ಅನುಗ್ರಹಿಸು ಕರ್ತನೆ ಅಪ್ಪ. ಸ್ತೋತ್ರ ಕರ್ತನೆ ಅಪ್ಪ. ನಾನು ಇನ್ನೇನಾದರೂ ಮರೆತಿದ್ದರೆ ರಾಜ ಕರ್ತನೆ ನಿನ್ನ ಕೈಗಳಲ್ಲಿ ನಾನು ಒಪ್ಪಿಸಿಕೊಡ್ತೇನೆ ರಾಜ ಕರ್ತನೆ. ಸ್ತೋತ್ರಪ್ಪ ಕರ್ತನೆ. ಅವನು ಸಹ ಕರ್ತನೆ ಮುಟ್ಟಿ ಆಶೀರ್ವಾದ ಮಾಡು ಕರ್ತನೆ ಅನುಗ್ರಹಿಸು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಕೇಳಿ ರಾಜ ಕರ್ತನೆ ದೊಡ್ಡ ಉತ್ತರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಯೇಸು ನಾಮದಲ್ಲಿ ಬೇಡ್ತೀನಪ್ಪ ನನ್ನ ತಂದೆ, ಆಮೇನ್. ಸ್ತೋತ್ರ.
ಸ್ತೋತ್ರ ಸ್ತೋತ್ರ. ಓಕೆ, ದೇವರಿಗೆ ಸ್ತೋತ್ರ. ದೇವರು ನಡೆಸಿದಕ್ಕಾಗಿ ಸ್ತೋತ್ರ. ಇನ್ನೊಬ್ರು ಸಿಸ್ಟರ್ ಸಾಗರದಿಂದ ಬಂದಿದ್ರು, ಪಾಪ ಮೆಸೇಜ್ ಇಲ್ಲ ಭಾಷೆ, ನನ್ಗಾಗಿ ಇಂಟರ್ನೆಟ್ ಇಲ್ಲ, ನನ್ಗಾಗಿ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಮತ್ತೇನಾದ್ರೂ ಇದು ವಿಶೇಷವಾದಂತ ಪ್ರಾರ್ಥನೆ ವಿಷಯಗಳು ಯಾರ್ದಾದ್ರೂ ಇದ್ರೆ ಬೇಗ ತಿಳಿಸಿ. ಈ ಪ್ರಾರ್ಥನೆ ಮಾಡಿ ನಾವು ನಿಲ್ಲಿಸ್ತೀವಿ. ಮತ್ತೆ ನಿಮ್ಮ ಪರ್ಸನಲ್ ನೀವು ಪ್ರಾರ್ಥನೆಗಳು ಮಾಡ್ಕೋಬಹುದು. ಯಾರ್ದಾದ್ರೂ ಇದೆಯಾ ವಿಶೇಷವಾದ ಪ್ರಾರ್ಥನೆ? ಪ್ರೈಸ್ ಲಾರ್ಡ್ ಪಾಸ್ಟರ್. ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ಅಪ್ಪ ಅವ್ರಿಗೆ ತುಂಬಾ ಬೆನ್ನು ನೋವು ಅಂತಿದ್ದಾರೆ ಪಾಸ್ಟರ್. ಬೆನ್ನು ನೋವು ಪಾಸ್ಟರ್. ಅದು ಕೆಲ್ಸ ಮಾಡಿದ್ರು ಮಾಡಿಲ್ಲ ಅಂದ್ರು ಈ ನಡುವೆ ತುಂಬಾ ನೋವು ಅಂತಿದ್ದಾರೆ. ಅದಕ್ಕಾಗಿ ಸ್ವಲ್ಪ ಪ್ರಾರ್ಥನೆ ಮಾಡಿ ಪಾಸ್ಟರ್. ಓಕೆ, ಬೆನ್ನು ನೋವಾಗಿ. ಮತ್ತೆ ಇನ್ಯಾರಿದ್ದಾರೆ? ಪ್ರೈಸ್ ಹೇಳಿ ಪಾಸ್ಟರ್. ನಮ್ಮ ಮಿಸ್ಸಸ್ ಜ್ವರ ಸುಸ್ತು ಫುಲ್, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ವಿ. ಸರಿ ಸರಿ ಸರಿ. ಮಂಜುಳಾ ಸಿಸ್ಟರ್ ಆಗಿ ಸುಮಾ ಸಿಸ್ಟರ್ ಹೇಳಮ್ಮ. ಪಾಸ್ಟರ್, ನಾಳೆ ಊರ್ಗ್ ಹೋಗ್ತಿದ್ದೇನೆ ಪಾಸ್ಟರ್, ಅದಕ್ಕೋಸ್ಕರ ಪ್ರೇಯರ್ ಮಾಡಿ. ಊರ್ಗ್ 6ನೇ ಹೋಗ್ತಾ ಇದ್ದೀರಾ? ತಾರೀಕು ಬರ್ತ್ಡೇ ಇದೆ, ಅದಕ್ಕೋಸ್ಕರ. ಮತ್ ನಮ್ಮ ಯಜಮಾನ್ರು ಕಿವಿ ನೋವಿಗೆ ನಾಳೆ ಹೋಗ್ತಾರೆ ಮತ್ತೆ ಚೆಕಪ್ಗೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಸರಿ, ಅವ್ರು ನಾಳೆ ಊರ್ಗ್ ಹೋಗ್ತಾ ಇದ್ದೀರಾ? ಹೌದು ಪಾಸ್ಟರ್. ಸರಿ, ಅವರು 3 ವಿಷಯಕ್ಕಾಗಿ ಸುಮಾ ಸಿಸ್ಟರ್ ವಿಷಯದಲ್ಲಿ, ಶಿವನ ಬ್ರದರ್ ವಿಷಯದಲ್ಲಿ, ಶಿವರಾಜ್ ಬ್ರದರ್ ವಿಷಯದಲ್ಲಿ 3 ವಿಷಯಕ್ಕಾಗಿ ಪ್ರಾರ್ಥಿಸೋಣ. ಹೇಳಿ. ಫಸ್ಟ್ ನಮ್ಮ ತಾಯಿ ಆರೋಗ್ಯಕ್ಕೋಸ್ಕರ. ಸರಿ, ಆನಂದದ ತಾಯಿ ವಿಷಯದಲ್ಲಿ. ಓಕೆ, ನಾವು ಪ್ರಾರ್ಥನೆ ಮಾಡೋರು ನೀವು ನಂಬಬೇಕು. ನಂಬಿಕೆಯಿಂದ ನಾವು ಪ್ರಾರ್ಥಿಸುವಾಗ ಅದರ ಬಲ ಮುರಿಯೋದಕ್ಕೆ ತೊಡಗ್ತಾನೆ ದೇವರು. ನಂಬಿಕೆ ಇರಬೇಕು. ಬರೀ ಪ್ರಾರ್ಥನೆ ಎಲ್ಲ ನಂಬಬೇಕಾಗುತ್ತೆ. ಓಕೆ, ಇಷ್ಟು ವಿಷಯಗಳಿಗಾಗಿ ಯಾರಾದ್ರೂ ಇದ್ದೀರಾ? ಎಲ್ಲ ವಿಷಯಕ್ಕಾಗಿ ನಾವು ಪ್ರೇಯರ್ ಮಾಡಿದ್ದೀವಿ. ಆ ಪ್ರಾರ್ಥನೆ ನಂಬಿಕೆ ಇಡಬೇಕು ನಾವು ಪ್ರತಿಯೊಬ್ಬರು ಅಷ್ಟೇ. ಓಕೆ, ನಾನು ಪ್ರಾರ್ಥಿಸ್ತೀನಿ. ಸಾಗರದಿಂದ ಒಬ್ರು ಕಮಲ ಸಿಸ್ಟರ್ ಅಂತ, ಅವ್ರ ಪಾಪ ಇಂಟರ್ನೆಟ್ ಇಲ್ಲ ಪಾಸ್ಟರ್, ನಮ್ಗ ಪ್ರಾರ್ಥನೆ ಅಂತ ಮೆಸೇಜ್ ಹಾಕಿದ್ದಾರೆ. ಕರ್ತನೆ ನಿನಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಸರ್ವಶಕ್ತನ ಸ್ತುತಿಗೆ ಯೋಗ್ಯನಾಗಿರುವಂತ ದೇವರೇ, ನಿನಗೆ ವಂದನೆ ಸಲ್ಲಿಸ್ತೀವಿ. ಅಶ್ವರ್ಣ ಬದರ ಜೀವಿತದಲ್ಲಿ ಕರ್ತನ ಹೆಂಡತಿಗೆ ಇರ್ತಕ್ಕಂಥ ಎಲ್ಲ ಬಲಹೀನತೆಗಳು, ಜ್ವರ, ಚಳಿ, ಕ್ರಿಯೆ ಮಾಡುವಂತ ಆ ಜ್ವರದ ಆತ್ಮವನ್ನ ದೇವರ ಯೇಸುವಿನ ನಾಮದಲ್ಲಿ ಗದರಿಸ್ತೇನೆ. ಆ ಮಗಳನ್ನ ಚೇತರಿಸಿ ಕರ್ತನೆ ಎಬ್ಬರಿಸು. ಆಕೆಗೆ ಬೇಕಾದಂತ ಸೇವೆಯ ಬಾಗಿಲುಗಳನ್ನು ತೆರೆದು ಕುಟುಂಬವಾಗಿ ಅವರು ಸೇವೆ ಮಾಡುವಂತೆ ನಿನ್ನ ರಕ್ತ ಕರ್ತನೆ ಕಾವಲಾಗಿರಿಸು. ಅದಕ್ಕಾಗಿ ಸ್ತೋತ್ರ. ಸೋದರಿ ನಿನ್ನ ಕರ್ತದಲ್ಲಿ ಕೊಡ್ತೇನೆ. ಆಕೆ ನಾಳೆ ಊರಿಗೆ ಹೋಗುವಾಗ ಅವರ ಮಕ್ಕಳ ವಿಷಯದಲ್ಲಿ, ಬರ್ತಡೇ ವಿಷಯದಲ್ಲಿ, ಮತ್ತೆ ಆನಂದ್ ಕರ್ತನ ಕಿವಿ ನಾವು ವಿಷಯದಲ್ಲಿ ದೇವರ ಡಾಕ್ಟರ್ ಹತ್ರ ಚೆಕಪ್ ಹೋಗುವಾಗ ನಿನ್ನ ಕರಾಲಿ ಚೆಲ್ಲಿಸಿ ನಾರ್ಮಲ್ ರಿಪೋರ್ಟ್ಗಳು ಬರಬೇಕು. ನಿನ್ನ ಆಶೀರ್ವಾದದಲ್ಲಿ ಪ್ರಕಟ ಆಗಿರಬೇಕು. ಅವ್ರ ಮೇಲೆ ಕರೆ ಮಾಡುವಂತ ಮರಣ ವ್ಯಾಧಿಯ ಶಕ್ತಿಗಳು ಸಂಪೂರ್ಣವಾಗಿ ಕೀಳಡಗಬೇಕು, ಮುರಿಬೇಕಾಗಿ ದೇವರೇ ನಾವು ಪ್ರಾರ್ಥಿಸ್ತೇವೆ. ಅದಕ್ಕಾಗಿ ನಿನ್ನ ದೂತರುಗಳನ್ನು ಕಾವಲಾಗಿರಿಸಿ ನಡೆಸು. ಬ್ರದರ್ ಕೆಲಸ ಮಾಡುವಾಗ ಬೆನ್ನು ನೋವು, ತೊಂದರೆಗಳು, ತಡೆಗಳು ಕರ್ತನೆ ಪೂರ್ಣವಾಗಿ ನಿನ್ನ ರಕ್ತ ಮನೆ ಮೇಲೆ ಕಾವಲಿದ್ದು ಕರ್ತನೆ ಅವರ ಮನೆ ಮೇಲೆ ಕರೆ ಮಾಡುವಂತ ಅಶುದ್ಧವಾದ ದುಷ್ಟ ಮರಣದ ಶಕ್ತಿಗಳು, ಆ ಮೂಕ ದೆವ್ವದ ಶಕ್ತಿಗಳು ಕರ್ತನ ಅವರಿಗೆ ಗೊತ್ತಿಲ್ಲದೆ ನಿಯಂತ್ರಿಸ್ತಕ್ಕಂಥ ಶಾಪದ ಬಲಗಳು ಸಂಪೂರ್ಣವಾಗಿ ಮುರಿಬೇಕು ದೇವರೇ. ನಿನ್ನ ರಕ್ತ ಈಗಲೇ ಅವರ ಮೇಲೆ ಕಾವಲಾಗಿ ಇಳಿದು ಬರ್ಲಿಸು. ನಿನ್ನ ರಕ್ತ ಈಗಲೇ ಅವರ ಮೇಲೆ ಕಾವಲಾಗಿರ್ಲಿ. ಯೇಸುವಿನ ನಾಮದಲ್ಲಿ ಅವ್ರನ್ನ ಆಳ್ವಿಕೆ ಮಾಡುವಂತ ಪಾಪದ ಶಕ್ತಿಗಳು ಈಗಲೇ ಮರಿತೀನಿ ಅದರ ಬಲಗಳನ್ನು ನಿನ್ನ ರಕ್ತದಲ್ಲಿ ಕರ್ತನೆ ಕಾವಲು ಕೇಳ್ತಾ ಇದ್ದೀವಿ. ಆನಂದ್ ಅವ್ರ ತಾಯಿಗಾಗಿ ದೇವರೇ ನಿನ್ನ ರಕ್ತ ಕಾವಲಿರಿಸಿ ಆಕೆಯನ್ನ ದೃಢವಾಗಿ ಇನ್ನಷ್ಟು ಪಶ್ಚಾತ್ತಾಪಪಟ್ಟ ದೇವರ ಸೇವೆಗೆ ಸಭೆಗೆ ದೃಢವಾಗಿ ಬಲವಾಗಿ ನಿಂತು ಆಕೆ ಒಳಗಡೆ ಕ್ರಿಯೆ ಮಾಡುವಂತ ಆತ್ಮದ ದುರಾತ್ಮನ ಶಕ್ತಿ ಸಂಪೂರ್ಣವಾಗಿ ಬಿಡುಗಡೆ ಆಗಲೇಬೇಕು. ಪಶ್ಚಾತ್ತಾಪಪಟ್ಟವರು ದೇವರಲ್ಲಿ ಎಲ್ಲೆಲ್ಲಿ ತಿರಸ್ಕರಿಸಿದ್ರು ಅಲ್ಲಿ ಪಶ್ಚಾತ್ತಾಪಪಟ್ಟ ದೇವರಿಗಾಗಿ ನಿಂತು ದೇವರ ಮಯ ಪಡಿಸುವಂತೆ ನಿನ್ನ ಕೃಪೆ ಅವರಿಗೆ ದಯಪಾಲಿಸಿ. ಅದಕ್ಕಾಗಿ ದೇವರೇ ನಿನಗೆ ಲೈವ್ ಅಲ್ಲಿ ಬಂದಂತ ಎಲ್ಲ ಕುಟುಂಬಗಳನ್ನು ನೆನೆಸ್ಕೊ. ಇವತ್ತು ರಾಜ ಬ್ರದರು ಶಿರ್ಸಿಂದ ಬಂದಂತ ಸಿಸ್ಟರ್ ಅವ್ರ ಸಭೆ ಕುಟುಂಬ, ನಮ್ಮ ಸಭೆ ಎಲ್ಲ ಕುಟುಂಬಗಳನ್ನ ದೇವರ ಕಮಲಾ ಸಹೋದರಿಗಾಗಿ ಪ್ರಾರ್ಥಿಸಿ ಆಕೆಗೂ ಬೇಕಾದಂತ ಆತ್ಮಿಕ ಆರೋಗ್ಯ ಪ್ರತಿಫಲ ಅವ್ರ ಕುಟುಂಬದಲ್ಲಿ ಪ್ರಾರ್ಥನೆಗೆ ಸಹಕಾರ ಇಲ್ಲದ ರೀತಿಯಲ್ಲಿ ಇಕ್ಕಟ್ಟುಗಳಿರುವಾಗ ಸ್ವಾಮಿ ನಿನ್ನ ಕರಾಲಿ ಚಲಿಸಿ. ಇನ್ನು ಇವತ್ತು ಎಷ್ಟೋ ಮಂದಿ ಬಂದಿಲ್ವಲ್ಲ, ಬರ್ದೇ ಇರೋರು ಭಯ ಭಕ್ತಿಯಿಂದ ನಿನ್ನ ಸನ್ನಿಧಾನಕ್ಕೆ ಬರಬೇಕು. ಈ ಪ್ರಾರ್ಥನೆ ವಿಷಯಗಳಲ್ಲಿ ಹೋರಾಟ ಮಾಡುವಂತ ಅಶುದ್ಧವಾದ ಶಕ್ತಿಗಳು, ಬಂಧನಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಬೇಕು ದೇವರೇ. ನಿನ್ನ ರಕ್ತದಡಿಯಲ್ಲಿ ಪ್ರಾರ್ಥಿಸಿ. ಈಗ ಪ್ರಾರ್ಥನೆ ಮಾಡಿದ ಯಾವುದೇ ವ್ಯಕ್ತಿಗಳನ್ನ, ದೇವರ ಮಕ್ಕಳನ್ನ, ಪ್ರಾರ್ಥನೆ ಪಡೆದುಕೊಂಡಂತ ವ್ಯಕ್ತಿಗಳನ್ನ ಕರ್ತನ ಯಾವ ಶಾಪ ಆಳ್ವಿಕೆ ಮಾಡಬಾರ್ದು. ರಾತ್ರಿ ಒಳ್ಳೆ ಆಲೋಚನೆಗಳು, ಒಳ್ಳೆ ದರ್ಶನಗಳು, ಒಳ್ಳೆ ಸಮಾಧಾನ ಕೃಪೆಯಿಂದ ಮಹಿಮೆಗಳನ್ನು ದೇವರೇ ದಯಪಾಲಿಸಿ. ಮತ್ತೆ ಮುಂಜಾನೆ ಎಲ್ಲರೂ ಬೇಗನೆ ಪ್ರಾರ್ಥನೆಗಳಿಗೆ ಸಿದ್ಧರಾಗುವಂತೆ ನಿನ್ನ ರಕ್ತದಡಿಯಲ್ಲಿ ಕಾವಲಿಸು. ಪ್ರಾರ್ಥನೆಗಳಲ್ಲಿ ಪ್ರಾರ್ಥನೆ ವೀರರಾಗಿ ನಿನ್ನ ಎಬ್ಬರಿಸು. ಅದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ. ಇಲ್ಲಿವರೆಗೂ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.
ತಂದೆಯಾದಂತ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಸಹವಾಸ ಕೂಡಿ ಬಂದಿರತಕ್ಕಂತ ಎಲ್ಲಾ ದೇವ ಜನರಲ್ಲಿ ಎಂದಿಗೂ ಎಂದಿಗೂ ಯೇಸು ಸ್ವಾಮಿ ಮತ್ತೆ ಲೋಕಕ್ಕೆ 2ನೇ ಸರಿ ಬರೋವರೆಗೂ ಉಂಟಾಗಿರಲಿ.